ಆ ಉಜ್ಜೀವನಕ್ಕೆ ಬೇಗ ಕೊಡಬೇಕು, ಸೇರಬೇಕು ಅಂತ ಆಯ್ತು. ಊರಿನವರೆಲ್ಲ ಸೇರಿದ್ವಿ. ಒಮ್ಮೆ ಸೇರಿ ಒಂದು ಪುಟ್ಟ ಸಮಿತಿ ರಚನೆ ಆಯ್ತು. ಆ ಸಮಿತಿಯಲ್ಲೂ ನಾನಿದ್ದೆ. ಆದರೆ ಮತ್ತೆ ಒಂದು ಬಗೆಯ ಮನೋಕಲ್ಪದ ವಿಕಲತೆ ನಮ್ಮನ್ನು ಸ್ವಲ್ಪ ನಿಧಾನ ಮಾಡಿಬಿಟ್ಟಿತು. ಮತ್ತೆ ವೇಗ ಸಿಕ್ಕಿತು. ಆ ವೇಗಕ್ಕೆ ಕಾರಣವಾಗಿದ್ದು ಜೀರ್ಣೋದ್ಧಾರ ಸಮಿತಿ. ಆ ವೇಗಕ್ಕೆ ಕಾರಣವಾಗಿದ್ದು ಜೀರ್ಣೋದ್ಧಾರ ಸಮಿತಿ. ಜೀರ್ಣೋದ್ಧಾರ ಸಮಿತಿಯ ರಚನೆ ಆಯಿತು. ಅಧ್ಯಕ್ಷರಾಗಿ ಸುವರ್ಣಜಿ ಅವರು, ಕಾರ್ಯಾಧ್ಯಕ್ಷರಾಗಿ ಸುರೇಂದ್ರ, ಪ್ರಧಾನ ಕಾರ್ಯದರ್ಶಿಯಾಗಿ ಸತ್ಯೇಂದ್ರಣ್ಣ, ಗೌರವಾಧ್ಯಕ್ಷರಾಗಿ ಆದರಣೀಯ ರಾಘವೇಂದ್ರ ಬಾಗಿನಾಯರು, ಕೋಶಾಧಿಕಾರಿಯಾಗಿ ಕೂಸಪ್ಪಣ್ಣ, ಅದರ ಜೊತೆಗೆ ಕಾರ್ಯದರ್ಶಿಗಳು, ಉಪಾಧ್ಯಕ್ಷರುಗಳ ಒಂದು ವ್ಯವಸ್ಥಿತ ತಂಡ ಆಯಿತು. ತಂಡ ಹತ್ತಿರ 2021 ಫೆಬ್ರವರಿ ತಿಂಗಳವರೆಗೆ ಎರಡೂ ಪರಿಸರದಲ್ಲಿ ಚಟುವಟಿಕೆಯನ್ನು ಮಾಡಿತ್ತು. ಮಂದಿರಗಳ ಸ್ಥಾಪನೆ ಮಾಡಿತ್ತು. ಇನ್ನೇನು ನಿರ್ಮಾಣಗೊಂಡ ಮಂದಿರಕ್ಕೆ ಪ್ರತಿಷ್ಠೆ ಆಗಬೇಕು, ದೈವಗಳ ಪ್ರತಿಷ್ಠೆ ಆಗಬೇಕು, ಕಲಶಾಭಿಷೇಕ ಆಗಬೇಕು, ದೈವಗಳ ನರ್ತನ ಸೇವೆ ಆಗಬೇಕು. ಆ ನೆಲೆಯಲ್ಲಿ ಕೆಲಸ ಸಮಿತಿ ರಚನೆ ಆಗಬೇಕು ಅಂದಾಗ 2021 ಫೆಬ್ರವರಿ ತಿಂಗಳಲ್ಲಿ ಕಲಶೋತ್ಸವ ಸಮಿತಿಯ ರಚನೆ ಆಯಿತು. ಎಲ್ಲರೂ ಸೇರಿ ತೀರ್ಮಾನ ಮಾಡಿದ್ವಿ. ಮೇ ತಿಂಗಳಲ್ಲಿ ಮುಗಿಸುವುದು ದಿನಾಂಕ ನಿಗದಿ ಆಯಿತು. ಕೆಲಸಕ್ಕೆ ವೇಗ ಸಿಕ್ಕಿತ್ತು. ಇನ್ನೇನು ತಯಾರಿಗಳಾಯಿತು. ಆಹ್ವಾನ ಪತ್ರಿಕೆ ಇನ್ನೇನು ಕಂಪ್ಲೀಟ್ ಹೊರಗೆ ಬರಬೇಕು. ನಾಳೆ ಇನ್ವಿಟೇಷನ್ ಪ್ರಿಂಟ್ ಆಗಿ ಹೊರಗೆ ಬರುವುದು ಅಂತ. ಅಷ್ಟೊತ್ತಿಗೆ 2ನೇ ಲಾಕ್ಡೌನ್ ಘೋಷಣೆ ಆಯಿತು. ಎಲ್ಲರೂ ಆತಂಕ. ಶಾಸಕರ ಮಾತಾಡುದು, ಎಲ್ಲರೂ ಮಾತಾಡುದು, ಇದರದೇ ಬಲಪಾರ್ಶ್ವದ, ನಾನು ನಿಂತ ಬಲಪಾರ್ಶ್ವದ ನಾವೆಲ್ಲ ಸೇರಿದ್ವಿ. ಒಂದು ಕ್ಷಣ ನಾನು ಹತ್ಬಿಟ್ಟೆ. ಹುಡುಗರ ಕಣ್ಣಾಳಿಯಲ್ಲಿ ನೀರು ತುಂಬಿಕೊಂಡಿತ್ತು. ಹಿರಿಯರು ಉದ್ವೇಗಕ್ಕೊಳಗಾಗಿದ್ರು. ಅಮ್ಮಂದಿರು ಮಾತೇ ಆಡಲಿಲ್ಲ. ನಾನೇ ಪಾಪ ಇಂಗ್ಲಿಗೆ ಶಾಪನ, ಕೆಲವು ಮಾತುಗಳು ಇಂಗ್ಲಿ ದಾನ ಶಾಪ ಉಂಡ, ದಾನ ತೊಂದರೆ ಉಂಡ, ಎಲ್ಲರ ಆತಂಕ. ಆದರೆ ನಾನು ಮೊನ್ನೆ ವೇದಿಕೆಯಲ್ಲಿ ಹೇಳಿದೆ, ಆಗುವುದೆಲ್ಲ ಒಳ್ಳೆಯದಕ್ಕೆ, ಆಗುತ್ತಿರುವುದು ಒಳ್ಳೆಯದಕ್ಕೆ, ಮುಂದೆ ಆಗಲಿರುವುದೆಲ್ಲ ಒಳ್ಳೆಯದಕ್ಕೆ. ಇದೆಲ್ಲ ಭಗವಂತನ ಸಂಕಲ್ಪ ಅಂತ ಭಾವಿಸಿಕೊಂಡಿದ್ದೀವಿ. ಮೇಯಲ್ಲಿ ಲಾಕ್ಡೌನ್ ಕಾರ್ಯಕ್ರಮ ಮುಂದೂಡುವುದು ಅಂತ ತೀರ್ಮಾನ. ಪ್ರಾಯಶ್ಚಿತಕ್ಕಾಗಿ ವೇದಮೂರ್ತಿಯವರ ಜೊತೆಗೆ ಪ್ರಾರ್ಥನೆ. ಆದರೆ ಅವತ್ತೇ ತೀರ್ಮಾನ ಒಂದು ಮನಸ್ಸಿನಲ್ಲಿ ಎಲ್ಲರೂ ಮಾಡಿಬಿಟ್ಟಿದ್ವಿ. ನಾವು ಮನಸ್ಸಿನೊಳಗಡೆ ಏನೇ ಬರಲಿ 2021 ಕಾರ್ಯಕ್ರಮ ಮುಗಿಸಬೇಕು. ತುಂಬಾ ಜನರಿಗೆ ಆತಂಕ ಇತ್ತು, ಈ ಕೊರೋನಾ ಮುಗಿಬಹುದಾ? ಅದೆಲ್ಲಕ್ಕಿಂತ ಹೆಚ್ಚಾಗಿ ಈ ವರ್ಷದ ವಿಶೇಷತೆ ಅಂದ್ರೆ 12 ತಿಂಗಳು ಮಳೆ. 12 ತಿಂಗಳು ಮಳೆ. ಜನವರಿಯಲ್ಲಿ ಮೊದಲ ಮಳೆ, ಡಿಸೆಂಬರ್ ಅಲ್ಲೂ ಮಳೆ ಬಂದಿತ್ತು. ಛೇ, ವರ್ಷವತ್ತಿನ ಕಾರ್ಯಕ್ರಮ ಚಪ್ಪೆ ಒಂದ. ಕಾರ್ಯಕ್ರಮಕ್ಕೆ ತೊಂದರೆ ಆಗ್ಬೋದಲ್ವಾ? ಖರ್ಚಿನ ಪ್ರಮಾಣ ಹೆಚ್ಚಾಗ್ಬೋದಲ್ಲ? ಆದ್ರೆ ಎಲ್ಲರೂ ಸೇರಿ ತೀರ್ಮಾನ ಏನು ಮಾಡಿದ್ರು ಅಂದ್ರೆ ಕಾರ್ಯಕ್ರಮ ಮಾಡೋದು ಡಿಸೆಂಬರ್ ಅಲ್ಲೇ. ಸುವರ್ಣನ ಇದ್ದಾರೆ, ಅವರಿಗೆ ನಾನು ಕಮ್ಯುನಿಕೇಶನ್ ಮಾಡುವಾಗಲೂ ನೇರ ಸುವರ್ಣನಿಗೆ ಈ ಡೇಟ್ ಇದೆ ಮಾಡುವ ಅಂತ ಹೇಳಿಲ್ಲ, ಗೌರವದಿಂದ ಈ ಡೇಟ್ ಇದೆ ಆಗುವ ಅಂತ. ಸುವರ್ಣನ ಒಂದೇ ಮಾತು ಹೇಳಿದ ಅಧ್ಯಕ್ಷರಾಗಿ, ಮಲ್ಪುಗ ಕೇಶವರೇ ಅಂತ. ಆಚೆ ಒಳ್ಳೆ ಇಲ್ಲ. ಇವತ್ತು ಅತ್ಯಂತ ಧನ್ಯತೆಯಿಂದ ಹೇಳ್ತಾ ಇದ್ದೀನಿ, ಹುಡುಗರು, ಹಿರಿಯರು, ತಾಯಂದಿರು ನಾವೆಲ್ಲ ತೆಗೆದುಕೊಂಡ ತೀರ್ಮಾನ ಏನಿದೆಯೋ ಪ್ರಾಯಶಃ ಅದು ದೈವ ಸಂಕಲ್ಪ ಅಂತ ಭಾವಿಸಿಕೊಂಡಿದ್ದೀನಿ. ಆ ನಂತರ ನಡೆದದ್ದು ಒಂದು ರೀತಿಯಲ್ಲಿ ಅದನ್ನು ನಾನು ಅಕ್ಷರಗಳಲ್ಲಿ ವಿವರಿಸಲಿಕ್ಕೆ ಸಾಧ್ಯ ಇಲ್ಲ. ಹೇಳಿದ್ರು ಕಾರ್ಯಕ್ರಮ ನಿರೂಪಕರು, ಇದೊಂದು ರೀತಿಯಲ್ಲಿ ಭಾವ ಸಮರ್ಪಣಾ ಅಭಿನಂದನೆ ಅಂತ. ಅದಕ್ಕೆ ಯಾರಿಗೆ ಅಭಿನಂದನೆ ಕೊಡೋದು? ತುಂಬಾ ಜನ ಹೇಳಿದರು, ಹಿಂದೆಲ್ಲ ಕಾರ್ಯಕ್ರಮ ಆಗುವಾಗ ಒಬ್ಬೊಬ್ಬರನ್ನು ಕರೆದು ವೇದಿಕೆಯಲ್ಲಿ ಸನ್ಮಾನ ಮಾಡ್ತೀವಿ, ಅನ್ನದಾನ ಕೊಟ್ಟವರನ್ನು ವೇದಿಕೆ ಕರೆದು ಸನ್ಮಾನ ಮಾಡ್ತೀವಿ, ಬೇರೆ ಬೇರೆ ಸಂಚಾಲಕರನ್ನು ತಗೊಂಡು ಸನ್ಮಾನ ಮಾಡ್ತೀವಿ. ನಾನು ಯೋಚನೆ ಮಾಡಿದೆ, ಒಬ್ಬ ಕಣ್ಣಲ್ಲಿ ನೋಡಿದಿರಿ 5-6 ವರ್ಷದ ಮಗುವಿನಿಂದ ಹಿಡಿದು 80 ದಾಟಿದ ಆ ಯುವ ಮನಸ್ಸುಗಳು, ಅದನ್ನು ಯುವ ಮನಸ್ಸು ಅಂತ ನಾನು ಕರೀದು, ಅವರೆಲ್ಲ ಇಲ್ಲಿ ಕೆಲಸ ಮಾಡಿದ್ದಾರೆ. ಎಷ್ಟು ಜನರನ್ನು ಬಿಟ್ಟು ಯಾವುದೋ ಒಂದು ಕಾರಣಕ್ಕೊಬ್ಬನನ್ನು ವೇದಿಕೆಯಲ್ಲಿ ತಂದು, ಕಾರಣ ಅಂದ್ರೆ ಸಕಾರಣಕ್ಕೆ ತಂದು ಸನ್ಮಾನ ಮಾಡಿದರೆ ಆ ಮನಸ್ಸುಗಳಿಗೆ ಹೇಗಾಗ್ಬೋದು? ಖಂಡಿತ ಗೊತ್ತಿದೆ, ಅವರೇನು ಆತಂಕ ಪಡಲ್ಲ. ಖುಷಿಯಿಂದ ಕಾರ್ಯಕ್ರಮಕ್ಕೆ ಚಪ್ಪಾಳೆ ಹೊಡಿತಾರೆ, ಸಿಳೆ ಹೊಡಿತಾರೆ, ಖುಷಿ ಪಡ್ತಾರೆ ಅಂತ ಗೊತ್ತು. ಆದರೆ
ಇದು ಹಿಂದೂ ಸಮಾಜದ ಕಾರ್ಯಕ್ರಮ. ಅದೆಲ್ಲಕ್ಕಿಂತ ಹೆಚ್ಚಾಗಿ ರಾಷ್ಟ್ರ ಪುನರ್ ನಿರ್ಮಾಣದ ಕೆಲಸ ಇದು. ಯಾವ ಮಂದಿರಗಳು ಕಾಲದ ಹೊಡೆತಕ್ಕೆ ಸಿಕ್ಕಿದವೋ, ಯಾವ ಮಂದಿರಗಳು ನೆಲಸಮ ಆಗಿದೆಯೋ, ದೇವತುಲ್ಯ ಈ ಭೂಮಿಯಲ್ಲಿ ಆ ಮಂದಿರಗಳ ಉಜ್ಜೀವನವೇ ರಾಷ್ಟ್ರ ಪುನರ್ ನಿರ್ಮಾಣದ ಕೆಲಸ. ಹಾಗಾಗಿ ನಾನು ರಾಮಕಾರ್ಯದಲ್ಲಿ ವಾನರರನ್ನು ನೆನಪು ಮಾಡಿದ್ದು. ಹಾಗಾಗಿ ವೇದಿಕೆಯಲ್ಲಿ ಕರೆದು ಯಾರಿಗೂ ಫಲಪುಷ್ಪವನ್ನು ಕೊಟ್ಟು ನಿನ್ನ ಸೇವೆ, ನಿನ್ನ ಕೆಲಸ ಧನ್ಯತೆ ಅಂತ ಹೇಳ್ತಾ ಇಲ್ಲ, ಇದೇ ವೇದಿಕೆಯಲ್ಲಿ ನಿಂತು ಹೇಳ್ತಾ ಇದ್ದೀನಿ. ಆ 3 ವರ್ಷಗಳಿಂದ 3 ಸೆಕೆಂಡ್ ಆದ್ರೂ ಈ ಕ್ಷೇತ್ರಕ್ಕೆ ಬಂದು ನಿಂತು ಒಮ್ಮೆ ಕಣ್ಣಾಡಿಸಿ ಹೋಗಿದಿರಲ್ಲ, ಅವರಿಂದ ಹಿಡಿದು 3 ವರ್ಷಗಳಲ್ಲಿ ನಿರಂತರವಾಗಿ ಈ ಕ್ಷೇತ್ರದಲ್ಲಿ ಓಡಾಡಿ ಈ ಕ್ಷೇತ್ರದಲ್ಲಿ ಕೆಲಸ ಮಾಡಿದ ಎಲ್ಲ ಬಂಧುಗಳಿದಾರಲ್ಲ, ನಿಮ್ಗೆಲ್ಲ ಒಂದೇ ವಾಕ್ಯದಲ್ಲಿ ಕಲಶೋತ್ಸವದ ಸಮಿತಿ ವತಿಯಿಂದ ಪ್ರೀತಿಯ ವಂದನೆ ಮತ್ತು ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ. ಆದರೂ ನಾನು ಕೃತಜ್ಞನಾಗಬಾರ್ದು, ಕೆಲವನ್ನು ನೆನ್ಕೊಳ್ಸೇಬೇಕು. ಕಲಶೋತ್ಸವ ಸಮಿತಿ ರಚನೆಯಾದ ಮೇಲೆ ಒಂದು ತೀರ್ಮಾನಕ್ಕೆ ಬಂದ್ವಿ ನಾವು. ಸ್ವಲ್ಪ ಜೀರ್ಣೋದ್ಧಾರದ ಕೆಲಸಗಳಿತ್ತು, ಅಧ್ಯಕ್ಷರಿದ್ದಾರೆ, ಕಾರ್ಯಾಧ್ಯಕ್ಷರು ಇದ್ದಾರೆ. ಕೆಲಸ ಯಾರು ಮಾಡುದು, ಉಳಿದ ಕೆಲಸ ಯಾರು ಮಾಡುದು, ಜೀರ್ಣೋದ್ಧಾರ ಮಾಡ್ದ ಕೆಲಸ ಮಾಡುದು, ಇದೆಲ್ಲ ಒಂದು ಕ್ಷೇತ್ರದ ಜಿಜ್ಞಾಸೆಗಳು ಮತ್ತು ನಮ್ಮ ಇಡೀ ಕೆಲಸವನ್ನು ಒಂದು ರೀತಿ ವಿಭಜನೆ ಮಾಡಿ ಅಲ್ಲೋಲ ಕಲ್ಲೋಲ ನಿರ್ಮಾಣ ಮಾಡಬಹುದು. ಈ ಅನುಭವದ ಆಧಾರದ ಮೇಲೆ ನಾವು ಕೇಳಿದ್ವಿ ಏನ್ ಮಾಡುದು. ಜೀರ್ಣೋದ್ಧಾರದವರು ಹೇಳಿದ್ರು, ಅಲ್ಲಿ ಇದ್ದದ್ದು ನಾವೇ, ಇಲ್ಲಿ ಇದ್ದದ್ದು ಅವರೇ, ಅದ್ರಲ್ಲಿ ಏನು ವ್ಯತ್ಯಾಸ ಇಲ್ಲ, ಒಂದೇ ಮನೆಯವರು. ಆದ್ರೆ ಕೆಲಸ ಮಾತ್ರ ಆ ಕಡೆ ಈ ಕಡೆ ಆಗಿತ್ತು. ಅವರು ಒಪ್ಪಿತ ಮನಸ್ಸಿನಿಂದ ಹೇಳಿದ್ರು, ಈ ಕೆಲಸ ನೀವು ಮುಂದುವರಿಸಿ. ಊರಿನ ಜನಗಳು ಉದ್ಘೋಷ ಮಾಡಿದರು, ನಾವು ಕ್ಷೇತ್ರದ ಪುನರುಜ್ಜೀವನಕ್ಕೆ ದುಡ್ಡು ಕೊಡ್ತೀವಿ. ಸ್ವಲ್ಪ ಜನ ಕೊಟ್ಟಿದ್ರು, ಸ್ವಲ್ಪ ಜನ ಆತಂಕದಿಂದ ಕೊಟ್ಟಿರ್ಲಿಲ್ಲ, ಬಾಕಿ ಇತ್ತು, ಅವರನ್ನು ಸಂಗ್ರಹ ಮಾಡಿದ್ವಿ. ಯಾರು, ಯಾವ ಅಕೌಂಟ್ಗೆ ಹೋಗುವುದು, ಈ ಪ್ರಶ್ನೆಗಳು ಕಾಡ್ತಾ ಇತ್ತು. ನಮ್ಮೊಳಗೆ ಅಭಿಪ್ರಾಯ ಭೇದ ಬರಬಾರ್ದಲ್ವಾ, ಅದಕ್ಕಾಗಿ ಅವರ ಹತ್ರ ವಿನಂತಿ ಮಾಡಿಕೊಂಡ್ವಿ, ಏನು ಎಲ್ಲೇ ಬರಲಿ ಕಲಶೋತ್ಸವ ಸಮಿತಿ ಇವತ್ತಿನಿಂದ ಫೆಬ್ರವರಿ 7ನೇ ತಾರೀಕಿನಿಂದ ನಿರ್ಮಾಣ ಮಾಡ್ತೀವಿ, 12ನೇ ತಾರೀಕಿನಿಂದ ನಿರ್ಮಾಣ ಮಾಡ್ತೀವಿ. ಅತ್ಯಂತ ಸಮ್ಮತವಾದ ಮುಕ್ತ ಮನಸ್ಸಿನಿಂದ ನಮ್ಮ ಕೆಲಸಕ್ಕೆ ವೇಗಕ್ಕೆ ಪ್ರಾರಂಭವನ್ನು ಕೊಟ್ಟಂತ ಆ ಜೀರ್ಣೋದ್ಧಾರ ಸಮಿತಿಯ ಗೌರವಾಧ್ಯಕ್ಷರು, ಅಧ್ಯಕ್ಷರು, ಎಲ್ಲ ಪದಾಧಿಕಾರಿಗಳಿಗೆ ಈ ವೇದಿಕೆಯಲ್ಲಿ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೀನಿ. ನಾನು ಅಧ್ಯಕ್ಷರನ್ನು ಮತ್ತು ಗೌರವಾಧ್ಯಕ್ಷರನ್ನು ಬಿಟ್ಟು ಹೋಗುವಾಗಿಲ್ಲ. ಗೌರವಾಧ್ಯಕ್ಷರು ತಪ್ಪು ತಿಳ್ಕೊಳ್ಬಾರ್ದು ನೀವು, ತುಂಬಾ ನಮ್ಗೆ ಆತಂಕ ಆಗ್ತದೆ. ಈ ಸಾಮೀಪ್ಯ ಅನ್ನೋದು ಕೆಲವೊಮ್ಮೆ ಸಭೆಯ ಮಧ್ಯದಲ್ಲಿ ನಮ್ಮನ್ನು ಆತಂಕ ಮಾಡ್ತದೆ. ರಾಘವೇಂದ್ರ ಜಿ ಅವರನ್ನು ನಾ ಬಾಲ್ಯದಲ್ಲೇ ನೋಡಿದವರು, ಅಣ್ಣ ಅಂತ, ಹಾಗಾಗಿ ರಾಘವೇಂದ್ರ ಅಣ್ಣ ಅಂತ ಕರೀದು ಇವತ್ತು ಹಾಗೆ ಕರೆದು ಬಿಟ್ಟೆ. ಆದ್ರೆ ನಮ್ಮ ಕ್ಷೇತ್ರದ ತಂತ್ರಿಗಳವರು, ವೇದಮೂರ್ತಿ ರಾಘವೇಂದ್ರ ಭಾಗಿನಾಯರು, ನಾವು ಅಣ್ಣ ಅಂತ ಹೇಳ್ಕೊಳ್ತಲೇ ಈ ಜೀವನ ಕಾರ್ಯದ ಗೌರವಾಧ್ಯಕ್ಷರಾಗಿದ್ದವರು ಅವರು. ಯಾವ ಹಮ್ಮು ಬಿಮ್ಮುಗಳಿಲ್ಲದೆ ನಾನು ಹಸ್ರಣ್ಣ, ನಾನು ಈ ಭಾಗದ ಈ ವ್ಯವಸ್ಥೆಯನ್ನು ನೋಡಿಕೊಳ್ಳುವ ಅನ್ನುವಂಥ ಯಾವ ದೌಲತ್ತುಗಳಿಲ್ಲದೆ ಒಬ್ಬ ಸಾಮಾನ್ಯರಲ್ಲಿ ಸಾಮಾನ್ಯನಾಗಿ ಅವರು ತೊಡಗಿಸಿಕೊಂಡ ರೀತಿ ಇದೆ ಅಲ್ಲ, ಅದ ಅಕ್ಷರಗಳಿಗೆ ನೀಲ್ಕತ್ತು ಅವರನ್ನು ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಪರವಾಗಿ ಅತ್ಯಂತ ವಿನಮ್ರವಾಗಿ ಅಭಿವಂದಿಸ್ತಾ ಇದ್ದೀನಿ. ಕಾರ್ಯಕ್ರಮದ ವೇದಿಕೆಯಲ್ಲಿ ವಿರಾಜಮಾನರಾಗಿರುವಂತಹ ಅಧ್ಯಕ್ಷರು ಮಂಗಳೂರಿನಲ್ಲಿ ಕೆಲಸ ಮಾಡ್ತಾರೆ. ನನ್ಗೆ ಗೊತ್ತು, ಸುವರ್ಣನ ಮನಸ್ಸು ಮಾಡಿದರೆ ಇದರ ಖರ್ಚನ್ನು ಭರಿಸುವ ತಾಕತ್ತು ಇದೆ ಅವರಿಗೆ. ಅಂತ ಶಕ್ತಿಯನ್ನು ಭಗವಂತ ಕೊಟ್ಟಿದ್ದಾನೆ, ಕಳಿಯಬೀಡು ಕೊಟ್ಟಿದೆ, ಈ ದೈವಗಳು ಕೊಟ್ಟಿದೆ. ಆದ್ರೆ ಮನಸ್ಸು ಬೇಕಲ್ಲ. ಹೆಸರಲ್ಲಿ ಮಾತ್ರ ಸುವರ್ಣ ಅಲ್ಲ, ಅವರ ಮನಸ್ಸು ಕೂಡ ಒಂದು ರೀತಿಯ ಚಿನ್ನವೇ ಅದು. ನಾನು ಅತ್ಯಂತ ಧನ್ಯತೆ ಮತ್ತು ಅಭಿಮಾನದಿಂದ ಹೇಳ್ತೀನಿ, ಇದುವರೆಗೆ ಇದು ಯಾಕೆ ಅನ್ನುವಂಥ ಪ್ರಶ್ನೆಗಳು ಅವ್ರ ಹತ್ರ ಬರಲಿಲ್ಲ. ಕೇಶವರೇ, ಅಂಚನ ಮಲ್ಪಕ ಪ್ರಾಯಶಃ ನಾನು ಅಧ್ಯಕ್ಷ, ನನ್ನ ಹತ್ರ ಕೇಳಬೇಕು, ಹೀಗೆ ಆಗ್ಬೇಕು, ಆ ಯಾವ ಕರ್ಮಠ ಆಲೋಚನೆಗಳಿಲ್ಲದೆ ಕ್ಷೇತ್ರ ಇದು ಉತ್ಸವನ ಆಗ್ಬೇಕು, ಇದು ಅಭಿವೃದ್ಧಿ ಆಗ್ಬೇಕು ಅನ್ನೋದಕ್ಕೆ ಎಲ್ಲ ಆಯಾಮಗಳಲ್ಲಿ ನಿಂತು ಶಕ್ತಿ ಕೊಟ್ಟಂತ ಜೀರ್ಣೋದ್ಧಾರ ಸಮಿತಿಯ ಎಲ್ಲ ಬಂಧು ಪದಾಧಿಕಾರಿಗಳ ಪರವಾಗಿ ಮುಗುಡವಾಗಿರುವಂತಹ ಸುವರ್ಣ ಮತ್ತು ಅವರ ತಂಡಕ್ಕೆ ಮತ್ತೊಮ್ಮೆ ಪ್ರೀತಿಯ ವಂದನೆಗಳು ಸಲ್ಲಿಸ್ತಾ ಇದ್ದೀನಿ. ನಾನು ಪ್ರಾರಂಭದಲ್ಲೇ ಹೇಳಬೇಕು, ನನ್ನೊಂದು ಪ್ರಧಾನ ಕಾರ್ಯದರ್ಶಿ ಇದ್ದಾರೆ, ಗೇರುಕಟ್ಟೆಗೆ ಬಂದ ಬಂಧು ಅವರು, ಕಳಿಯ ಗ್ರಾಮದ ನ್ಯಾಯತರ್ಪು ಗ್ರಾಮದ ಪಾರ್ಶ್ವದಲ್ಲಿ ಇರುವವರು, ಹೆಸರು ಹೇಳಬಾರದು ನಾನು. ತುಂಬಾ ಜನ ಪದಾಧಿಕಾರಿಗಳಿದ್ದಾರೆ, ಯಾರಿಗಿಲ್ಲಿ ವಂದನೆ ಅಭಿನಂದನೆ ಹೇಳುವುದಿಲ್ಲ ಅಂತ ಹೇಳಿದ್ದೀನಿ. ಆದ್ರೆ ಇವತ್ತು ಮಧ್ಯಾಹ್ನ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದೇನೆ, ವೃತ್ತಿಯಲ್ಲಿ ಟೈಲರ್,
2 ತಿಂಗಳಿಂದ ಆ ಶಾಪಲ್ಲಿ ನೋಡಿದ್ದು 2 ತಿಂಗಳಲ್ಲಿ ಆ ಶಾಪಲ್ಲಿ ನೋಡಿದ್ದು ಬಂಡಿಕ್ಸ್ಗಳನ್ನು, ಆ ಶಾಪಲ್ಲಿ ನೋಡಿದ್ದು ದೇಣಿಗೆ ರಸೀದಿಗಳನ್ನು, ಆ ಶಾಪಲ್ಲಿ ನೋಡಿದ್ದು ದೊಡ್ಡ ದೊಡ್ಡ ಪುಸ್ತಕಗಳನ್ನು. ಒಂದಿನ ನಾನು ಕೂತ್ಕೊಂಡಿದ್ದೆ, ಶಾಲೆಯ ಮಕ್ಕಳು ಬಂದರು ಯೂನಿಫಾರ್ಮ್ ಆಯ್ತಾ ಅಂತ. ಅವ್ರು ಎದ್ದು ನಿಂತು ತರೆ ಕಿರ್ಬಿ ಯೂನಿಫಾರ್ಮ್ ತಂದ ಬಟ್ಟೆ ಉಂಟಲ್ಲ ಹಾಗೆ ಅವನ ಕೈಯಲ್ಲಿ ಕೊಟ್ಟು, ಪುಟ್ಟ ಆಗುದಿಲ್ಲಪ್ಪ, 26 ನಂತರ ಎಲ್ಲಾದ್ರೂ ಮಾಡ್ಕೊಂಡು ಬಾ ಅಂತ. ಇದು ನನ್ನ ಕಿವಿಯಲ್ಲಿ ಕೇಳಿದ ಕಣ್ಣಲ್ಲಿ ನೋಡುದು. ಅಂದ್ರೆ ಸಮಾಜದ ಕೆಲಸ ಮಾಡ್ತಲೇ ನಾನು ಅನ್ನೋದನ್ನು ಮರೆತು ಕೆಲಸ ಮಾಡುವ ಶಕ್ತಿ ಇದೆ ಅಲ್ಲ, ಅಂಥ ಪ್ರಧಾನ ಕಾರ್ಯದರ್ಶಿ ಮತ್ತು ಆ ಇಡೀ ತಂಡ ಏನಿದೆಯೋ ಅವರಿಗೆ ಈ ವೇದಿಕೆಯಲ್ಲಿ ಪ್ರೀತಿಯ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಆ ಕಡೆಯಿಂದ ಶುರು ಮಾಡುವ ಅಂತ ಇದ್ದೀನಿ. ಇನ್ನು ಒಂದು 8 ರಿಂದ 10 ನಿಮಿಷದಲ್ಲಿ ಮುಗಿಸ್ತೇನೆ. ಇಲ್ಲೊಂದು ದೊಡ್ಡ ಗದ್ದೆ ಇದೆ, ಇಲ್ಲೊಂದು ಪಕ್ಕದಲ್ಲಿ ಪುಟ್ಟ ವ್ಯವಸ್ಥೆ ಇದೆ, ಉದ್ದಕ್ಕೂ 1 ಕಿಲೋಮೀಟರ್ ರಸ್ತೆ ಇದೆ. ಕಳೆದ 4 ದಿನಗಳಿಂದ ಈ ಕ್ಷೇತ್ರಕ್ಕೆ ಎಷ್ಟು ವಾಹನಗಳು ಬಂದಿದೆ ನಮ್ಗಂತ ಲೆಕ್ಕ ಇಲ್ಲ. 21ರ ಭವ್ಯವಾದಂತ ಶೋಭಾಯಾತ್ರೆ, ಕ್ಷೇತ್ರಕ್ಕೆ ಹಸಿರು ಹೊರಕಾಣಿಕೆಯ ಸಮರ್ಪಣೆ, ಆ ಸಂದರ್ಭದಲ್ಲಿ ಬಂದಂತ ವಾಹನ ಜಾಥಾ, ಅದನ್ನು ನಿಭಾಯಿಸಿದಂತ ರೀತಿ, 22ರ ಕಾರ್ಯಕ್ರಮ, ಅಭೂತಪೂರ್ವವಾಗಿ ಜನಗಳ ಆಗಮನ, ನಿನ್ನೆ ನಡೆದಂತ ನೇಮೋತ್ಸವ, ಹತ್ತಿರ 4,000ಕ್ಕೂ ಅಧಿಕ ಭಕ್ತರ ಈ ಕ್ಷೇತ್ರಕ್ಕೆ ಆಗಮನ. ಕ್ಷೇತ್ರದಲ್ಲಿ ಕೆಲಸ ಆಗ್ತದೆ, ವೈದಿಕ ವಿಧಿವಿಧಾನಗಳು ನಡೀತದೆ, ಎಲ್ಲದಕ್ಕೂ ಬೇಕಾಗ್ತದೆ. ಅದು ಸೀನಗೌಡರಿಂದ ಹಿಡಿದು ಕಂಟಿನ್ಯೂಸ್ ಶೀನಗೌಡರಿಂದ ಹಿಡಿದು ಇವತ್ತು ಮಂಜಲಡ್ಕದಲ್ಲಿ ನಡೆಯುವಂತ ಧರ್ಮ ದೈವಗಳ ನರ್ತನ ಸೇವೆಯಿಂದ ತೊಡಗಿಸಿಕೊಂಡು ಪಲ್ಲಕ್ಕಿಯನ್ನು ಹೊತ್ಕೊಂಡು ಬಂದವರು, ಪಲ್ಲಕ್ಕಿ ಉತ್ಸವದಲ್ಲಿ ಭಾಗಿಯಾದವರು, ಬೆಂಡಾರ ಬರುವಾಗ ತೊಡಗಿದವರು, ಅದಕ್ಕೆ ಶೃಂಗಾರ ಮಾಡಿದವರು, ಅಲ್ಲೋ ಇಲ್ಲೋ ನಿಂತು ಅದನ್ನು ವೇಗ ಕೊಟ್ಟವರು. ಅದನ್ನು ನಾನು ಯಾರಿಗೂ ಹೇಳಬೇಕಾಗಿಲ್ಲ. ಆ ಎಲ್ಲ ತಂಡ ಇದೆಯಲ್ಲ, ಆ ತಂಡದ ಸಂಚಾಲಕರುಗಳೇ ಇದೆಯಲ್ಲ, ಅವರಿಗೆಲ್ಲರಿಗೂ ವಿಶೇಷವಾಗಿ ಪರಿವಾರ ದೈವಗಳ ಸಾನ್ನಿಧ್ಯದ ನೆಲೆಯಿಂದ ಪ್ರೀತಿಯ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಬಂಧುಗಳೇ, ಎಲ್ಲ ವಂದನೆಗಳ ಮಧ್ಯೆ ನಾನು ಹೇಳಲೇಬೇಕು. ಕಲಶ ಸಮಿತಿ ಆದಾಗ ಕಲಶ ಸಮಿತಿಯ ಅಧ್ಯಕ್ಷರು ಯಾರಾಗಬೇಕು ಅಂತ ಹೇಳುವಾಗ ಮೊದಲು ಸೂಚನೆ ಕೊಟ್ಟದ್ದು ನಾನೇ, ಕ್ಷೇತ್ರದ ಶಾಸಕರನ್ನು ಅಧ್ಯಕ್ಷರನ್ನಾಗಿ ಮಾಡುವ ಅಂತ. ಅಷ್ಟೊತ್ತಿಗೆ ಎಲ್ಲರೂ ಹೇಳಿದ್ರು, ಅವರು ಅಧ್ಯಕ್ಷರಾಗುವುದಕ್ಕಿಂತ ಗೌರವಾಧ್ಯಕ್ಷರಾಗಿದ್ರೆ ಇನ್ನೂ ಚೆನ್ನಾಗಿದೆ. 2 ಮಾತುಗಳೆಲ್ಲ. ತುಂಬಿದ ಸಭೆಯಲ್ಲಿ ಮೊದಲ ಧ್ವನಿ ಗೌರವಾಧ್ಯಕ್ಷರು ಯಾರು ಅಂತ ಕೇಳಿದಾಗ ಕ್ಷೇತ್ರದ ಶಾಸಕರನ್ನು ಅಂತ ಮಾಡಿದ್ರು. ಗೌರವಾಧ್ಯಕ್ಷರಾದ್ಮೇಲೆ ಈ ಕ್ಷೇತ್ರಕ್ಕೆ ಎಷ್ಟು ಬಾರಿ ಬಂದಿದ್ರು ಅಂತ ನಾನು ಲೆಕ್ಕ ಕೊಡಲ್ಲ. ಆದ್ರೆ ಈ ಕ್ಷೇತ್ರಕ್ಕೆ ಅವರ ಕೊಡುಗೆ ಏನು ಮಾತಿನಲ್ಲಿ ನಾನು ಹೇಳ್ಬಹುದು. ಶಾಸಕನಾಗಿ ಅವರು ಮಾಡುವ ಕೆಲಸ ನಮ್ಗೆ ಗೊತ್ತಿದೆ, ಯಾರು ಯಾವ ಕೆಲಸ ಮಾಡ್ತಾರೆ ಅಂತ. ಇದು ರಾಷ್ಟ್ರ ಪುನರ್ ನಿರ್ಮಾಣದ ಸೇವೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡಿರುವಂತ ಸಂಘಟನೆಯೊಂದರ ಕಾರ್ಯಕರ್ತನಾಗಿ, ಆ ನಂತರ ರಾಜಕಾರಣದಲ್ಲಿ ತೊಡಗಿಸಿಕೊಂಡು ರಾಜಕಾರಣದಲ್ಲಿ ಧರ್ಮವನ್ನು ಸಮ್ಮಿಳನಗೊಳಿಸಿಕೊಂಡು ಧರ್ಮ ಕಾರ್ಯದಲ್ಲಿ ತೊಡಗಿಸಿಕೊಂಡಿರುವಂತ ಸನ್ಮಾನ್ಯ ಸಹೃದಯಿ ಸಹೋದರ ಹರೀಶ್ ಪೂಂಜಾ ಅವರು ಈ ಕ್ಷೇತ್ರಕ್ಕೆ ಕೊಟ್ಟಂತ ಕೊಡುಗೆಯನ್ನು ನಾನು ಪ್ರಾಯಶಃ ಅದು ಅಭಿನಂದನೆ ಅಲ್ಲ ಅಂತ ಭಾವಿಸಿಕೊಳ್ತೀನಿ. ಗೇರುಕಟ್ಟೆಯಿಂದ ಕಲಿಯಬೀಡಿನವರೆಗೆ ರಸ್ತೆ ಹೇಗಿತ್ತು ಅಂತ 6 ತಿಂಗಳ ಹೋದವರಿಗೆ ಗೊತ್ತಿದೆ. ರಿಕ್ಷಾದವರು ನನ್ನ ಮನೆಗೆ ಬರಬೇಕಾದ್ರೆ ಹರೀಶಣ್ಣ ಮಾಮೂಲಿ ಇದ್ದದ್ದು 80 ರೂಪಾಯಿ, ಕೊನೆಗೆ 120 ರೂಪಾಯಿ ಆಗಿತ್ತು. ಯಾಕೆ ಅಂತ ಕೇಳುವಾಗ ಅಲ್ಪರ್ದಾಡೆ ಪೋರ ಪೂಜಿ ಅಂತ. ಆದ್ರೆ ಮೇ ತಿಂಗಳಲ್ಲಿ ಬ್ರಹ್ಮಕಲಶ ಆದಾಗ ನಾವು ಕೊಟ್ಟ ಮೊದಲ ಬೇಡಿಕೆ ಈ ರಸ್ತೆಯ ಡಮರೀಕರಣ ಆಗ್ಬೇಕು ಅಂತ. ಹೇಗ್ ಮಾಡ್ತೀರೋ ಗೊತ್ತಿಲ್ಲ ಅಂತ ತುಂಬಿದ ಸಭೆಯಲ್ಲ ಹೇಳಿಬಿಟ್ರು, ಈ ರಸ್ತೆಯ ಡಮರೀಕರಣ ಮಾಡಿಸಿಕೊಡ್ತೀನಿ ಅಂತ. ಮೇ ತಿಂಗಳ 10ನೇ ತಾರೀಕಿಗೆ ಸುಮಾರು 45 ಲಕ್ಷ ವೆಚ್ಚದಲ್ಲಿ ಗೇರುಕಟ್ಟೆಯಿಂದ ಕೆಬಿ ರೋಡ್ನವರೆಗಿನ ಡಮರೀಕರಣದ ವ್ಯವಸ್ಥೆಯನ್ನು ಮಾಡಿದ್ದಿಂದಲ್ಲ ಸ್ವತಃ ನಿಂತ್ಕೊಂಡು ಫೋನಾಯಿಸ್ಕೊಂಡು ಕಾಂಟ್ರಾಕ್ಟರ್ಗೆ. ಅದು ಯಾವ ಫಂಡ್ ಅಲ್ಲಿ ಕೊಡ್ತಾರೆ ಅಂತ ನಾನು ಮಾತಾಡೋದಿಲ್ಲ, ಅವರ ಧ್ವನಿಯಲ್ಲೇ ಬರಬಹುದು. ನೀರಾಗ್ಬೇಕು ಕ್ಷೇತ್ರಕ್ಕೆ, ಎತ್ತರದ ಗುಡ್ಡ ಮಂಜಲಡ್ಕ, ಭುವನೇಶ್ ಅವರ ಮನೆಯಿಂದ ನೀರು ಬರ್ತಾ ಇತ್ತು. ಆದ್ರೆ ಶಾಶ್ವತವಾಗಿ ನೀರಿನ ವ್ಯವಸ್ಥೆ ಬೇಕು ಅಂತ ಆಯ್ತು. ಒಂದೇ ಒಂದು ನಮ್ಮ ಕಾರ್ಯಕರ್ತರು ಸುಗರದ ಯುವಕರು ಫೋನ್ ಹಚ್ಚಿದಾಗ ರಾತ್ರಿ ಹೊತ್ತಿನಲ್ಲಿ ಕಾರ್ಯಕರ್ತರು ನಿಂತು ಮಧ್ಯರಾತ್ರಿ ಹೊತ್ತಿನಲ್ಲಿ ಕೊಳವೆ ಬಾವಿಯನ್ನು ತೋಡಿಸಿ ತನ್ನ ನಿಧಿಯಿಂದ ಕೊಟ್ಟದಿದೆಯಲ್ಲ, ನಾನು ಶಾಲಾ ಹಾಕಿ ಸನ್ಮಾನ ಮಾಡಿದ್ರೆ ಸಾಕಾಗ್ತದ? 2 ಕ್ಷೇತ್ರಕ್ಕೆ ಹೋದವರಿದ್ದಾರೆ.
ಈ ಕ್ಷೇತ್ರದ ಇಡೀ ಔಟ್ಲುಕ್, ಹೊರಗಿನ ಲುಕ್ ಹೇಗೆ ಅಂತ ಕೇಳಿದ್ರೆ, ಮೊನ್ನೆ ಒಬ್ರು ಹೇಳ್ತಾ ಇದ್ರು ಮೊರಾನಿ ಮುಟ್ಟಂಕ ಮಾಮೂಲಿ ಇತ್ತು ತೋಜೊಂದಿತ್ತು, ಇಂಟರ್ಲಾಕ್ ಪಾಡ್ನಗೊಂದಿದ್ದ ಪೊರ್ಲೇ ಬೇತೆ ಪೊಂಜಿನಕ್ಲಿ ಮದುವೆ ಬೋಯಿನ ಕೆಂಚ ತೋಜುಂಡ ಈ ತಾಣಲ ಅಂಚನೆ ತೋಜುಂಡು ಅಂತ ಮನಸ್ಸಿನಲ್ಲಿ ಇತ್ತು. ಹರಿಶನ್ ನಂತರ ಹೇಳಿಲ್ಲ, ನಾನು ಈಗ ಹೇಳುದು 1 ಲಕ್ಷ ನಾವು ಅಡ್ವಾನ್ಸ್ ಕೊಟ್ಟಿದ್ವಿ ಇಂಟರ್ಲಾಕಿಗೆ ಹಾಕುದು ಅಂತ. ಸ್ಕ್ವೇರ್ ಫೀಟ್ ಎಷ್ಟು ಅಂತ ಯೋಚನೆ ಮಾಡಿದ್ದು 4,000 ಸ್ಕ್ವೇರ್ ಫೀಟ್ ಅಂತ ಲೆಕ್ಕ ಮಾಡುವಾಗ 12,000 ಸ್ಕ್ವೇರ್ ಫೀಟ್. ಇಲ್ಲಿ 7,000, ಮಂಜಲಡ್ಕದಲ್ಲಿ 4,500, 12,500 ಹೇಗೆ ಮಾಡುದು ಆತಂಕ. ಒಂದಿನ ಬೆಳಿಗ್ಗೆ ಎಲ್ಲರಿಗೂ ಹೇಳಿದೆ, ನಮ್ಮ ಮನೆಗೆ ಹೋದ್ರೆ ಹೇಗೆ, ಅವ್ರದ್ದು ಮನೆಗೆ ಗೊತ್ತಿರ್ಬೋದು ಹರಿಶನ್ ನನಗೆ. ಅವರ ಮನೆಗೆ ಹೋಗಿ ಏನೇನೋ ಮಾತನಾಡಿ ಓದದ್ದು ಉದ್ದೇಶ ಇದೆ, ಕೊನೆಗೆ ಒಂದು ಇಂಟರ್ಲಾಕ್ ಪಾಂಡೆ ಇಂಚ. ನಾನು ಯೋಚನೆ ಮಾಡುದು ನೋಡಿ, ಕಮಿಟ್ಮೆಂಟ್ ಮತ್ತು ಬದ್ಧತೆ ಹೇಗೆ ಅಂತ ಕೇಳಿದ್ರೆ ಅದ ಪಾಡೋಡತೆ ಎಡ್ಡತ ಆದರ್ಶ ಅಂತ ಇದ್ದಾರೆ ಅಂತ ಹೇಳ್ಕೊಂಡು ವಿನೋದನ್ ಕರೆದು ಅಲ್ಲೇ ಫೋನ್ ಕೇಳಿ ಫೋನ್ ಹಚ್ಚು ಅಂತ ಹೇಳುವಾಗ ಆದರ್ಶನ ಫೋನ್ ಸ್ವಿಚ್ ಆಫ್. ನನಗೂ ಎದೆ ಡಬ ಡಬ ಅಂತ ದಿನ ಇಲ್ಲ. ಇವತ್ತು ಹೇಳ್ಬೇಕಲ್ಲ, ನಾವೇ ಆದರ್ಶ ಅವ್ರ ಹತ್ರ ಹೋಗಿ ಶಾಸಕರು ನಿಮ್ಗೆ ಫೋನ್ ಮಾಡಿದ್ರು ಸ್ವಿಚ್ ಆಫ್ ಅಂತ ಹೇಳಿ ಮತ್ತೆ ಶಾಸಕರನ್ನು ಮಾತಾಡಿಸಿ ಇವತ್ತು ಸುಮಾರು 12 ಲಕ್ಷ ವೆಚ್ಚದಲ್ಲಿ, ಮತ್ತೆ ಹೇಳ್ತೇನೆ ಯಾವ ನೀತಿ ಅಂತ ಅವ್ರು ಹೇಳ್ಬೇಕು, ಇಂಟರ್ಲಾಕ್ ಮಾಡಿದಂತ ವ್ಯವಸ್ಥೆ ಇದೆ ಅಲ್ಲ, ಒಬ್ಬ ಗೌರವಾಧ್ಯಕ್ಷ ಅಲ್ಲ, ಒಬ್ಬ ಶಾಸಕ ಅಲ್ಲ, ಧರ್ಮದ ಕೆಲಸ ಮಾಡುವಾಗ ಅವರು ತೊಡಗಿಸಿಕೊಂಡ ರೀತಿ ಇದೆಯಲ್ಲ, ಒಮ್ಮೆ ಕೂತವರು ಕೂತಲ್ಲೇ ತುಂಬ ಚಪ್ಪಾಳೆಯ ಜೊತೆಗೆ ಅವರಿಗೆ ಗೌರವವನ್ನು ಸಲ್ಲಿಸಬೇಕು ಅಂತ ಹೇಳ್ತೀನಿ. ಗ್ರಾಮ ಪಂಚಾಯಿತು ಅಕ್ಕ ತಂಗಿ ಸಹೋದರಿ ಇಲ್ಲೇ ಇದ್ದಾರೆ, ಸದಸ್ಯ ಬಂಧುಗಳು ಕಣ್ಣು ಮುಂದೆ ಇದ್ದಾರೆ, ಮುಖದಲ್ಲಿ ಒಂದು ಬಗೆ ಮುಗುಳ್ನಾಗೆ ಇದೆ ಎಲ್ಲರದ್ದು. ತುಂಬಾ ಕಾಡಿದೀವಿ, ತುಂಬ ಬೇಡಿದೀವಿ, ತುಂಬ ಬೈದಿದ್ದೀವಿ ಗೊತ್ತವರಿಗೆ. ಆದ್ರೆ ಎಲ್ಲ ಸಂದರ್ಭದಲ್ಲಿ ಸ್ಪಂದಿಸಿದ ರೀತಿ ಇದೆಯಲ್ಲ ಹರ್ಷನ, ಒಂದು ಗ್ರಾಮ ಪಂಚಾಯತ್ ಜನಪ್ರತಿನಿಧಿಗಳು ಸಾಮಾಜಿಕ ಮತ್ತು ಧಾರ್ಮಿಕವಾಗಿ ತಮ್ಮನ್ನು ತೊಡಗಿಸಿಕೊಂಡ್ರೆ ಊರೊಂದರ ಪುನರ್ಜೀವನ, ಕ್ಷೇತ್ರವೊಂದರ ಪುನರ್ಜೀವನ ಹೇಗಾಗಬಹುದು ಅನ್ನೋದಕ್ಕೆ ಈ ಕ್ಷೇತ್ರದಲ್ಲಿ ಕಳಿಯನ್ಯಾತರ್ಪು ವ್ಯಾಪ್ತಿಯ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಸದಸ್ಯರುಗಳಿಗೆ, ಎಲ್ಲ ಅಧಿಕಾರಿ ಬಂಧುಗಳಿಗೆ ಪ್ರೀತಿಯ ವಂದನೆಗಳನ್ನು ಹೇಳಲೇಬೇಕು. ನಾವು ಮೊನ್ನೆ ಪರ್ಮಿಷನ್ ಆಗಬೇಕು ಮೆರವಣಿಗೆಗೆ, 11 ಗಂಟೆ ಆಗಿದೆ, 1 ಗಂಟೆಗೆ ಮೆರವಣಿಗೆ ಹೊರಡಬೇಕು, ಪಂಚಾಯತ್ನ ಪರ್ಮಿಷನ್ ಆಗಬೇಕು. ಅಭಿವೃದ್ಧಿ ಅಧಿಕಾರಿಗೆ ಫೋನ್ ಮಾಡಿದೀವಿ, ನಾವು ಬಂದಿಲ್ಲ, ತಪ್ಪಾಯ್ತು ನಮ್ಮಿಂದ, ಏನಾದ್ರೂ ಮಾಡಿ. ಪೊಲೀಸ್ ಸ್ಟೇಷನ್ ಅಲ್ಲಿ ಲೆಟರ್ ಕೇಳ್ತಾ ಇದ್ದಾರೆ, ಮಾತಾಡುವುದು ನಮಗೆ ಸ್ಟೇಷನ್ ಅಲ್ಲಿ ಬೇರೆ ಸಂಗತಿ. ಸಾಮಾನ್ಯ ಸಭೆಯ ಮಧ್ಯೆ ಟೈಪ್ ಮಾಡಿ ಅಧ್ಯಕ್ಷರು ಫೋನ್ ಕೇಶವರಿಗೆ ನಮ್ಮ ಮೊಬೈಲ್ಗೆ ಬಾಡ್ದು ಬಿಡ್ತಾ ಅಂತ. ನಾನು ಹೇಳುದು ಈ ಸ್ಪಂದನೆ ಇದೆಯಲ್ಲ, ನಾವು ಕ್ಷೇತ್ರದ ಯಾವ ಬಂಧುಗಳು ಮರೀಲಿಕ್ಕೆ ಸಾಧ್ಯ ಇಲ್ಲ. ಆ ಬಂಧುಗಳಿಗೆ ಅತ್ಯಂತ ಪ್ರೀತಿಯ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇನ್ನು ಅರಣ್ಯ ಇಲಾಖೆಯವರಿಗೆ ನಾನು ಹೇಳಿದ್ರೆ ಅಪಾರ್ಥ ಆಗ್ಬಹುದು, ಇದು ಕಾಡು, ಮಂಜಲಡ್ಕವು ಕಾಡು. ಈ 2 ಕಾಡುಗಳು ಯಾವ RTC ಅಲ್ಲಿ ಇದೆ ಅಂದ್ರೆ ಸರ್ಕಾರಿ RTC ಅಲ್ಲಿ ಇರೋದು. ಅರಣ್ಯ ಇಲಾಖೆ ಇರೋ ಹತ್ರ ನೀವು ಕೇಳಿದ್ರೆ ಅದೆಲ್ಲ ನಮ್ಮ ವ್ಯಾಪ್ತಿ ಅಂತ ಹೇಳ್ತಾರೆ, ತಪ್ಪಲ್ಲ, ಅದು ಅವರ ಕರ್ತವ್ಯ. ಆದ್ರೆ ಇಲ್ಲೊಂದು ಕ್ಷೇತ್ರ ಮಾಡ್ತೀವಿ, ಜಾಗ ಕೊಡುವುದು, ಈ 10 ಸೆನ್ಸ್ ದೇತೋನಿ ಅಂತ ಸುರುಗಿ ಹೇಳಿದ್ರು ಮಂಜಲಡ್ಕದಲ್ಲಿ. ಆ 10 ಸೆನ್ಸ್ ಅಂತ ರಿಪೇರಿ ಮಾಡಿ ಒಂದ್ ದಿವಸ ಹೋಗಿದ್ವಿ, ನನಂಜಿ 10 ಸೆನ್ಸ್ ದೇತೋಣಿಲ್ಲ, ಕಿರ್ಕಿರ್ದಾಯಿ ನನ್ನ 10 ಸೆನ್ಸ್ ಅಂತ ಹೇಳಿದ್ರು. ಅದೊಂದು 30 ಸೆನ್ಸಿನವರೆಗೆ ಹೋಯ್ತು ಮಂಜಲಡ್ಕದಲ್ಲಿ. ಒಂದಿನ ಮೆಲ್ಲ ಹೇಳಿದೆವು, ನಮ್ಮ ಹುಡುಗರೆಲ್ಲ ಇದ್ರು, ಅವರನ್ನೆಲ್ಲ ಕರ್ಕೊಂಡು ಅವರೇ ಫೋನ್ ಹಚ್ಚಿ ಹೇಳಿದ್ರು, ಸುತ್ತಮುತ್ತ ಪೂರ ಮರ ಉಂಟು, ಎಲ್ಲೆಲ್ಲಿ ದೆತೋನಲ್ಯ ಅಂತ. ಹಾಗೆ ದೆತೋನಲ್ಯ ಅಂತ ಹೇಳಿದಾಗ ಅಧಿಕಾರಿ ಅಲ್ಲಿಂದಲೇ ಜಾಗ್ರತೆ, ಹೆಂಗ್ ಫೋನ್ ಬರ್ರ ಅಲ್ಲಿ ತೊಂದರೆ ಅವರ ಬಲ್ಲಿ ಅಂತ ಹೇಳಿ ಮಂಜಲಡ್ಕದ ಒಂದು ಭವ್ಯವಾದಂತ ಆವರಣ ಇದೆ ಅಲ್ಲ, ಬದಿನಡಿಗೆ ಆವರಣ ಇದೆ ಅಲ್ಲ, ಆ ಅರಣ್ಯ ಇಲಾಖೆಯವರು ಸಮಾಜದ ಕೆಲಸಕ್ಕಾಗಿ ಅಧಿಕಾರದ ನೆಲೆಯಲ್ಲಿ ನಿಂತು ಹೇಗೆ ಸ್ಪಂದಿಸಬಹುದು ಅನ್ನೋದನ್ನು ತೋರಿಸಿಕೊಟ್ಟ ಆ ಎಲ್ಲ ಬಂಧುಗಳಿಗೆ ಅತ್ಯಂತ ಪ್ರೀತಿಯ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ನಾನು ಆಗ್ಲೇ ಹೇಳಿದ್ದೀನಿ, ಕ್ಷೇತ್ರದ ಉಜ್ಜೀವನಕ್ಕೆ ಕೇಂದ್ರ ಜಾಗ ಯಾವುದು ಅಂತ ಕೇಳಿದ್ರೆ ದೇವಾಲಯ. ಆ ದೇವಾಲಯದ ಬಂಧುಗಳು ನಮ್ಮ ಸಹೋದರ ಭುವನೇಶ್ ಅವರು ಅಧ್ಯಕ್ಷರಾಗಿದ್ದಾರೆ, ವ್ಯವಸ್ಥಾಪನಾ ಸಮಿತಿ ಎಲ್ಲ ಸದಸ್ಯರುಗಳಿದ್ದಾರೆ. ಅವರು ಕಳೆದ ತಿಂಗಳುಗಳಿಂದ ಈ ಕ್ಷೇತ್ರಕ್ಕೆ ಅರ್ಚನೆಯಾಗಿ ದುಡಿದದ್ದು, ದೇವಾಲಯದ ವತಿಯಿಂದ ನಮಗೆ ಕೊಟ್ಟಂತ ಸಹಕಾರ, ಅದನ್ನ ಯಾವತ್ತೂ ಮರೀಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಕೊಳ್ತಾ, ಭಜನಾ ಮಂಡಳಿ ಇರ್ಬೋದು, ಬೇರೆ ಬೇರೆ ಭಜನಾ ಮಂಡಳಿಗಳು, ಬೇರೆ ಬೇರೆ ಯುವಕ ಸಂಘಗಳು, ಹಾಲು ಉತ್ಪಾದಕರ ಸಂಘದ ಬಗ್ಗೆ ನನ್ನ ಮಾತಾಡಲ್ಲ ಹರಿಶಣ್ಣ. 3 ದಿವಸ ಸಾಮಾನ್ಯವಾಗಿ 4:15ಗೆ ಹಾಲು ಖರೀದಿಸುವುದು, 3 ಗಂಟೆಗೆ ಹಾಲು ಖರೀದಿಸಿ ಇಲ್ಲಿರುವಂತಹ ಹೈನುಗಾರಿಕೆಯಲ್ಲಿ ತೊಡಗಿಸಿದಂತ ಎಲ್ಲ ಜನಗಳನ್ನು ಇದರಲ್ಲಿ ಪಾಲು ಪಡೆಯುವಾಗಿ ಮಾಡಿದಂತ ಆ ಎಲ್ಲ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷರು, ಸದಸ್ಯರುಗಳಿಗೆ ಅತ್ಯಂತ ಪ್ರೀತಿಯ ನಮನಗಳನ್ನು ಸಲ್ಲಿಸ್ತಾ,
ನಮ್ಮೂರಿನ ಕೃಷಿ ಪತ್ತಿನ ಸಹಕಾರಿ ಸಂಘ ಇದೆ. ಅವರು ಕೊಟ್ಟಂತ ಕೊಡುಗೆ, ದೇಣಿಗೆ ರೂಪದಲ್ಲಿ ಕೊಟ್ಟಂತ ಶಕ್ತಿ, ಅಲ್ಲಿಯ ಬಂಧುಗಳು, ಅಲ್ಲಿಯ ಅಧ್ಯಕ್ಷರು, ಅಲ್ಲಿಯ ಸಿಬ್ಬಂದಿಗಳು, ಅಲ್ಲಿಯ ನಿರ್ದೇಶಕರುಗಳು ಇದರಲ್ಲಿ ತೊಡಗಿಸಿಕೊಂಡಂತ ರೀತಿ ಅದನ್ನು ಖಂಡಿತವಾಗಿ ಅತ್ಯಂತ ಮನನೀಯ ಅಂತ ಹೇಳ್ಕೊಳ್ತಾ, ಇವತ್ತು ಶಾಲೆ ಇದೆ, ಶಾಲೆಯವರು ಕೊಟ್ಟಂತ ಕೊಡುಗೆಗಳು, ಗಣೇಶೋತ್ಸವ ಸಮಿತಿ ಇದೆ, ಅವರು ಸ್ಪಂದಿಸಿದಂತ ರೀತಿಗಳು, ಅದೆಲ್ಲಕ್ಕಿಂತಾಗಿ ಆ ಕಡೆ ಈ ಕಡೆ 2 ಮನೆಗಳಿದೆ. ಒಂದು ಕೃಷ್ಣ ಪೂಜಾರಿ ಅವರ ಮನೆ, ಇನ್ನೊಂದು ಮುರ್ತಾಜೆ ಫ್ಯಾಮಿಲಿ. ಅದೆಲ್ಲಕ್ಕಿಂತ ಹೆಚ್ಚಾಗಿ ದಿವಂಗತ ಕೃಷ್ಣಪ್ಪ ಶೆಟ್ಟಿ ಅವರ ಜಮೀನು ಇಲ್ಲಿದೆ, ಹೇಳಲೇಬೇಕು. ಕಳೆದ 3 ವರ್ಷಗಳಿಂದ ಈ ಕ್ಷೇತ್ರಕ್ಕೆ ಬೇಕಾದ ಎಲ್ಲ ನೀರಿನ ವ್ಯವಸ್ಥೆಯನ್ನು ಅವರ ಜಮೀನಿನಿಂದಲೇ ನಾವು ಮಾಡ್ತಾ ಇರೋದು. ಅವರ ಸುಪುತ್ರರಾಗಿರುವಂತಹ ಜಯಪ್ರಕಾಶ್ ಮತ್ತು ಚಂದ್ರಪ್ರಕಾಶ್ ನಮ್ಮ ಜೊತೆಗೆ ಇರುವವರು, ಸತ್ಯಪ್ರಕಾಶ್ ಸಾಥ್ ಕೊಟ್ಟಿದ್ದಾರೆ. ಆ ಕುಟುಂಬಕ್ಕೆ ಪ್ರೀತಿಯ ನೆನಪುಗಳನ್ನು, ಅವರನ್ನು ಅತ್ಯಂತ ಪ್ರೀತಿಯಿಂದ ವಂದಿಸ್ತಾ, ಈ ರಸ್ತೆಯ ಮುಂಭಾಗದ ರಸ್ತೆ ಹೋಗ್ತಾ ಇರೋದು ಪರಾರಿ ಕಡೆಗೆ ಗಿರೀಶ್ ಭಟ್ರೆ ಇದ್ದಾರೆ. ಪ್ರಾರಂಭದಲ್ಲಿ ಸ್ವಲ್ಪ ದ್ವಂದ್ವ ಇತ್ತು, ಅವರಿಗೆ ಆತಂಕ ಇತ್ತು. ನಮ್ಮ ಹತ್ರವೇ ಗುರಾಯಿಸ್ಲಿಕ್ಕೆ ಬಂದಿದ್ರು, ತಪ್ಪಲ್ಲ ಅದು. ಅವರ ಆತಂಕ ನಮ್ಗೆ ಅರ್ಥ ಆಗಿತ್ತು. ಆ ನಂತರದ ದಿನದಲ್ಲಿ ಅವ್ರು ಕೊಟ್ಟಂತ ಸಹಕಾರ, ಅವ್ರು ಕೊಟ್ಟಂತ ಮಾರ್ಗದರ್ಶನ, ಅವರಿಗೂ ಪ್ರೀತಿಯ ವಂದನೆಗಳನ್ನು ಸಲ್ಲಿಸ್ತಾ, ಬಂಧುಗಳೇ, ಅದು PWD ಇಲಾಖೆ ಇರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು, ಮೆಸ್ಕಾಂ ಇರ್ಬೋದು, ಅವರಿಗೆಲ್ಲರಿಗೂ ಪ್ರೀತಿಯಿಂದ ವಂದನೆಗಳನ್ನು ಸಲ್ಲಿಸ್ತಾ, ನನ್ನ ಮಾತು ಉದ್ದಾಗ್ತಾ ಇದೆ, ಅರ್ಥ ಆಗ್ತಾ ಇದೆ. ಆದ್ರೆ ಒಂದ್ ಬಿಟ್ಟು ಹೋದ್ರೆ ನಾಳೆ ತಾಪತ್ರೆಗೆ ಒಳಗಾಗ್ತೀನಿ ಅಂತ ನನಗೂ ಗೊತ್ತು. ಅವರೆಲ್ಲರನ್ನು ಒಟ್ಟಿಗೆ ಸೇರಿಸಿಕೊಳ್ತಾ ಮಾಧ್ಯಮ ಮಿತ್ರರಿದ್ದಾರೆ. ಅದು ವಿಜಯವಾಣಿ ಇರ್ಬೋದು, ವಿಜಯ ಕರ್ನಾಟಕ ಇರ್ಬೋದು, ಉದಯವಾಣಿ ಇರ್ಬೋದು, ಸುದ್ದಿ ಇರ್ಬೋದು, ಹೊಸ ದಿಗಂತ ಇರ್ಬೋದು, ಕನ್ನಡಮ್ಮ ಇರ್ಬೋದು, ಅಥವಾ ಬೇರೆ ಬೇರೆ ಜಾಲತಾಣಗಳು, ಕೂತಲ್ಲೇ ಎಲ್ಲ ಬಂಧುಗಳು, ನಮ್ಮ ಆತ್ಮೀಯ ಸಹೃದಯಿ ಯುವಕ ಬಂಧುಗಳು, ಲತೀಫನನ್ನು ಸೇರಿಸಿದಂತೆ ಅವರು 16 ದಿನಗಳಿಂದ ಈ ಕ್ಷೇತ್ರದಾಗೆ ಬೇರೆ ಬೇರೆ ಸಾಮಾಜಿಕ ಜಾಲತಾಣದ ಬಂಧುಗಳಿದ್ದಾರೆ. ನಾನು ಹೆಸರು ಉಲ್ಲೇಖ ಮಾಡ್ತಾ ಇಲ್ಲ. ನಿಮ್ಮೆಲ್ಲ ಪ್ರೀತಿ, ನೀವು ಕೊಟ್ಟಂತ ಔದಾರ್ಯತೆ, ಅದೆಲ್ಲಕ್ಕಿಂತ ಹೆಚ್ಚು ಜಾಹೀರಾತು ಕೊಡ್ಬೇಕು. ನಮ್ಮಲ್ಲಿ 2 ಪತ್ರಕರ್ತರಿದ್ದಾರೆ, ಭುವನೇಶ್ ಅಣ್ಣನು ಇದ್ದಾರೆ, ರಾಜೇಶ್ ಅಣ್ಣನು ಇದ್ದಾರೆ. ಅವು ಜಾಹೀರಾತು ಕೊರೋಡತ್ತೆ ಕೇಶವ. ನಾನು ಹೇಳಿದೆ, ಎಲ್ಲಿಂದ ಜಾಹೀರಾತು ಕೊಡುದು, ನಮ್ಮ ಸ್ಥಿತಿ ಹೇಗಿದೆ? ಕೊನೆಗೆ ಮಾಧ್ಯಮ ಬಂಧುಗಳು, ಅಲ್ಲೇ ಕೆಲಸ ಮಾಡುವವರು ತಮ್ಮನ್ನೇ ಸೇರಿಸಿಕೊಂಡು ಇನ್ಯಾರ್ದು ಹೆಸರು ಹಾಕಿ ಕೊಟ್ಟ ಪ್ರಚಾರ ಇದೆ ಅಲ್ಲ, ಆ ಮಾಧ್ಯಮ ಬಂಧುಗಳಿಗೆ ವೇದಿಕೆಯಲ್ಲಿ ಅತ್ಯಂತ ಸುಲಲಿತವಾಗಿ ಕ್ಷೇತ್ರದ ವತಿಯಿಂದ ವಂದನೆಗಳನ್ನು ಸಲ್ಲಿಸ್ತಾ, ಬಂಧುಗಳೇ, ಕಳೆದ 3 ವರ್ಷಗಳಿಂದ, ಕಳೆದ 6 ತಿಂಗಳಿಂದ, ಕಳೆದ 1 ತಿಂಗಳಿಂದ, ಕಳೆದ 6 ದಿನಗಳಿಂದ ಅತ್ಯಂತ ಸಮರ್ಪಣೆಯಿಂದ, ಅತ್ಯಂತ ಅರ್ಪಣೆಯಿಂದ ಕೆಲಸ ಮಾಡಿದಂತ ಎಲ್ಲ ಬಂಧುಗಳಿದಿರಲ್ಲ, ಯಾರೊಬ್ಬರ ಹೆಸರನ್ನು ಹೇಳ್ತಾ ಇಲ್ಲ. ಆ ಕಡೆ ಕಾರ್ಯಾಲಯ ನೆನಪು ಮಾಡಲೇಬೇಕಾಗಿಲ್ಲ. ಅದರಲ್ಲಿ ಕೆಲಸ ಮಾಡಿದ ರೀತಿ, ಸಂಗ್ರಹ ಹೇಗಾಗ್ತದೆ ಎಲ್ಲರೂ ಹೇಳ್ತಾ ಇದ್ರು. ಆದ್ರೆ 1 ಪೈಸೆಗೂ ಲೆಕ್ಕ ಬೇಕಲ್ಲ. ರಾತ್ರಿ ಹೋಗುವಾಗ ಅದನ್ನ ಲೆಕ್ಕ ಕೊಟ್ಟು ಕಾರ್ಯಾಲಯದ ಬಂಧುಗಳು ಹೋಗುವ ರೀತಿಗಳು, ಅದನ್ನೆಲ್ಲ ಅತ್ಯಂತ ಪ್ರೀತಿಯಿಂದ ನೆನಪು ಮಾಡ್ತಾ, ಪ್ರೀತಿ ಎಲ್ಲ ಅರ್ಚಕ ವರ್ಗಕ್ಕೆ ಪ್ರೀತಿಯಿಂದ ನಾವು ದುಡ್ಡು ಕೊಡಬಹುದು ಅಡುಗೆಯವರಿಗೆ. ಆದ್ರೆ ಯಾವ ಸುಗಂಧ ದ್ರವ್ಯ ಗಾಳಿಯಲ್ಲಿ ಪಸರಿಸಿದಂತೆ ಸತ್ಕಾರ್ಯಗಳಿಂದ ಉಂಟಾದ ಸದಭಿಪ್ರಾಯ ಲೋಕದಾದ್ಯಂತ ಹರಡುತ್ತದೆ ಪಂಪನ ಪಾತ್ರದ ಲೆಕ್ಕ. ಇನಿ ಈ ಪೊರ್ಲುದ ಧರ್ಮ ಸಭೆಟ್ಟು ಬಾರಿ ಪೊರ್ತುಡುದು ಬೊಕ್ಕ ವಿರಾಜಮಾನರಾದಿತ್ತೊಂದು ನಮಕ್ ಆಶೀರ್ವಾದ ಮತ್ತೊಂದು ಇಪ್ಪನಂಚಿನ ಶ್ರೀರಾಮ ಕ್ಷೇತ್ರ ಮಹಾಸಂಸ್ಥಾನದ ಮಹಾಪೀಠನು ಅಲಂಕಾರ ಮತ್ತದು ಸನಾತನ ಧರ್ಮದ ಸಮಗ್ರ ಹಿತೋತ್ತ ಬಗ್ಗೆ ನಿರಂತರ ಚಿಂತನೆ ಮತ್ತೊಂದು ಇಪ್ಪನಂಚಿನ ಮಹಾ ತಪಸ್ವಿಲು ಆಧ್ಯಾತ್ಮಿಕ ಚಿಂತನೆದ ಬಲ್ಪುನ ಕೊರೊಂದಿಪ್ಪನಂಚಿನ ಪರಮ ಗುರುಕುಲು ಪರಮ ಪೂಜ್ಯ ಶ್ರೀ 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 ಸದ್ಗುರು ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಲು ಎಂಗ್ಲಿನ ಆಶೀರ್ವಾದ ಮರ್ಪಡು ಪಡೆದು ಆರ್ನ ಪಾದ ಕಮಲಗು ಬುರೊಂದು ಆರ್ಡ ಭಕ್ತಿ ಪುರಸ್ಸರವಾಯಿನಂಚಿನ ಪ್ರಾರ್ಥನೆ ಮತ್ತೊಂದುಲ್ಲೆ. ರಾಮಾಯ ರಾಮಪುತ್ರಾಯ ರಾಮಚಂದ್ರಾಯ ವೇರ್ಸಿ ರಘುನಾಥಾಯ ನಾಥಾಯ ಸೀತಾಯ ಪತೇ ನಮಃ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಾ ಚಕ್ಷುಂತಂಗೇನ ತಸ್ಮೈ ಶ್ರೀ ಗುರುವೇ ನಮಃ. ನನ್ನ ಆರಾಧ್ಯ ದೇವರಾದಂಥ ಶ್ರೀರಾಮಚಂದ್ರ ದೇವರಿಗೆ ವಂದಿಸ್ತಾ, ಈ ಪುಣ್ಯಭೂಮಿಯಲ್ಲಿ ನೆಲೆಯಾಗಿ ಭಕ್ತರನ್ನು ಅರಸ್ತಕ್ಕಂಥ ಧರ್ಮದೈವಗಳಿಗೆ ನಮಸ್ಕರಿಸ್ತಾ, ಈ ಒಂದು ಪವಿತ್ರವಾದ ವೇದಿಕೆಯಲ್ಲಿ ಉಪಸ್ಥಿತಕ್ಕಂಥ ಈ ಭಾಗದ ಗೌರವಾನ್ವಿತ ಶಾಸಕರು, ನಮ್ಮ ಪರಮ ಶಿಷ್ಯರಂತ ಹರೀಶ್ ಪೂಜಾ ಅವರೇ, ನಮ್ಮ ಇನ್ನೊಬ್ಬ ಅತಿ ಪ್ರೀತಿಯ ಶಿಷ್ಯರಾದ ಕೇಶವ ಬಂಗೇರ್ರೆ, ಈ ಸಭಾಂಗಣದಲ್ಲಿ ಇರತಕ್ಕಂಥ ಎಲ್ಲ ಭಗವತ್ ಸ್ವರೂಪಿ ಬಂಧುಗಳೇ,
ಸುಖಸ್ಯ ಮೂಲಂ ಧರ್ಮ ಅಂತೆ ಋಷಿವಾಣಿ. ನಾವೆಲ್ಲ ಮನುಷ್ಯರಾಗಿ ಹುಟ್ಟಿದ ಮೇಲೆ ಸುಖದಿಂದ ಇರಬೇಕು ಅಂತ ನಿರಂತರ ಭಾವಿಸ್ತಾ ಇದ್ದೇವೆ, ಚಿಂತಿಸ್ತಾ ಇದ್ದೇವೆ. ಆದರೆ ಆ ಸುಖದ ಸ್ವರೂಪ ಏನು ಅಂತ ಗೊತ್ತಿಲ್ಲ. ಕಣ್ಣಿಗೆ ಕಾಣತಕ್ಕಂಥ, ಕೈಗೆ ಸಿಗತಕ್ಕಂಥ, ಪಂಚೇಂದ್ರಿಯಗಳಿಂದ ಸಿಗತಕ್ಕಂಥ ಸುಖಗಳೇ ಸುಖ ಅಂತ ನಾವು ಭಾವಿಸಿದ್ದೇವೆ, ಭ್ರಮಿಸಿದ್ದೇವೆ. ಶಾರೀರಿಕವಾದಂಥ ಸುಖ ಇರ್ಬೋದು, ನನಗೆ ಇಂಥ ಅಧಿಕಾರ ಇದೆ, ಸಂಪತ್ತಿದೆ, ಕೀರ್ತಿ ಇದೆ, ನನಗೆ ಯೌವನ ಇದೆ, ಹೆಂಡತಿ ಇದೆ, ಮಕ್ಕಳಿದೆ, ಈ ಭಾವನೆಯಿಂದ ವಿಹರಿಸ್ತಕ್ಕಂಥ ಈ ಭೌತಿಕ ಲೋಕದ ಸುಖ, ಇದನ್ನು ನಾವು ಎಂಜಾಯ್ಮೆಂಟ್ ಅಂತ ಹೇಳ್ತೇವೆ. ಇನ್ನೊಂದಿದೆ ಅಲ್ಲ, ಆಧ್ಯಾತ್ಮವಾಗಿ ಒಳಗೆ ಸ್ಫುರಿಸ್ತಕ್ಕಂಥ ಸುಖವನ್ನ ಹ್ಯಾಪಿನೆಸ್ ಅಂತ ಹೇಳ್ತೇವೆ, ಪರಮಾನಂದ ಅಂತ ಹೇಳ್ತೇವೆ. ಅದನ್ನ ಪರಂಜ್ಯೋತಿ ಸ್ವರೂಪನ ಅಂತ ಪರಮಾತ್ಮನ ಮುಖಾಂತರ ಅವನನ್ನು ನೋಡುವಿಕೆಯಿಂದ ಅನುಭವಿಸುವಂತ ಹೇಳ್ತೇವೆ. ಅಂತ ಪರಮಾತ್ಮನ ಸರ್ವಶ್ರೇಷ್ಠ ಸುಖವನ್ನು ಅನುಭವಿಸಲಿಕ್ಕೆ ಅದು ಪರಬ್ರಹ್ಮ ಸ್ವರೂಪ ಅಂತ ಋಷಿಮುನಿಗಳಿಗೆ ಸಾಧ್ಯ. ಆದರೆ ನಾವು ಕೂಡ ಮನುಷ್ಯರಾಗಿ ಸಂಸಾರಿಗಳಾಗಿದ್ದುಕೊಂಡು ನಮ್ಮ ದ್ರಾವಿಡ ಪರಂಪರೆಯ ವಿಧಾನದಂತೆ ದೈವಗಳನ್ನ ಪೂಜಿಸ್ತಾ ಬಂದಲ್ಲಿ ದೈವಗಳೊಂದು ಮಾತು ಹೇಳ್ತವೆ, ಪೆದ್ದಂಡಪ್ಪೆ ಸಾಂಕಂಡ ಸಮ್ಮಲೆ ಅಂತ ತುಳಿನಲ್ಲಿ ಚೆನ್ನಾಗಿ ಗೊತ್ತಿದೆ. ಆ ಎರಡು, ಒಂದು ಮಗುವಿನ ಆರೈಕೆಗೆ ಒಂದು ಮಾವು ಮತ್ತೆ ತಾಯಿಯಂತೆ. ಆ ಭಾವನೆಯಿಂದ ಆ ದೈವಗಳು ಸಂರಕ್ಷಣೆ ಮಾಡ್ತಾ ಇದೆ ನಮ್ಮ ತುಳುನಾಡಿನಲ್ಲಿ. ಈ ತುಳುನಾಡಿನ ಇತಿಹಾಸ ಏನೆಂದ್ರೆ, 106 ವರ್ಷಗಳ ಹಿಂದೆ ಅದರಲ್ಲಿ ನಮ್ಮ ಈ 2 ಜಿಲ್ಲೆಗಳು ಅಂತ ಹೇಳ್ಬೋದು, ಮಂಗಳೂರು ಅಥವಾ ಉಡುಪಿ, ಪ್ರಾಯಶಃ ಬಹುತೇಕ ಜೈನ ಪರಂಪರೆಯ ಅರಸುಗಳು ಆಳಿದಂಥ ಕ್ಷೇತ್ರ. ತಮ್ಮ ಜೈನ ಪರಂಪರೆ ಆಳ್ವಿಕೆಯಲ್ಲಿ ಜನಮಾನಸಕ್ಕೆ ತುಂಬ ಶಕ್ತಿಯನ್ನು ಕೊಟ್ಟವರು. ಆಳ್ವಿಕೆಯ ವಿಕೇಂದ್ರೀಕರಣಕ್ಕಾಗಿ ಇಂತಹ ಬೀಡುಗಳನ್ನ, ಗೊತ್ತುಗಳನ್ನು ನಿರ್ಮಾಣ ಮಾಡಿದರು. ನಾನು ಬರುವಾಗ ಹರೀಶ್ ಪಂಜರ ಹತ್ರ ಹೇಳಿದೆ, ನಾನು ಕೂಡ ಪೂರ್ವಾಶ್ರಮದಲ್ಲಿ ಇಂತಹ ನೇಮಗಳನ್ನು ನಡೆಸಿಕೊಂಡು, ನಮ್ದು ಒಂದು ಗುತ್ತಿನ ಮನೆ ಆಗಿತ್ತು ವೈದ್ಯನಾಥ ಅಂತ, ನಾನೇ ದೇವಸ್ಥಾನವನ್ನು ಕಟ್ಟಿ ಅದಕ್ಕೆ ನಮ್ಮ ಅಜ್ಜಿ ಎಲ್ಲ ಗಡಿ ಹಿಡ್ಕೊಂಡವರೇ ಇದ್ದರು. ಆದ ಕಾರಣ ಇದು ಬರುವಾಗ ಮತ್ತೊಂದು ಸಲ ಹಿಂದಿನ ನೆನಪಾಯಿತು. ದೈವಗಳ ಕೆಲಸ ಏನೆಂದ್ರೆ, ಸುಪ್ರೀಂ ಕೋರ್ಟ್ನ ಜಡ್ಜರ ಕೆಲಸ ಬೇರೆ, ರಾಷ್ಟ್ರಪತಿಗಳ ಕೆಲಸ ಬೇರೆ, ಪ್ರಧಾನಿಗಳ ಕೆಲಸ ಬೇರೆ. ಆದರೆ ಅವರಿಗೆ ಪೂರಕವಾಗಿದ್ದಾರೆಲ್ಲ ಪೊಲೀಸಿನವರು, SP ಗಳು ಇದ್ದಾರೆ. ನೀವು ದಾರಿ ತಪ್ಪಿದಾಗ ಹೇಳ್ಕೊಂಡು ಬರ್ತಾರೆ, ಶಿಕ್ಷೆ ಕೊಡ್ತಾರೆ, ಒಳ್ಳೇದು ಮಾಡ್ತಾರೆ. ಅದೇ ತರ ನಮ್ಮ ಈ ದೈವಗಳಿದೆ ಇಲ್ಲ, ಮನುಷ್ಯ ದಾರಿ ತಪ್ಪಿದಾಗ ನಿಮ್ಮನ್ನು ಟ್ರ್ಯಾಕಿಗೆ ತಂದು ನಿಲ್ಲಿಸಕ್ಕಂತ ಕೆಲಸ. ಒಂದು ನಮ್ಮ ಅಧ್ಯಾತ್ಮದಲ್ಲಿ ಸಕಾಮ ಕರ್ಮ ಅಂತ ಹೇಳ್ತೇವೆ, ಇನ್ನೊಂದು ನಿಷ್ಕಾಮ ಕರ್ಮ ಅಂತೆ. ಯಜ್ಞಗಳನ್ನು ಮಾಡುವುದರ ಮುಖೇನ, ಪೂಜೆಗಳನ್ನು ಪುರೋಹಿತರ ಕೈಯಿಂದ ಮಾಡುವ ಮುಖೇನ, ನಮ್ಮ ಇಲ್ಲಿರ್ತಕ್ಕಂಥ ಪೂಜಾರಿಗಳಲ್ಲಿ ಪ್ರಾರ್ಥನೆಯನ್ನು ಮಾಡಿಸುವ ಮುಖೇನ ಲೌಕಿಕವಾದಂತಹ ಸಂಪತ್ತನ್ನು ಪಡೆಯಬಹುದು. ಹೆಂಡತಿ, ಮಕ್ಕಳು, ಅಧಿಕಾರ, ಸಂಪತ್ತು, ಕೀರ್ತಿಯನ್ನು ಪಡೆಯಬಹುದು. ಇನ್ನೊಂದಿದೆ ಅಲೌಕಿಕವಾದಂತಹ ಸಂಪತ್ತು, ಅದು ಮೋಕ್ಷ. ಅದಕ್ಕೆ ನಿಷ್ಕಾಮ ಕರ್ಮ ಬೇಕು. ನಿಷ್ಕಾಮ ಅಂದ್ರೆ ನಾನು ಕರ್ತವ್ಯವನ್ನು ಪರಮಾತ್ಮನ ಇಚ್ಛೆಯಿಂದ ಮಾಡ್ತಾ ಇದ್ದೇನೆಂಬ ಭಾವನೆಯಿಂದ ಬರಬೇಕು. ಪ್ರಾಯಶಃ ನಮ್ಮ ಶಿಷ್ಯರಾದ ಕೇಶವ ಬಂಗೇರು, ನಾನು ಇಷ್ಟು ಸಭೆಯಲ್ಲಿ ಕೂತುಕೊಳ್ಳುವುದಿಲ್ಲ, ಎಷ್ಟು ದೊಡ್ಡ ಅಧಿಕಾರ ಇದ್ರು. ಆದರೆ ಹರೀಶ್ ಪುಂಜ ಮತ್ತೆ ಕೇಶವರು ಎದುರು ಬಂದಾಗ ನಾವು ಸೋಲ್ತೇವೆ. ಭಕ್ತಿಯ ಮುಂದೆ ನಾವು ಸೋಲ್ತೇವೆ. ನಿಮ್ಮ ಶ್ರೀಮಂತಿಗೆ ಮುಂದೆ, ಸೊಕ್ಕಿನ ಮುಂದೆ ಸೋಲುವುದಿಲ್ಲ ಸನ್ಯಾಸಿಗಳು ಯಾವತ್ತು. ಅದು ನಮ್ಮ ನಿಯಮ. ನಾನು ಹೇಳಿದಲ್ಲ, ಅಲೆಕ್ಸಾಂಡರ್ ಒಂದ್ಸಲ ಇಲ್ಲಿ ಲೋಕವನ್ನು ಗೆದ್ದು ಹಿಂದೆ ಹೋಗ್ತಿದ್ದಂತೆ, ಒಬ್ಬನ ಹತ್ರ ಹೇಳಿದಂತೆ, ನೀನು ಊರಿಗೆ ಬರಬೇಕು ಅಂತೆ. ಬತ್ತಲೆ ಸಾಧು ತಪಸ್ ಮಾಡ್ತಾ ಇದ್ದಂತೆ. ಯಾಕೆ ಬರಬೇಕು ಅಂತ ಹೇಳಿದೆ. ಬರದಿದ್ದರೆ ನೋಡು ಅಂತ ತಲವಾರು ತೋರಿಸಿದಂತೆ. ಈ ತಲವಾರು ಏನು ಮಾಡುವುದಿಲ್ಲ ಅಂತ ಹೇಳಿದೆ. ಆ ವರ್ಗ ನಾವು. ನಿಮ್ಮಲ್ಲಿ ಭಕ್ತಿ ಇದೆಯಾ, ಶ್ರದ್ಧೆ ಇದೆಯೋ, ಸೋತು ನಾವು ಬೆನ್ನೆಗೆ ಕರಗಿ ಬಿಡ್ತೇವೆ. ಅದಕ್ಕೊಂದು ಕಾರಣ ಇದೆ. ನಾವು 3 ವರ್ಷದಿಂದ ಒಂದು ದೊಡ್ಡ ರಾಷ್ಟ್ರೀಯ ಧರ್ಮ ಸಂಸತ್ತು ಮಾಡಿದ್ದೆವು. ನೀವೆಲ್ಲ ಗೊತ್ತಿರಬಹುದು. ಹಿಮಾಲಯದಿಂದ 5,000 ಸಂತರನ್ನು ತರಿಸ್ತೇವೆ. ಅದರಲ್ಲಿ ಹೆಗಲಿಗೆ ಹೆಗಲು ಕೊಟ್ಟಿದಂತ ದುಡಿದಂತಹ ಪುಣ್ಯಾತ್ಮರು ಕೇಶವ ಬಂಗೇರು ಮತ್ತೆ ನಮ್ಮ ಶಾಸಕರು. ಅದು ನಾವು ಯಾವತ್ತೂ ಮರೆಯಲಿಕ್ಕಿಲ್ಲ. ನಾವೆಲ್ಲ ಸನಾತನ ಹಿಂದೂ ಧರ್ಮವೇ ಮರೆಯಲಿಕ್ಕಿಲ್ಲ. ಒಬ್ಬ ಸಂತ ಇಡೀ ಭಾರತದಲ್ಲಿ ಧರ್ಮ ಸಂಸತ್ತು ಏಕೈಕಿಯಾಗಿ ಮಾಡಿದ್ದ ಇತಿಹಾಸವೇ ಇಲ್ಲ. ಅದನ್ನು ನಮ್ಮ ಡಾಕ್ಟರ್ ಪ್ರಭಾಕರ್ ಭಟ್ರೆ ಒಂದ್ಸಲ ನಮ್ಮ ಮುಂದೆ ಉಲ್ಲೇಖ ಮಾಡಿ, ನಾವು ಅಹಂಕಾರ ಅಂತ ಹೇಳ್ತಾ ಇಲ್ಲ. ಆದ್ರೆ ಆ ಶಕ್ತಿ ಯಾವ್ದು ಬರ್ತದೆ ಅಂತ ಹೇಳಿದ್ರೆ, ತ್ಯಾಗೈನೈಕ ಅಮರತತ್ವ ಮಾನುಷ ನ ಕರ್ಮಣ ನ ಪ್ರಜಾಯ ಧನೇನ ತ್ಯಾಗೈನೈಕ ಅಮರತತ್ವ ಮಾನುಷ ಪರೇಣ ನಾಕಂ ನೀತಂ ಗುವಾಯ ಇಬ್ರಾಜತೆ ಯಜ್ಞತಾಯೋ ವಿಶಂತಿ ಅಂತ ಸಾಂಖ್ಯದಲ್ಲಿ ಕಪಿಲ್ ಹೇಳ್ತಾರೆ. ನೀನು ತ್ಯಾಗದಿಂದ ಕರ್ತವ್ಯ ಕರ್ಮವನ್ನು ಮಾಡು, ನ ಕರ್ಮಣ ನ ಪ್ರಜಾಯ, ಏನು ಯಜ್ಞ ಪೂಜೆ ಏನೋ ಮಾಡು, ಪ್ರಯೋಜನಕ್ಕೆ ಬರುವುದಿಲ್ಲ. ತ್ಯಾಗೈನೈಕ ಅಮೃತತ್ವ ಮಾನುಷ, ತ್ಯಾಗದ ತುತ್ತದಿಂದ ಕೆಲಸ ಮಾಡಿದಾಗ ದೇವತೆಗಳೆಲ್ಲ ನಮ್ಮ ದೂತರಾಗ್ತಾರಂತೆ. ನಾವು ಮಾಡ್ತೇವಾ? ಇಲ್ಲ. ಮಾಡುವಾಗ ಅಮ್ಮು ಬಿಮ್ಮುಗಳು ಇರ್ತದೆ,
ನಾನೊಬ್ಬ ಮಠಾಧೀಶ, ನಾನು ಇಂಥ ನಾಯಕನಾಗಿದ್ದೇನೆ, ಇಲ್ಲ ಸಲ್ಲದ ಕಡೆಯಲ್ಲಿ ಒಂದಷ್ಟು ಸೆಲ್ಲಿಟ್ಟು ತೆಕೊಂಡ್ರೆ 80 ವರ್ಷ ಆದರೂ ಮತ್ತೆ ಮರೆಯುವುದಿಲ್ಲ, ನಾನೇ ನಾಯಕ ಅಂತ ಜನಕ್ಕೆ ಹಮ್ಮು ಬಿಮ್ಮುಗಳು. ಅದರಿಂದ ಹೊರಗೆ ಬರಬೇಕು. ಆ ಭಗವಂತ ಇದಾನೆಲ್ಲ, ಆ ಭಗವಂತ ಕಾಲ ಕಾಲಕ್ಕೆ ಏನನ್ನು ಬೆಳೆಸ್ತಾನಂತೆ ತಿಳ್ಕೊಳ್ಬೇಕು. ಇವತ್ತು ನಾವು ನೋಡ್ತೇವೆ ಧರ್ಮ ಅಂದ್ರೆ ಹೇಗಿರ್ಬೇಕು. ನಮ್ಮ ಕೇಶವಮಂಗೆ ಹೇಳಿದ, ನಮ್ಮ ಧರ್ಮ ಕ್ಷೇತ್ರಗಳಲ್ಲಿ ರಾಜಕೀಯ ಪ್ರವೇಶ ಆಗಬಾರದು, ಆದರೆ ರಾಜಕೀಯ ಧರ್ಮ ಭರಿತವಾಗಿರ್ಬೇಕು, ಧರ್ಮಪೂರಿತವಾಗಬೇಕು. ಅದಕ್ಕೆ ಉದಾಹರಣೆ ಹರೀಶ್ ಪೂಂಜಾ. ಅಂದ್ರೆ ಧರ್ಮ ಕ್ಷೇತ್ರಗಳನ್ನು ಬೆಳೆಸಬೇಕು, ಉಳಿಸಬೇಕು, ಅದರ ಮುಖಾಂತರ ಮತ ಆಗಬೇಕು, ಓಟ್ ಆಗಬೇಕೆಂಬ ಭಾವನೆಯಿಂದ ಅವರು ಮಾಡ್ತಾ ಇಲ್ಲ. ನಾನು ಒಳ್ಳೆಯ ಜಾಗದಲ್ಲಿ ಇರ್ತೇನೆ, ಕರ್ತವ್ಯ ಕರ್ಮೆಯಿಂದ ಮಾಡ್ತಾ ಇದ್ದಾರೆ. ಅಂತ ನಾಯಕರು ಸೃಷ್ಟಿಯಾಗಬೇಕು ನಿಮ್ಮ ಮುಂದೆ. ಬರೀ ರಾಜಕೀಯ 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 ಅಂತೆಲ್ಲ. ಅವರ ಉದಾತ್ತತೆ ಎಲ್ಲಿವರೆಗೆ ಅಂದ್ರೆ ನನಗೊಂದು ಘಟನೆ ನೆನಪಾಗ್ತದೆ. ಒಂದೊಮ್ಮೆ ಮಾಜಿ ಶಾಸಕರು ಈ ಭಾಗದ್ದು ಮತ್ತೆ ಅವರು ಒಟ್ಟಿಗೆ ಸೇರಿಸ್ತೇವೆ, ಅನ್ಯೋನ್ಯತೆಗೆ ಸಹೋದರತೆ ಅಂತೆ ವಿಧಾನಸೌಧಕ್ಕೆ ಹೋಗಿ ಅಲ್ಲಿಂದ ಒಂದು 50 ಲಕ್ಷ ದುಡ್ಡನ್ನು ತಂದು ಒಂದು ಕ್ಷೇತ್ರದ ಅಭಿವೃದ್ಧಿಗೆ ಇದವರ ಒಂದು ಅಜಾತ ಶತ್ರುತ್ವವನ್ನು ಅವರ ಅನ್ಯೋನ್ಯತೆಯನ್ನು ತೋರಿಸ್ತದೆ. ಮತ್ತೆ ನೀವು ಯಾಕೆ ಮಾರ್ಗದಲ್ಲಿ ಗಲಾಟೆ ಮಾಡ್ತೀರಿ, ಆ ಪಕ್ಷ ಈ ಪಕ್ಷ ಅಂತ. ಶಾಸಕರೇ ಇರ್ಬೋದು, ಮಾಜಿ ಶಾಸಕರು ಇರ್ಬೋದು, ಅವರ ಅನ್ಯೋನ್ಯತೆಯಿಂದ ಇರ್ತಾರೆ. ಆ ಭಾವನೆ ಬೇಕಲ್ವಾ? ಆದ್ರೆ ನಮ್ಮ ಹುಡುಗರು ಒಂದೊಂದ್ಸಲ ಅಲ್ಲಿ ಕಡ್ಡಿ ಹಾಕೋದು, ಸಣ್ಣ ಕೆಲಸ ಮಾಡೋದೆಲ್ಲ ಶುರು ಮಾಡ್ತೀವಿ. ಇದು ಸಲ್ಲದು. ಯಾಕಂದ್ರೆ ನಮಗೆ ಆರೋಗ್ಯಯುತವಾದಂತಹ ಸಮಾಜ ಬೇಕು. ಆ ಸಮಾಜ ನಿರ್ಮಿಸುವಾಗ ಇಂತಹ ಶ್ರದ್ಧಾ ಕೇಂದ್ರಗಳು ಬಡಿಸಿ ಆರೋಗ್ಯಯುತವಾದಂತಹ ಸಮಾಜ ಕಟ್ಟತಕ್ಕಂತಹ ಕೆಲಸ ಬೇಕು. ಯಾವುದೇ ಪಕ್ಷ ಇರ್ಬೋದು, ನಿಮ್ಮದು ಯಾವುದೇ ಧರ್ಮ ಇರ್ಬೋದು, ಯಾವುದೇ ಮತ ಇರ್ಬೋದು, ನಾವಿಲ್ಲಿ ಬೋರ್ಡ್ ಹಾಕ್ತೇವೆ, ವಸುದೈವ ಕುಟುಂಬಕ್ಕೂ ಅಂತ ಹಾಕ್ತೇವೆ. ಇವತ್ತು ಋಷಿ ಮುನಿಗಳು ನಮಗೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎಂಬ 4 ಚತುರ್ವರ್ಣಗಳನ್ನು ಕೊಟ್ಟಿದ್ರು. ಆ ವರ್ಣಗಳು ಇಂತಹ ಕಾರ್ಯಕ್ರಮದಲ್ಲಿ ಮೇಳೈಸ್ತದೆ. ಚತುರ್ವರ್ಣಗಳು ಮೇಳೈಸ್ತಕ್ಕಂತಹ ಕಾರ್ಯಕ್ರಮಗಳೇ ಇಂತಹ ಬ್ರಹ್ಮಕಲಶ ಅಂತ ಹೇಳ್ಬೋದು. ಅಲ್ಲಿ ಪುರೋಹಿತರು ಪುರೋಹಿತಿಗೆಯನ್ನು ಮಾಡ್ತಾರೆ. ಆಮೇಲೆ ಇಲ್ಲಿರ್ತಕ್ಕಂಥ ಹುಡುಗರು ಏನು ಗೊತ್ತಂತ ಕಾಯ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ, ಏನು ಸಮಸ್ಯೆ ಆಗದಾಗಿರ್ಲಿ ಅಂತೆ. ಒಂದು ಕಡೆಯಲ್ಲಿ ನಮ್ಮ ವ್ಯಾಪಾರಿ ವರ್ಗ ಬೇಕಾದವರಿಗೆ ಏನು ತಿಂಡಿ ತಿನ್ನಿಸ್ಬೇಕು ಅಂತ ಮಾಡ್ತಾರೆ. ಅದನ್ನೆಲ್ಲ ಮಾಡ್ಲಿಕ್ಕೆ ಆಗದವರು ಸ್ವಚ್ಛತೆಯ ಕೆಲಸವನ್ನು ಮಾಡ್ತಾರೆ. ಇದು ಯಾವುದಕ್ಕೂ ವ್ಯತ್ಯಾಸವಿಲ್ಲ, ಯಾವುದಕ್ಕೂ ಮತಭೇದವಿಲ್ಲ, ಯಾವುದಕ್ಕೂ ಅಂತರ ಇಲ್ಲ. ಅದು ಸಮನ್ವತೆಯನ್ನು ಸಾಧಿಸ್ತಕ್ಕಂಥ ಕೆಲಸವನ್ನು ಇಂತಹ ಶ್ರದ್ಧಾ ಕೇಂದ್ರಗಳು ಮಾಡ್ತದೆ. ಆಗಿರುವಾಗ ನಾವೆಲ್ಲ ಧರ್ಮಾತ್ಮನಾಗಿ ಇದ್ದುಕೊಂಡು ಚತುರ್ವಿಧ ಪುರುಷಾರ್ಥಗಳನ್ನು ಯಾಕೆ ಋಷಿಮುನಿಗಳು ನಿರ್ಮಾಣ ಮಾಡಿದ್ರು, ಅದೇ ತರ ಮತ್ತೆ ನಮ್ಮಲ್ಲಿರ್ತಕ್ಕಂಥ ವರ್ಣಾಶ್ರಮಗಳು ಇರ್ಬೋದು, ಇದೆಲ್ಲ ಭಗವಂತ ನಮ್ಮ ಜೀವನದ ಮೇಲುಗೈಯನ್ನು ಸಾಧಿಸಲಿಕ್ಕೆ ಮಾಡಿದ್ರು. ಆದರೆ ನಮಗೆ ಜೀವನದಲ್ಲಿ ನಾವು ಮಾಡಿದ್ದೇವೆ ಎಂಬ ಭಾವನೆ ಬಿಡಬೇಕು. ನಾನು ರಾಮಕ್ಷೇತ್ರಕ್ಕೆ 1 ಲಕ್ಷ ಕೊಟ್ಟಿದ್ದೇನೆ, 2 ಲಕ್ಷ ಕೊಟ್ಟಿದ್ದೇನೆ, ನಾನು ಅದರ ಯಜಮಾನನಾಗಬೇಕು ಅಂತ ಹೇಳಿದ್ರೆ ಯಾವ ನ್ಯಾಯ ಇಲ್ಲ. ರಾಮಕ್ಷೇತ್ರ ಬ್ರಹ್ಮಾನಂದ ಸರಸ್ವತಿಗಳು ಸಾಧಿಸಿದಂತಹ ದೊಡ್ಡ ಕ್ಷೇತ್ರ. ತದನಂತರ ಆತ್ಮಾನಂದರಿಗೆ ದಾನ ಎದ್ದು ಕೊಡ್ತಾರೆ. ಇನ್ನೊಬ್ಬ ಯಾರೋ ಕೇಶವನ, ಇನ್ನೊಬ್ಬ ಯಾರೋ ಶಿಷ್ಯನಿಗೆ ಬಂದ ದಾನ ಎದ್ದು ಕೊಡ್ತದೆ. ಅದೇ ತರ ಕಳಿಯಾಬೀಡಿಗೆ ನಾನು ದುಡ್ಡು ಕೊಟ್ಟಿದ್ದೇನೆ, ನಾನು ಇದು ಅಧಿಕಾರಿ ಆಗ್ಬೇಕು ಅಂತ ಯಾವ ಧರ್ಮ? ಈ ಮಾತು ಬರಬಾರದು. ತ್ಯಾಗದಿಂದ ಬರಬೇಕು ಅಂತ ಹೇಳ್ತೇನೆ ನಾನು ಯಾವಾಗಲೂ. ಮನುಷ್ಯನಿಗೆ ತ್ಯಾಗ ಇದ್ದಲ್ಲಿ ಭಗವಂತನ ಸನ್ನಿಧಾನ ಇದೆ ಅಂತೆ. ಅದಕ್ಕೆ ಒಂದು ಸಣ್ಣ ಉದಾಹರಣೆ. ಒಂದ್ಸಲ ವಸಿಷ್ಠ ವಿಶ್ವಾಮಿತ್ರರು ಬ್ರಹ್ಮರ್ಷಿ ಆಗಿಬಿಟ್ಟಿದ್ದಾರೆ. ಇಬ್ಬರು ಈಗ ಅನ್ಯೋನ್ಯ ಪರಸ್ಪರ ಮಿತ್ರರಾಗಿದ್ದಾರೆ. ಗಂಗಾ ನದಿ ಆಚೆ ಮತ್ತೆ ಈಚೆ ದಡದಲ್ಲಿ ಅವರ ಆಶ್ರಮಗಳು. ಅರುಂಧತಿ ದೇವಿಗೆ ವಸಿಷ್ಠ ಹೇಳ್ತಾರೆ, ಆ ಕಡೆ ಹೋಗಿ ಅವನಿಗೆ ಭೋಜನ ಕೊಟ್ಟು ಬಾ, ಪುಣ್ಯಾತ್ಮ ಏಕಾಂಗಿದ್ದಾನೆ ಅಂತೆ. ಭೋಜನವನ್ನು ತಯಾರು ಮಾಡಿಕೊಂಡು ಆ ಕಡೆ ಹೋಗ್ಲಿಕ್ಕೆ ರೆಡಿ ಆಗಿದ್ದಾಳೆ ಅಮ್ಮ. ಗಂಗಾ ನದಿಯಲ್ಲಿ ನೀರು ಬಂದ್ಬಿಟ್ಟಿದೆ. ಸ್ವಾಮಿಗಳೇ ಹೇಗೆ ಹೋಗುವುದು? ಈ ವಸಿಷ್ಠ ನಿತ್ಯ ನಿರಂತರ ಬ್ರಹ್ಮಚಾರಿ ಆಗಿದ್ದರೆ ಗಂಗೆಯಲ್ಲಿ ದಾರಿ ಮಾಡಿ ಕೊಡಬೇಕು ಅಂತ ಹೇಳು ಅಂತ ಹೇಳ್ತಾರೆ. ಅಮ್ಮನಿಗೆ ಆಶ್ಚರ್ಯ, ಇಷ್ಟು ಮಕ್ಕಳು ಹುಟ್ಟಿಸಿದ್ದಾರೆ, ಬ್ರಹ್ಮಚಾರಿ ಅಂತ ಹೇಳ್ತಾರೆ, ಏನಪ್ಪಾ ಇದು? ಆದ್ರೆ ಬ್ರಹ್ಮಜ್ಞಾನಿ ಬ್ರಹ್ಮಮಾನಸ ಪುತ್ರರು ಹೋಗಿ ಗಂಗೆ ಅಂತ ಹೇಳ್ತಾರೆ, ನಮ್ಮ ಯಜಮಾನರು ನಿತ್ಯ ನಿರಂತರ ಬ್ರಹ್ಮಚಾರಿ ಆಗಿದ್ರೆ ಗಂಗೆಯಲ್ಲಿ ದಾರಿ ಆಗ್ಬೇಕು. ಪಟ್ಟನೆ ಗಂಗೆಯಲ್ಲಿ ದಾರಿ ಆಯ್ತು. ಅಲ್ಲಿ ಹೋಗಿ ವಿಶ್ವಾಮಿತ್ರರಿಗೆ ಭೋಜನ ಬಡಿಸ್ತಾಳೆ. ಕ್ಷಣಾರ್ಧದಲ್ಲಿ ಮತ್ತೆ ಅರ್ಧ ಗಂಟೆಯಲ್ಲಿ ನದಿಯಲ್ಲಿ ನೀರು ತುಂಬಿಬಿಡ್ತು. ಈಗ ವಿಶ್ವಾಮಿತ್ರದ್ದು ಕೇಳ್ತಾರೆ, ಸ್ವಾಮಿ ಹೇಗೆ ಆ ಕಡೆ ನಾನು ಹೋಗುವುದು? ಗಂಗೆಯಲ್ಲಿ ನೀರು ಬಂತು, ನೀನು ಹೇಗೆ ಬಂದಿಯಮ್ಮ? ನೋಡಿ ಹೀಗೆ ನಮ್ಮ ಯಜಮಾನರು ಒಂದು ಮಂತ್ರ ಹೇಳಿದ್ರು ಒಂದು. ಹೌದು, ಈಗ ಈ ವಿಶ್ವಾಮಿತ್ರ ಒಂದು ಮಂತ್ರ ಹೇಳ್ತಾನೆ. ಈ ವಿಶ್ವಾಮಿತ್ರ ನಿತ್ಯ ನಿರಂತರ ಉಪವಾಸಿ ಆಗಿದ್ರೆ ಗಂಗೆಯಲ್ಲಿ ದಾರಿ ಆಗ್ಬೇಕು ಅಂತ. ಅಮ್ಮ ಈಗ ತಾನೇ ಊಟ ಬಡಿಸಿದ್ದು, ಆದ್ರೂ ಹೋಗ್ತಾಳೆ ಗಂಗೆ ಹತ್ರ. ನಮ್ಮ ವಿಶ್ವಾಮಿತ್ರರು ನಿತ್ಯ ನಿರಂತರ ಉಪವಾಸಿ ಆಗಿದ್ರೆ ಗಂಗೆಯಲ್ಲಿ ದಾರಿ ಆಗಬೇಕು ಅಂತ ಪಟ್ಟನೆ ಗಂಗೆ ದಾರಿ ಮಾಡಿ ಕೊಡ್ತಾರೆ. ಈ ಅಮ್ಮನಿಗೆ ತಲೆಬಿಸಿ, ಏನಪ್ಪ ಇದು? ನಮ್ಮ ಯಜಮಾನರು ಬ್ರಹ್ಮಚಾರಿ ಅಂತ ಹೇಳ್ತಾರೆ, ವಿಶ್ವಾಮಿತ್ರ ಮತ್ತೆ ಇನ್ನು ಉಪವಾಸಿ ಅಂತ ಹೇಳ್ತಾನೆ, ಒಂದು ಅರ್ಥ ಆಗೋದಿಲ್ಲ ಅಂತೆ. ಬಂದು ವಸಿಷ್ಠ ಹತ್ರ ಕೇಳ್ತಾಳೆ, ಏನು ಸ್ವಾಮಿ ನನಗೆ ಅರ್ಥ ಆಗೋದಿಲ್ಲ ಅಂತ. ಆಗ ಅವ್ರು ಹೇಳ್ತಾರೆ, ನೋಡಮ್ಮ, ನೀವೆಲ್ಲ ಸಂಸಾರಸ್ಥರು, ನಾವು ಬ್ರಹ್ಮರ್ಷಿಗಳು, ಬ್ರಹ್ಮಜ್ಞಾನದಲ್ಲಿ ಇರುವವರು, ಬ್ರಹ್ಮಚರ್ಯದಲ್ಲಿ ಇರುವವರಂತೆ.
ಬ್ರಹ್ಮಚರ್ಯ ಅಂತ ಹೇಳಿದ್ರೆ ಮದುವೆ ಆಗದವ ಅಂತ ಹೇಳ್ತಾರೆ ಪೂಜ್ಯರೆ. ಅಲ್ಲ, ಬ್ರಹ್ಮದ ಸುತ್ತ ತನ್ನ ಮನಸ್ಸನ್ನು ಚರಿಸ್ತಾ ಇದ್ದಂತ ಜ್ಞಾನಿ ಯಾರಿದ್ದಾನೆ ಅವನು ಬ್ರಹ್ಮಚರಿ ಅಂತ ಹೇಳಿದೆ ಶಾಸ್ತ್ರಗಾರರು. ನಿತ್ಯ ನಿರಂತರ ಪರಬ್ರಹ್ಮ ಪರಂಜ್ಯೋತಿ ಭಗವತ್ ಶಕ್ತಿ ಇದೆ ಅಲ್ಲ, ಅದರ ಸುತ್ತ ಮನಸ್ಸನ್ನು ಚರಿಸ್ತಾ ಇರ್ತಾನೆ ಅವನು ಬ್ರಹ್ಮಚಾರಿ ಅಂತ ಹೇಳಿದೆ. ಆಗಿರುವಾಗ ನಾನು ನಿತ್ಯ ನಿರಂತರ ನನ್ನ ಈ ಇಂದ್ರಿಯಗಳಿಂದ ಈ ಶರೀರದಿಂದ ಏನೆಲ್ಲ ಕರ್ಮಗಳಿದೆ ಅಲ್ಲ, ಒಂದು ತತ್ವ ನಿರ್ಮಾಣ ಆಗ್ಬೇಕೇ ಆದ್ರೆ ಈ ಪ್ರಪಂಚದಲ್ಲಿ ಪಂಚಭೂತಗಳಿರ್ಬೋದು, ಪಂಚೇಂದ್ರಿಯ ಇರ್ಬೋದು, ಪಂಚ ತನ್ಮಾತ್ರೆ ಶಬ್ದ ಸ್ಪರ್ಶ ರಸರೂಪ ಗಂಧಾದಿಗಳಿರ್ಬೋದು, ಅಥವಾ ಪಂಚ ಕರ್ಮೇಂದ್ರಿಯಗಳಿರ್ಬೋದು, ಕೈ ಬಾಯಿ ಬಾಹುಗಳು ಅಥವಾ ಮಲದ್ವಾರ ಜಲದ್ವಾರ ಸೇರಿ ಅಥವಾ ಮನಸ್ಸು ಬುದ್ಧಿ ಅಹಂಕಾರ ಚಿತ್ತ 24 ತತ್ವಗಳು ಸೇರಿ ಈ ಶರೀರ ನಿರ್ಮಾಣ ಆಗಿದೆ ಅಂತೆ. ಅಂತ ಈ ಶರೀರದಲ್ಲಿ ಯಾವ ಕೈಂಕರ್ಯ ನಡೀತದೆ ಇದು ಬ್ರಹ್ಮ ನಿರ್ಮಿತವಾದ ಕೈಂಕರ್ಯ ಅಂತ ನಾನು ಜೀವನ ಮಾಡ್ತಾ ಇದ್ದೇನಮ್ಮ, ನೀನೊಬ್ಬ ಹೆಣ್ಣು ಅಂತ ಗೊತ್ತು, ನಿನ್ನ ಹತ್ರ ಯಾವುದೇ ಬಾಹ್ಯ ದೃಷ್ಟಿಯಿಂದ ಜೀವನ ಮಾಡಿಲ್ಲ ಅಂತ ವಸಿಷ್ಠ ಹೇಳ್ತಾರೆ. ಸರಿ, ಆಚೆ ಅವ್ರದ್ದೇನು? ಆ ವಿಶ್ವಾಮಿತ್ರ ಎಷ್ಟು ಸಲ ಊಟ ಮಾಡಿದಾನೆ ಗೊತ್ತುಂಟ? 5 ಮುದ್ದೆ ಅಂತ ಕೊಡ್ತಾ ಪ್ರಾಣಾಯ ಸ್ವ, ಅಪಾನಾಯ ಸ್ವ, ಸಮಾನಾಯ ಸ್ವ, ಉದನಾಯ ಸ್ವ, ವ್ಯಾನಾಯ ಸ್ವ, ಬ್ರಹ್ಮನೇ ಸ್ವ ಅಂತೇಳಿ ಬ್ರಹ್ಮನಿಗೆ ನೈವೇದ್ಯವನ್ನು ಅರ್ಪಿಸಿದ್ದಾನೆ, ನಿನಗೆ ಗೊತ್ತಿದೆ ಅಂತೆ. ನಾವು ಕೂಡ ಅಂತ ಕೆಲಸವನ್ನು ಮಾಡೋಣ ಲೋಕದಲ್ಲಿ. ಒಂದು ಸಲ ರಾಮಾಯಣದಲ್ಲಿ ಒಂದು ಕತೆ ಬರ್ತದೆ. ರಾಮ ಪಟ್ಟಾಭಿಷಿಕ್ತನಾಗಿದ್ದಾನೆ, ಲಕ್ಷ್ಮಣ ದೇವ ಎಲ್ಲ ಸೂಪರ್ವೈಸ್ ಮಾಡ್ತಾ ಇದ್ದಾನೆ. ಅಲ್ಲಿ ಒಂದು ಗಂಟೆ ಬಾರಿಸ್ತಾ ಇದೆ ನಾಯಿ. ಅದನ್ನು ಕರೆಸಿದ್ರು. ಏನು ಅಂತೆ, ನನಗೆ ನ್ಯಾಯ ಕೊಡಬೇಕು ಸ್ವಾಮಿ. ಏನು? ಅಲ್ಲಿ ಕಾಲಂಜರ್ಗಿರಿ ಬೆಟ್ಟದಲ್ಲಿ ಸರ್ವಸಿದ್ಧನೆಂಬ ಸನ್ಯಾಸಿ ನನಗೆ ಹೊಡೆದು ಬಿಟ್ಟ ಅಂತ. ಹೌದಾ? ಕರೆಸಿದ್ರು. ಹೌದೇನೋ ಸ್ವಾಮಿ, ಅವರಿಗೆ ಹೊಡೆದಿದ್ಯಾ ಅಂತೆ. ಹೌದು ಪರಮಾತ್ಮ ರಾಮನ ಹತ್ರ ಇರ್ತಾನೆ ಸನ್ಯಾಸಿ. ನಾನು ಧ್ಯಾನ ಮಾಡುವಾಗ ನಾಯಿ ಬೊಗಳಿತ್ತು ಅಂತೆ. ಬೊಗಳೋದು ನಾಯಿಯ ಧರ್ಮ ಅಲ್ಲಿ, ಯಾಕೆ ಹೊಡೆದೆ ಅಂತ ಸನ್ಯಾಸಿಯ ಉತ್ತರ ಇಲ್ಲ. ಈಗ ನಾಯಿ ಹತ್ರ ಪರಮಾತ್ಮ ಕೇಳ್ತಾನೆ, ನಾನು ಏನು ಮಾಡಬೇಕು ಅಂತ. ಅವನು ಏನು ಶಿಕ್ಷೆ ಅಂತೆ? ಸ್ವಾಮಿ, ಅವನನ್ನ ಆ ದೇವಸ್ಥಾನದ ಮುಖ್ಯಸ್ಥನಾಗಿ ಮಾಡಬೇಕು ಅಂತೆ. ರಾಮನಿಗೆ ಆಶ್ಚರ್ಯ. ಈಗ ತಪ್ಪು ಮಾಡಿದವನಿಗೆ ಎಕ್ವಿಸ್ಟಿಗೆ ಪನಿಷ್ಮೆಂಟ್ ಆಗಬೇಕು. ಪೂಜ್ಯರು ಕೂಡ ವಕೀಲರು, ಹೈಕೋರ್ಟ್ ವಕೀಲರು. ಅಪರಾಧಿಗೆ ಶಿಕ್ಷೆ ಆಗಬೇಕಲ್ವಾ? ಇಲ್ಲಿ ಅಪರಾಧಿಗೆ ಪ್ರಮೋಷನ್ ಕೇಳ್ತದೆ ಅಲ್ವಾ? ಆದ್ರೂ ಗೊತ್ತಿಲ್ಲ. ಆಯ್ತು, ಪೇಟೆ ಎಲ್ಲ ತೊಡಿಸಿದ್ರು, ಓಲಗದಲ್ಲಿ ಮೆರವಣಿಗೆಯಲ್ಲಿ ಕರ್ಕೊಂಡು ಹೋದ್ರು, ಅವನು ಪೇಟದಲ್ಲಿ ಕೂರಿಸಿದ್ರು. ರಾಮನಿಗೆ ಜಿಜ್ಞಾಸೆ, ಮತ್ತೆ ಕರೆದ ನಾಯಿಯನ್ನು, ಏನಪ್ಪಾ ಇದು, ಏನ್ ತತ್ವಾರ್ಥ ಅಂತೆ. ಸ್ವಾಮಿ, ಇಂದಿನ ಜನ್ಮದಲ್ಲಿ ನಾನು ಕೂಡ ದೇವಸ್ಥಾನದ ಮುಖ್ಯಸ್ಥನಾಗಿದ್ದೆ. ತಲವಾರನನ್ನು ಎಡಬಲಕ್ಕೆ ಬೀಸಿದೆ, ಅಧಿಕಾರವನ್ನು ಎಡಬಲಕ್ಕೆ ಬೀಸಿದೆ. ಆದ ಕಾರಣ ಈ ನಾಯಿ ಜನ್ಮ ಮತ್ತು ದುಸ್ಥಿತಿ ಅಂತ ಇಟ್ ಅಪ್ಲೈಸ್ ಟು ಆಲ್. ಅದು ನಿಮ್ಮ ಮಂತ್ರಿಗಳಿರ್ಬೋದು, ಮಾಜಿ MLAಗಳಿರ್ಬೋದು, ನಾನೇ ಇರ್ಬೋದು, ನೀವು ಇರ್ಬೋದು. ಅಹಂಕಾರ ಪ್ರದರ್ಶನ ಮಾಡಿದ್ರೆ ಪ್ರಕೃತಿ ಯಾರಿಗೂ ಬಿಡಲ್ಲ. ಇದು ಧರ್ಮ ನಿರ್ಣಯ. ಅದನ್ನೆಲ್ಲ ತಿಳಿದುಕೊಂಡು ನಾವು ಬಾಳೋಣ. ಸುಮ್ಮನೆ ವಿನಾಕಾರಣ ಯಾವುದಕ್ಕೂ ಮೂಗು ತಿರಿಸುವುದು, ಯಾವುದೋ ಧರ್ಮಕ್ಷೇತ್ರಗಳಿಗೆ ಮೂಗು ತುರಿಸುವುದು, ಅಥವಾ ಅಲ್ಲಿ ಹರೀಶ್ ಪೂಂಜರು ರಾಮಕ್ಷೇತ್ರದಲ್ಲಿ ಬಂದು ಏನು ಅನ್ನ ಚಿತ್ರ ಮಾಡ್ತಾರೆ, ಅವರು ಇದು ಮಾಡ್ತಾರೆ, ಅವರು ಜಾತಿ ಮಾಡ್ತಾರ. ಹೌದು, ಅಲ್ಲಿ ಬಂದು ಅನ್ನಪೂರ್ಣೇಶ್ವರಿ ಅನ್ನ ಚಿತ್ರ ಮಾಡ್ತಾರೆ. ಅಲ್ಲಿ ಮತ್ತೆ ನಾರಾಯಣ ಗುರು ಸಭಾ ಭವನ ಮಾಡ್ತಾರೆ. ಯಾಕೆ? ಪರಮಾತ್ಮನ ಕೆಲಸ ಸ್ವಾಮಿಗಳು ಮಾಡ್ತಾರೆ, ಅದಕ್ಕೆ ಲೋಕ ಸಮರ್ಪಣೆಯ ಕಾರ್ಯವನ್ನು ಮಾಡೋಣಂತೆ. ನೀವು ಅದ್ರ ಬಗ್ಗೆ ಯಾರು ಬೇಜಾರು ಮಾಡಬೇಡಿ. ಇನ್ನು 16 ಕೋಟಿಯ ಕೆಲಸ ಇದೆ. ಅಲ್ಲಿ ಒಂದು 50 ಎಕರೆ ಜಮೀನಿದೆ. ನಿಮಗೂ ಒಂದು 10 ಕೋಟಿಯ ಕೆಲಸವನ್ನು ಕೂಡ ನಾವು ಬನ್ನಿ, ಅಲ್ಲಿ ಮಾಡಿ. ಎಲ್ಲರಿಗೂ ಕೂಡ ಇಲ್ಲಿ ಹೇಳುವಂತಹ ಕೆಲಸ ಅಲ್ಲ, ಧರ್ಮದ ವಿಚಾರ ಬಂದಾಗ ಮಾಡಬೇಕಾಗಿ ಬಂತು ನಮಗೆ. ನಾವು ಸಂತರು ಯಾವ ಲೋಕದಲ್ಲಿ ನಾವು ಭಯದಿಂದ ಬದುಕುವುದಿಲ್ಲ. ನಾಳೆ ಸ್ವಾಮಿಗಳೇ ನಿಮ್ಮ 6 ಮಠವನ್ನು ನಾವು ನಡೆಸ್ಕೊಡ್ತೇವೆ ಅಂತ ಕೇಳಿದ್ರೆ, ಧನ್ಯೋಸ್ ಬಾರಪ್ಪ ಮಗನೇ, ನಡೆಸು, ನಾನು ಹಿಮಾಲಯಕ್ಕೆ ಹೋಗಿ ತಪಸ್ ಮಾಡ್ತೇನೆ ಅಂತ ಹೇಳುವವು ನಾವು. ಆಗಿರುವಾಗ ನಾವೆಲ್ಲ ಸನಾತನ ಧರ್ಮವನ್ನು ಒಪ್ಪಿಕೊಂಡು ಅದನ್ನು ನೆಚ್ಚಿಕೊಂಡು ಬದುಕೋಣ. ಪೂಜ್ಯರಂತ ಒಬ್ಬ ಪುಣ್ಯಾತ್ಮ, ನಾನು ಅವ್ರನ್ನು ಹೊಗಳ್ತೇನೆ ಅಂತ ತಿಳ್ಕೋಬೇಡಿ. ಧರ್ಮದ ಕೆಲಸವನ್ನು ಪ್ರಾಣ ಒತ್ತಿ ಬಿಟ್ಟಾದ್ರೂ ಮಾಡ್ತಾನೆ. ನಮ್ಮ 2 ತಿಂಗಳು ಬಂದು ಚಾತುರ್ಮಾಸ ಅನ್ನೊಂದು ಮಗುವಿನಾಗಿ ನಡೆಸಿಕೊಟ್ಟಿದ್ದೀನಿ. ಆ ಯೋಗ್ಯತೆ ಬಾರಿ ಇದೆಯಾ? ನಮ್ಮ ಪ್ರಶ್ನೆ. ಚಾತುರ್ಮಾಸ ಮಾಡ್ತಾ ಇರುವಾಗ ಗುರುಗಳ ಏನಾದರೂ ತಪ್ಪಿದ್ರೆ ಹೇಳಿ ಕ್ಷಮಿಸಿ ಅಂತ ಹೇಳ್ತಿದ್ದ ದಿನನಿತ್ಯ. ಅದು ಒಬ್ಬ ಹಿಂದೂ ಭಕ್ತನ ಅಚಲವಾದ ನಂಬಿಕೆ. ನಮಗೂ ಅವ್ರಿಗೂ ಸಂಬಂಧ ಅಂದ್ರೆ ರಾಮದಾಸರು ಮತ್ತು ಶಿವಾಜಿ ಇದ್ದಾಗೆ. ರಾಮದಾಸ ಒಬ್ಬ ಉತ್ತಮ ನಾಯಕ, ದೇಶದ ರಕ್ಷಣೆಗೆ ಬೇಕು ಅಂತ ಎನಿಸ್ಕೊಡ್ತಿದ್ರಂತೆ. ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದ್ದಂತಹ ನಿಮ್ಮ ಶಾಸಕರು ಇವತ್ತು ನಾನು ನೋಡ್ತೇನೆ, ಇಡೀ ರಾಜ್ಯದಲ್ಲಿ ಹರೀಶ್ ಪೂಜ್ಯರ ಬಗ್ಗೆ ಪ್ರತಿಯೊಬ್ಬರಿಗೆ ಇವರ ಮೇಲೆ ದೃಷ್ಟಿ ಇದೆ. ಒಬ್ಬ ಪಾರದರ್ಶಕದಂತ, ಒಬ್ಬ ಪಾದರಸವಂತ ವ್ಯಕ್ತಿತ್ವ ಅಂತ ಎಲ್ಲ ಮಂತ್ರಿಗಳೇ ಹೇಳ್ತಾರೆ. ನಾನು ಹರೀಶ್ ಪೂಜ್ಯನ ಪರಿಚಯ ಉಂಟ. ಸ್ವಾಮಿ, ನಿಮ್ಮ ಪೂಜ್ಯರ ಪರಿಚಯ ಏನು? ಅವ್ರು ನಮ್ಮ ಆಫೀಸಿಗೆ ಬಂದ್ರೆ ಕೆಲಸ ಮಾಡದೆ ಬಿಡುವುದಿಲ್ಲ. ಮಂತ್ರಿಗಳೆಲ್ಲ ಹೇಳುದು, ಬಾಕಿ MLAಗಳು ಹೇಳುದು, ಸ್ವಾಮಿ ನಮ್ಮ ಯಾವುದೇ ನಾವು ಮಂತ್ರಿ ಮನೆಗೆ ಹೋದ್ರೆ ಮಂತ್ರಿ ಮುಖ ತಿರುಗಿಸ್ತಾ ಆಯ್ತು ನೋಡೋಣ ಅಂತ ಹೇಳ್ತಾರೆ. ಆದ್ರೆ ಪೂಜ್ಯರು ಮಾತ್ರ ಕೆಲಸ ಮಾಡಿಸದೆ ಹೊರಗೆ ಹೋಗೋದಿಲ್ಲ. ಅದೇನೋ ಒಂದು ಅದ್ಭುತ ಅವರ ಚಮತ್ಕಾರ ಅಂತೆ. ಅಂತವರನ್ನು ಪಡೆದವರು ನೀವು ಪುಣ್ಯಾತ್ಮರಲ್ವಾ? ಬರೇ ಏನು ಜಡ್ಡೆ ಹಿಡಿದಂತ ನಾಯಕರನ್ನು ಕಟ್ಕೊಂಡು ಏನು ಮಾಡ್ತೀರಿ? ಪಾದರಸಂತೆ ಮುಂದೆ ಸ್ಪೀಡ್ ರಥದಾಗಿ, ಅರ್ಜುನನ ರಥದಾಗಿ ಹೋಗತಕ್ಕಂತ ನಾಯಕರನ್ನು ಕಟ್ಟಿಕೊಂಡು ವ್ಯವಸ್ಥೆಯನ್ನು ಬೆಳೆಸಿ, ನಿಮ್ಮ ಕ್ಷೇತ್ರ ಬೆಳೆಸಿ, ರಾಜಕೀಯದ ಪಕ್ಷ ಕಟ್ಟಿಕೊಂಡು ಏನು ಬದನೆಕಾಯಿ ನಿಮಗೆ ಮಾಡ್ಲಿಕ್ಕಿದೆ? ನಾನು ಸಂತರಾಗಿ ಹೇಳ್ತೇನೆ, ಸನ್ಯಾಸ ಕೆಲಸವೇನು? ಸನಾತನ ಹಿಂದೂ ಧರ್ಮವನ್ನು ಬೆಳೆಸುವುದು, ಉಳಿಸುವುದು.
ಬೇರೆ ಬೇರೆ ಧರ್ಮ ಬೆಳೆಸಲಿಕ್ಕೆ ಆಯಾ ಜಾತಿಯಲ್ಲಿ ಎಲ್ಲ ಇದ್ದಾರೆ, ಪಾದರು ಇದ್ದಾರೆ. ನಾವು ಅದಕ್ಕೆ ವಿರೋಧಿಗಳಲ್ಲ. ನಾವು ಕಾನೂನು ಓದಾಗ ಮುಸ್ಲಿಂ ಲಾ, ಕ್ರಿಶ್ಚಿಯನ್ ಲಾ ಓದಿಯೇ ಪಾಸ್ ಮಾಡಿ ಬರೋದು, ನಾವು ಅದಕ್ಕೆ ಬೆಂಬಲಿತ್ರಿ. ಆದ್ರೆ ಆಯಾ ಧರ್ಮವನ್ನು ಬೆಳೆಸಲಿಕ್ಕೆ, ಮುಸ್ಲಿಂ ಧರ್ಮವನ್ನು ಬೆಳೆಸಲಿಕ್ಕೆ ಮುಸ್ಲಿಂ ಫಾದರ್ಸ್ಗಳಿದ್ದಾರೆ, ಸಿಸ್ಟರ್ಸ್ಗಳಿದ್ದಾರೆ. ಸನಾತನ ಧರ್ಮವನ್ನು ಬೆಳೆಸಲಿಕ್ಕೆ ಬ್ರಹ್ಮಾನಂದರು ಬೆಳೆಸ್ಬಿಡುವ, ನೀವು ಹಿಂದೂಗಳಾಗಿ ಅದನ್ನು ಬೆಳೆಸಬೇಡಿ ಅಂತ ಹೇಳಿಕ್ಕೆ ನಿಮಗೆ ನಾಚಿಕೆ ಬರಲ್ವಾ? ದೀಸ್ ಆರ್ ಆಲ್ ಕ್ವಶನ್ಸ್ ಅಲ್ವಾ? ಆ ನಿಟ್ಟಿನಲ್ಲಿ ನೀವು ತುಂಬಾ ಪರಾಮರ್ಶೆ ಮಾಡುವಂತ ಅಗತ್ಯವಿದೆ. ದಾರಿ ತಪ್ಪಬೇಡಿ. ನಮ್ಮ ಪೇಜಾವರ ಶ್ರೀಗಳು ಹೇಳ್ತಾರೆ, ಸ್ವಾಮೀಜಿ ಹಿಂದೂ ಧರ್ಮಕ್ಕೆ ಅಂದರ್ ಬಿ ದುಶ್ಮನಿಯೇ ಬಾರ್ ಬಿ ದುಶ್ಮನಿ ಅಂತ ಹೇಳ್ತಿರು. ಅದು ಯಾರು ಸ್ವಾಮಿ ಅಂತ ಕೇಳಿದ್ರೆ ಹೇಳ್ತಿರು, ನಮ್ಮ ಹಿಂದೂ ಸಹೋದರರು. ಅವ್ರನ್ನು ತಿದ್ದತಕ್ಕಂತ ಕೆಲಸ ಆಗಬೇಕು. ನಾವು ಯಾರ ಮೇಲೆ ಸಿಟ್ಟಾಗೋದಿಲ್ಲ, ಆದ್ರೆ ಧರ್ಮ ವಿರೋಧ ಮಾಡುವಾಗ ಸ್ವಲ್ಪ ನೋವಾಗ್ತದೆ. ನೀವು ರಾಜಕೀಯ ಪಕ್ಷ ಯಾವುದು ಮಾಡಿಯಪ್ಪ, ನಮಗೆ ಏನೂ ಬೇಜಾರಿಲ್ಲ, ಆದ್ರೆ ಧರ್ಮ ವಿರೋಧದ ಕೆಲಸವನ್ನು ಮಾಡಬೇಕು. ಧರ್ಮವೇ ನಮ್ಮ ಉಸಿರಂತೆ, ಸತ್ಯವೇ ನಮ್ಮ ಉಸಿರಂತೆ, ಅದಾಗಿರ್ಬೇಕು. ನಾನು ಆಗಲೇ ಹೇಳಿದೆಲ್ಲ, ನಿಮ್ಮ ಈ ಭಾಗದ ಮಾಜಿ ಶಾಸಕರೇ ಇರ್ಬೋದು, ಶಾಸಕರೇ ಇರ್ಬೋದು, ಅವರು ಅನ್ಯೋನ್ಯತೆಯಲ್ಲಿದ್ದಾರೆ. ಮಾಜಿ ಶಾಸಕರು ನಮ್ಮ ಹತ್ರವೂ ಚಂದದಲ್ಲಿದ್ದಾರೆ. ಆದ್ರೆ ಯಾವುದು ಕೆಲಸಕ್ಕೆಲ್ಲರೂ ಬಿಡಾಡಿಗಳಿದ್ದಾವಿಲ್ಲ, ಅವರು ಪಿನ್ ಹಾಕುವ ಕೆಲಸ ಮಾಡಬೇಡಿ. ಇದು ಧರ್ಮದ್ರೋಹದ ಕೆಲಸ ಆಗ್ತದೆ. ಇದು ಎಲ್ಲರಿಗೂ ಸಂದೇಶ. ಇದು ಬ್ರಹ್ಮಕಲಸದಲ್ಲಿ ಯಾಕೆ ಸ್ವಾಮಿ ಬೇಕಾ ಅಂತ ಕೇಳ್ಬೋದು. ಹೌದು ಬೇಕು. ಸನಾತನ ಧರ್ಮವನ್ನು ಎತ್ತತಕ್ಕಂತಹ ಕೆಲಸ ಪ್ರತಿಯೊಬ್ಬ ಹಿಂದೂರಿಂದ ಆಗಬೇಕು. ನಿನಗೆ ರಮೇಶ ಅಥವಾ ಮಹೇಶ ಅಥವಾ ಕೃಷ್ಣ ಅಂತ ಏನು ಹೆಸರಿದ್ರೆ ಅದು ಓಂಕಾರದಿಂದ ಬಂದಂತ ಹೆಸರು. ಅದರ ಮರ್ಯಾದೆಯನ್ನು ಕಾಪಾಡಿಕೊಳ್ಳಿ. ರಾಜ್ಯಕ್ಕೆ ಯಾವುದೋ ಪಕ್ಷಕ್ಕೆ ಸೇರಿ ಯಾವುದೋ ಪಕ್ಷಕ್ಕೆ ಓಟು ಕೊಡಿ. ನೋಡಿ, ಇಲ್ಲಿ ನಮಗೆ ಹರೀಶ್ ಪುಂಜರ್ ಒಂದು ಪಕ್ಷದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದೇ ಭಟ್ಕಲ್ಗೆ ನನಗೆ ಹೋದಾಗ ಅಲ್ಲಿ ಒಬ್ಬ ಮಾಕಾಳ್ ವೈದ್ಯ ಅಂತ ಇದ್ದಾನೆ. ಅವನು ಕಾಂಗ್ರೆಸ್ ಪಾರ್ಟಿ MLA, ಮೀನುಗಾರ. ಅವ್ರು ಬಂದೊಂದು 6 ಕೋಟಿ ಇದ್ದು ನಮಗೆ ಅಲ್ಲಿ ಮಂದ್ರ ಮಾಡಿ ಕೊಟ್ಟಿರ್ತಾನೆ. ಹಾಗಾದ್ರೆ ಏನ್ ಹೇಳ್ತೀರಿ? ಇಲ್ಲಿ ನೀವು ಹರೀಶ್ ಪುಂಜ ನಮ್ಮ ಹತ್ರ ಬಂದಾಗ ಸ್ವಾಮಿ ಅವರು ಸ್ವಲ್ಪ ಬಿಜೆಪಿ ಪರ ಇದ್ದಾರ ಅಂತ ಹೇಳಿ. ನಮಗೆ ಬಿಜೆಪಿ ಕಾಂಗ್ರೆಸ್ ಗೊತ್ತಿಲ್ಲ ರೀ, ನಮಗೆ ಸನಾತನ ಧರ್ಮ ಮಾತ್ರ ಗೊತ್ತು. ಪರಮಾತ್ಮನ ಅಂತ ರಾಮನ ಸಿದ್ಧಾಂತ ಮಾತ್ರ ಗೊತ್ತು. ಯಾರು ರಾಮನಿಗೆ ವಿರೋಧ ಮಾಡಿ ರಾವಣನ ಪರ ವಹಿಸ್ತಾರ ಅವರು ರಾಮನಾಗಿ ಧ್ವಂಸ ಆಗ್ತಾರೆ. ಇದು ನಾನು ಹೇಳೋದಿಲ್ಲ, ಈ ಜಗತ್ತಿನ ವೇದ ಉಪನಿಷತ್ತು ಕೊಟ್ಟಂತಹ ನೀತಿ. ಆ ನೀತಿಯಲ್ಲಿ ನಾವೆಲ್ಲ ಪಾಲಿಸೋಣ. ನಾಳೆ ಬಗ್ಗೆ ನೀವು ಎದುರಿ ಬದುಕುವಂತ ಅಗತ್ಯವೇ ಇಲ್ಲ. ನಿಮ್ಮ ಫೇಟ್ ನಲ್ಲಿ ಏನು ಬರೆದಿದೆ ಅಷ್ಟೇ ಆಗುದಂತೆ. ಭಗವಂತ ಕೊಟ್ಟದ್ದು ಇದೆಲ್ಲ. ಆ ಭಗವಂತ ಕೊಟ್ಟದ್ದನ್ನು ಉಳಿಸಲಿಕ್ಕೆ ನೋಡಿ. ಅದು ಬಿಟ್ಟು ನೀವು ಏನೇನೋ ಚಿಂತನೆ ಮಾಡಿ ನಾಳೆ ಅದಾಗ್ತದೆ ಇದಾಗ್ತದೆ, ನೀವು ಭಯದಿಂದ ಬದುಕಲಿಕ್ಕೆ ಆಗೋದಿಲ್ಲ. ಯಾರಿಗೂ ಏನೂ ಸಾಧಿಸಲಿಕ್ಕೆ ಆಗೋದಿಲ್ಲ. ಪರಮಾತ್ಮ ನಿಮ್ಮ ಫೇಟ್ ನಲ್ಲಿ ಏನು ಬರೆದಿದ್ದೇನೆ ನೋಡಿ, ಅದಕ್ಕೆ 1 ಸೆಕೆಂಡ್ ಕೂಡ, ಒಂದು ಮೈನ್ಯೂಟ್ ಸೂಜಿ ಮನೆಯನ್ನು ಕೂಡ ಆಚೆ ಈಚೆ ಮಾಡ್ಲಿಕ್ಕೆ ಆಗುದು. ಇದು ತಿಳ್ಕೋಬೇಕು. ನಾವೆಲ್ಲ ಮನಸ್ಸಲ್ಲಿ ಎನಿಸ್ತೇವೆ, ನಮಗೆ ಅವನು ವಿರೋಧಿ, ಇವನು ವಿರೋಧಿ ಅಂತ. ನಾವು ಖಂಡಿತ ಹಾಗೆ ಭಾವಿಸಬಾರ್ದು. ಭಗವದ್ಗೀತೆಯಲ್ಲಿ ಒಂದು ಭಗವಂತ ಹೇಳ್ತೇವೆ, ಇಷ್ಟನ್ನಾಗಾದ್ರೆ ನೀವು ಸ್ವಾಮಿಗಳು ಯಾಕೆ ಹೇಳಿದ್ರಿ? ಲೋಕ ತಿದ್ದತಕ್ಕಂಥ ಕೆಲಸ ಸಂತನಿಗೆ ಇರೋದು, ಈ ರಾಜ್ಯದ ಮಂತ್ರಿಗಳಿಗೆ, ಶಾಸಕರಿಗೆ ಇಲ್ಲ. ಇದನ್ನು ನಮ್ಮ ಈ ರಾಜ್ಯದ, ಈ ದೇಶದ ಒಂದ್ಸಲ ನಮ್ಮ ಜನಾರ್ದನ್ ಪೂಜಾರಿ ಇರುವಂತಹ ವೇದಿಕೆಯಲ್ಲಿ ಕೂಡ ಈ ಕೆಂಪು ಬಟ್ಟೆ ಕೊಡುವುದು ನಮ್ಗೆ ವಿರೋಧ ಮಾಡ್ಲಿಕ್ಕೆ ಇಲ್ಲ, ನಿಮ್ಮ ಮೇಲೆ ಸಿಟ್ಟಾಗ್ಲಿಕ್ಕೆಲ್ಲ. ಆದ್ರೆ ನೀವು ತಪ್ಪು ಮಾಡಿದಾಗ ನಮ್ಮ ಎಲ್ಲ ಋಷಿ ಮುನಿ ಜನಗಳು ಕೋಪವಿಟ್ಟರೆ ಈ ಲೋಕವೇ ದರೆಯ ಸ್ವರ್ಗ ಮಾಡಬಹುದಂತೆ ಸರ್ವಜ್ಞ. ನಾವು ಕೋಪ ಯಾಕೆ ಮಾಡ್ತೇವೆ ಅಂದ್ರೆ, ನೀವು ಟ್ರ್ಯಾಕ್ ಬಿಟ್ಟಾಗ ನಾವು ಕೋಪ ಮಾಡಲೇಬೇಕಂತೆ, ಅದನ್ನು ತಿದ್ದತಕ್ಕಂಥ ಕೆಲಸ ಮಾಡಲೇಬೇಕಂತೆ. ಅದು ಯಾವ ಕಾನೂನಿಗೂ ತಿದ್ದಲಿಕ್ಕೆ ಆಗುವುದಿಲ್ಲ. ನಿಮ್ಮ ಹತ್ರ ಕಾನೂನು ಬರುವುದಿಲ್ಲ. ನೀವೆಲ್ಲ, ನಾನು ಆಗ್ಲೇ ಹೇಳಿದಿಲ್ಲ, ಸೆಲ್ಯೂಟ್ ತೆಕೊಂಡು 75, 80 ಆದ್ರೆ ನಿಮಗೆ ಮತ್ತೆ ಅದೇ ಮತ್ತೊಬ್ಬನ ಆಲ್ ಆಫ್ ಯು ಆರ್ ರೆಡಿ ಟು ಇನ್ಕಲ್ಕೇಟ್ ಅದರ್ಸ್, ನಾಟ್ ರೆಡಿ ಟು ಲಿಸನ್ ಫ್ರಮ್ ಅದರ್ಸ್. ನೀವೆಲ್ಲ ಬೋಧಿಸ್ತಾ ಇದ್ದೀರಿ, ಮತ್ತೊಬ್ಬರಿಂದ ಕೇಳುವಂತಹ ಶಕ್ತಿಯೇ ಇಲ್ಲ. ಆ ನಿಟ್ಟಿನಲ್ಲಿ ಇಂಥ ಪುಣ್ಯಕ್ಷೇತ್ರಗಳನ್ನ, ಶ್ರದ್ಧಾ ಕೇಂದ್ರಗಳನ್ನ, ಧರ್ಮ ಕ್ಷೇತ್ರಗಳನ್ನ ಉಳಿಸಿ ಬೆಳೆಸೋಣ. ಧರ್ಮ ಕ್ಷೇತ್ರಗಳಿಗೆ ಇಲ್ಲಿ ಪೂಂಜರು ಬರ್ತಾರೆ ಅಂತ ಹೇಳಿ ನಿಮಗೆ ಬೇಸರ ಆಗಿದ್ರೆ ಇನ್ನಿತರ ಪಕ್ಷದವರು ಬಂದು ಇನ್ನೂ ಒಂದು 5 ಕೋಟಿ ಕಟ್ಟಿಕೊಡಿ. ಧರ್ಮಕ್ಷೇತ್ರಕ್ಕೆ ಇಲ್ಲಿ ಪೂಂಜರು ಬಂದು ಒಂದು 5 ಕೋಟಿ ಮಂದ್ರ ಬರ್ತನಲ್ಲಿ ಇಲ್ಲಿ 25 ಎತ್ತರೆ ಇನ್ನು 16 ಕೋಟಿಯ ಕೆಲಸ ಇದೆ, ಅದು ಮಾಡಿಕೊಡಿ, ನಡೆಸ್ಕೊಡಿ. ಆಗ ನಿಮಗೆ ಕೀರ್ತಿ ಬರ್ತದೆ. ಅದು ಹೆಲ್ದಿ ಕಾಂಪಿಟೇಷನ್ ಆಗ್ತದೆ. ಅದು ಬಿಟ್ಟು ಸುಮ್ಮನೆ ನಾವು ತಲೆ ಪರಿಕಿದ್ರೆ ಅಥವಾ ಮೈ ಪರಿಚಿಕೊಂಡ್ರೆ ಏನು ಪ್ರಯೋಜನ ಆಗುದಿಲ್ಲ. ಪೂಂಜರು ಏನು ತಪಸ್ಸು ಮಾಡಿದರೆ ಅದಕ್ಕೆ ಅನುಸಾರವಾಗಿ ಅವರು ಮುಂದೆ ಹೋಗ್ತಾ ಇರ್ತಾರೆ. ನೀವೇನು ಬೊಬ್ಬೆ ಆದ್ರೆ ಅವರ ಸ್ಪೀಡ್ ಕಮ್ಮಿ ಆಗೋದಿಲ್ಲ. ಮುಂದೊಂದು ದಿವಸ ಅವರ ಸರ್ಕಾರ ಇದ್ರೆ ಅವರು ಮಂತ್ರಿ ಆಗಿ ಬಂದು ಈ ಬೆಳ್ತಂಗಡಿ ಕ್ಷೇತ್ರ ಏನು ಅಂತ ಮಾಡಿ ತೋರಿಸ್ತದೆ. ನೆನಪಿಟ್ಟುಕೊಡಿ. ಅದು ನಾವೇನು ಓಟುಗಾರರಲ್ಲ, ಮತಗಾರರಲ್ಲ, ಅವರಿಗೆ ಏನು ನಾವು ಓಟು ಕೊಟ್ಟವರೇ ಅಲ್ಲ. ಆದರೆ ಅವರ ಪುಣ್ಯವನ್ನು ನಾನು ಗ್ರಹಿಸಬಲ್ಲೆ. ಯಾರೇ ಸಿಕ್ಕಿದ್ರು, ವಿರೋಧಿಗಳು ಸಿಕ್ಕಿದ್ರು ಕಾಲಿಡ್ತದೆ. ಅಷ್ಟು ಸರಳತೆ, ಅಷ್ಟು ಪ್ರೀತಿ. ಅಂತ ಪ್ರೀತಿ ಇದ್ದ ಕಾರಣ ಮಾತ್ರ ನಾನು ಇವತ್ತು ನಿಂತಿದ್ದೇನೆ. ನಾನು ಆಗ್ಲೇ ಹೇಳಿದೆ, ಕೇಶವು, ನಾನು ಯಾರು ನಿಂತರು 20 ನಿಮಿಷದ ಹೆಚ್ಚು ನಿಲ್ಲಲ್ಲ, ಅರ್ಧ ಗಂಟೆ ನಿಂತರು ಎಲ್ಲಿ ಕೂಡ ಯಾವುದೇ ಮಂತ್ರಿ ಇದ್ದ ವೇದಿಕೆಯಲ್ಲಿ ಎದ್ದೋಗ್ತೇನೆ. ಆದರೆ ನಿಮ್ಮ ಸರಳತೆಯ ಮುಂದೆ, ನಿಮ್ಮ ಪ್ರೀತಿಯ ಮುಂದೆ ಭಗವಂತ ಹೇಳ್ತಾನೆ, ನಾನು ಭಕ್ತರ ಅಧೀನ ಅಂತೆ. ಸನ್ಯಾಸಿ ಕೂಡ ಹಾಗೆ ಅಂತೆ, ನಾವು ಕೂಡ ಹಾಗೆ. ಯಾವ ಸರಳ ಭಕ್ತನಿದ್ದಾನೆ, ಯಾರು ನಮ್ಮನ್ನು ಪ್ರೀತಿ ಮಾಡ್ತಾನ, ಅವನ ಮುಂದೆ ನಾವು ಸೋತು ಸುಣ್ಣ ಆಗ್ತೇವಂತೆ. ಆ ನಿಟ್ಟಿನಲ್ಲಿ ಒಂದು ಆರೋಗ್ಯಯುತ ಸಮಾಜವನ್ನು ಕಟ್ಟೋಣ, ಬೆಳೆಸೋಣ. ಅದಕ್ಕೆ ನಮಗೆ ಯಾರ ಮೇಲೆ ಮತ್ಸರ ಬೇಡ. ನಾನು ಆಗ್ಲೇ ಹೇಳಿದಿಲ್ಲ, ಭಗವದ್ಗೀತೆಯೇ ನಮಗೆ ಜೀವನದ ಕೈಗನ್ನಡಿದಂತೆ. ಅಲ್ಲಿ ಒಂದು ಭಗವಂತ ಹೇಳ್ತಾನೆ, ಉದ್ಧಾರ ಯದಾತ್ಮನಾತ್ಮನ ಆತ್ಮನ ಮವಸಾದೇತ ಆತ್ಮಯೋ ಆತ್ಮನೋ ಬಂದ ಆತ್ಮಯೋ ರಿಪುರಾತ್ಮನ.
ನಿನ್ನ ಆತ್ಮವನ್ನು ನೀನೇ ಉದ್ಧರಿಸಬೇಕು. ನನಗೆ ಪೂಜ್ಯರು ವಿರೋಧಿ, ನನಗೆ ಬ್ರಹ್ಮನಂದರು ವಿರೋಧಿ ಅಂತ ಬೇಡ, ನಿನ್ನ ಆತ್ಮವನ್ನು ನೀನೇ ಉದ್ಧರಿಸಬೇಕು. ನೀನು ಪೂರ್ವ ಜನ್ಮದ ಎಷ್ಟು ಪಡ್ಕೊಂಡು ಬಂದಿದ್ದೆ ಅಷ್ಟೇ ಆಗ್ತದೆ, ಅದಕ್ಕೆ ಒಂದು ಇಂಚು ಹೆಚ್ಚಾಗಲ್ಲ. ಇದು ಭಗವದ್ಗೀತೆ 9ನೇ ಅಧ್ಯಾಯ. ಇನ್ನೊಂದು ಹೇಳ್ತೇವೆ ನಾವು, ನಮಗೆಲ್ಲ ಈಗ ಒಂದು ಇದರ ಬಗ್ಗೆ ಚಿಂತನೆ ಇತ್ತು, ಕನ್ವರ್ಷನ್. ಏನು ಗೊತ್ತಂದ, ಏನ್ ಹೇಳ್ತೀವಿ ಅದಕ್ಕೆ ಪೂಜರೆ? ಮತಾಂತರ. ನಾನು ಹೇಳಬಾರ್ದು, ಆದ್ರೆ ಭಗವದ್ಗೀತೆಯ ಸಾಂಖ್ಯಯೋಗದಲ್ಲಿ ಭಗವಂತ ಹೇಳ್ತಾನೆ, ಶ್ರೇಯಾನು ಸ್ವಧರ್ಮೋ ವಿಗುಣ ಪರಧರ್ಮ ಸ್ವಾನುಷ್ಠಾತ್ ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯೋವ. ನಮ್ಮ ಆಟ ಒಳ್ಳೆ ತಲೆಯಲ್ಲಿ ಆಡಿಸ್ತೇನೆ, ಓದಿದವರಿಗೆ ಗೊತ್ತಾಗ್ತದೆ. ಶ್ರೇಯಾನು ಸ್ವಧರ್ಮೋ ವಿಗುಣ ಪರಧರ್ಮ ಸ್ವಾನುಷ್ಠಾತ್ ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯೋವ. ನಿನ್ನ ಧರ್ಮವು ನಿನಗೆ ಚೆನ್ನಾಗಿಲ್ಲಂತೆ ಕಂಡು ಬಂದರೂ ನಿನ್ನ ಧರ್ಮವನ್ನು ನೀನು ಅನುಸರಿಸಬೇಕು, ಮತ್ತೊಂದು ಧರ್ಮ ಚೆನ್ನಾಗಿ ಉಂಟು ಅಂತ ಕಂಡದನ್ನು ಅನುಸರಿಸಲಿಕ್ಕೆ ಹೋಗಬೇಡ ಅಂತ ಒಂದು ಭಾಗದಲ್ಲಿ ಹೇಳ್ತಾನೆ. ಅಲ್ಲಿ ಹೇಳಿದ್ದು ಯುದ್ಧ ಮಾಡುದು ನಿನ್ನ ಕೈಂಕರ್ಯ, ನಿನ್ನ ಧರ್ಮ ನೀನು ಮಾಡಲೇಬೇಕು ಅಂತ ಯಾರು ಅರ್ಜುನನಿಗೆ ಕೃಷ್ಣ ಹೇಳ್ತಾನೆ. ಇನ್ನೊಂದು ಕಡೆಯಲ್ಲಿ ಮುಂದೆ ಹೋದಾಗ ನಮಗೆ ಇನ್ನೊಂದು ಧರ್ಮ ಚಂದ ಅಂತ ಕಂಡ್ರೆ ನೀವು ಆ ಧರ್ಮದ ಒಳಗೆ ಹೋಗಿ ನೀವು ಸತ್ತು ಬಿಟ್ರೆ ನಿಮಗೆ ಪಿಂಡ ಪ್ರದಾನ ಮಾಡಲಿಕ್ಕೆ ಆಗುವುದಿಲ್ಲ, ಪಿತೃಪಕ್ಷದಲ್ಲಿ ಪಿತೃಗಳಿಗೆ ಪಿಂಡ ಕೊಡ್ಲಿಕ್ಕೆ ಆಗುವುದಿಲ್ಲ, ಪಿತೃಲೋಕದಿಂದ ನಿಮ್ಮನ್ನು ರಿವರ್ಸ್ಗೆ ರಾಕಿ ನೋಡ್ಬಿಡ್ತೇನೆ, ನೀನು ಬರಬೇಡ ಅಂತೆ. ಪಿತೃಲೋಕದಿಂದ ಪಿತೃಗಳ ಆಶೀರ್ವಾದ ನಮಗೆ ಬೇಕೇ ಬೇಕಂತೆ. ಈಗ ನಾವೆಲ್ಲ ಹುಟ್ಟಿದ ಮೇಲೆ ನೀವೆಲ್ಲ ಚಂದ್ರಲೋಕದವರೆಗೆ ಹೋಗಬಹುದು, ಅದರಾಚೆ ಹೋಗ್ಲಿಕ್ಕೆ ಆಗೋದಿಲ್ಲ. ಅದರಾಚೆ ಬ್ರಹ್ಮಲೋಕಕ್ಕೆ ಆಗಬೇಕಾದ್ರೆ ನೀವು ಕೆಂಪು ಬಟ್ಟೆ ಹಾಕಬೇಕು, ಭಗವಂತನ ನಿರಂತರ ಅನುಸಂಧಾನ ಮಾಡ್ತಾ ಇರಬೇಕು. ಅದು ಹೇಗೆ? ಬ್ರಹ್ಮಜ್ಞಾನದ ಮುಖಾಂತರ, ಜ್ಞಾನಯೋಗದ ಮುಖಾಂತರ. ನೀವೆಲ್ಲ ಕರ್ಮಯೋಗದ ಮುಖಾಂತರ, ಭಕ್ತಿಯೋಗದ ಮುಖಾಂತರ ಮಾಡ್ತೀವಿ, ಯಾರೋ ಲೌಕಿಕರು. ನಾವು ಸ್ವಂತರು ಜ್ಞಾನಯೋಗದ ಮುಖಾಂತರ, ರಾಜಯೋಗದ ಮುಖಾಂತರ ನಮ್ಮಲ್ಲಿರ್ತಂಥ 24 ತತ್ವಗಳನ್ನ ಹೇಗೆ ಕಡಗೋಲಿನಲ್ಲಿ ನಾವು ಮಾಡ್ತೇವೆ, ಬೆಣ್ಣೆ ತೆಗಿಲಿಕ್ಕೆ ಮಾಡ್ತೇವೆ, ಅದೇ ತರ ಬ್ರಹ್ಮನ ಬಗ್ಗೆ ನಿರಂತರ ಚಿಂತನೆಯನ್ನು ಮಾಡುತ್ತಾ ನಮ್ಮಲ್ಲಿ ಅಡಗಿದಂತಹ ಶಕ್ತಿಯನ್ನು, 2 ಅರಣಿಗಳನ್ನು ಉಜ್ಜಿದ್ರೆ ಹೇಗೆ ಬೆಂಕಿ ಬರ್ತದೆ, ಅದೇ ತರ ಮೂಲಾಧಾರದಿಂದ ಇದು ಆಜ್ಞಾತನಕ ಶಕ್ತಿಯನ್ನು ನಿಂತು ಅದನ್ನು ದೇಟ್ಟಿಸಿ ನೋಡ್ತಾ ದಿನಗಟ್ಟಲೆ ಕಲಿತೇವಂತೆ. ಹಾಗೆ ಮಾಡ್ತಾರೆ, ನಿಮಗೂ ಆ ಧೈರ್ಯ ಬರ್ತದೆ, ನಿಮಗೂ ಆ ಶಕ್ತಿ ಬರ್ತದೆ. ನೀವು ಗಟ್ಟಿಯಾಗಿ ಮಾತಾಡಬೇಕಾದ್ರೆ ನಾಳೆಯ ಭಯ ಇದ್ರೆ ಮಾತಾಡಲಿಕ್ಕೆ ಆಗೋದಿಲ್ಲ. ನಮಗೆ ನಾಳೆಯ ಭಯವೇ ಇಲ್ಲ. ಈ ಕ್ಷಣದ ಇನ್ನೊಂದು ಕ್ಷಣ ಉಂಟಲ್ವಾ, ಒಳಗೆ ಇರುವಾಗಂತಹ ಆತ್ಮಶಕ್ತಿ ಹೊರಗೆ ಬಂದಾಗ ಕಾಲನ ಶಕ್ತಿ ಆಗ್ತಂತೆ. ಈ ನಮ್ಮಲ್ಲಿರುವಂತಹ ಪ್ರಾಣವಾಯುಗಳಿದೆ ಅಲ್ವಾ, ಅದು ನಮ್ಮ ಒಳಗಿದೆ, ನನ್ನ ಆತ್ಮ ಅಂತ ಹೇಳ್ತಿದೆ. ಹೊರಗೆ ಬಂದಾಗ ಅದರ ಮೇಲೆ ನಿಯಂತ್ರಣ ಸಾಧಿಸೋನು ಕಾಲಯಮ ಅಂತೆ. ಆಗಿರುವಾಗ ನಾವೆಲ್ಲ ಭಗವಂತ ಏನ್ ಹೇಳ್ತಾನೆ, ಆತ್ಮನೋ ಮೋಕ್ಷಾರ್ಥ ಜಗತ್ತಿತಾಯ ಚಂದ. ಈ ಶರೀರ ಕೊಟ್ಟಿದ್ದಾನೆ, ಶರೀರ ಕೊಟ್ಟ ಮೇಲೆ ಲೋಕ ಕಲ್ಯಾಣ ಕೆಲಸ ಮಾಡಿ ಎಷ್ಟು ದಿನ ನೀನು ಬದುಕಿದ್ದು ಮುಖ್ಯ ಅಲ್ಲ, ಹೇಗೆ ಬದುಕಿದ್ದು ಮುಖ್ಯ ಅಲ್ಲ. ನಿಮ್ಮ ಗುರುವಾಗಿ ಈ ಭಾಗಕ್ಕೆ ಬಂದ 14-15 ವರ್ಷ ಇವತ್ತು ಇದರ ರಥವನ್ನ, ಇದರ ಧ್ವಜವನ್ನ ಹಿಮಾಲಯದವರೆಗೆ ಕೊಂಡೋಗಿದ್ದೇನೆ, ಅದು ನಿಮಗೆ ಸಂತಸ ಅಲ್ವೇ? ಹಿಮಾಲಯದವರೆಗೆ ನಿಮ್ಮ ಧ್ವಜವನ್ನು ಕೊಂಡೋಗಿದ್ದೇನೆ, ಅದಕ್ಕೆ ಅತೃಪ್ತಿಯನ್ನು ತೋರಿಸ್ತೇನೆ, ನೀವು ಶತಮೂಢರು ಅಂತ ಹೇಳ್ಬೇಕು. ನೀವು ಈ ಧರ್ಮದಲ್ಲಿ ಹುಟ್ಟಲಿಲ್ಲ ಅಂತ ಹೇಳ್ಬಹುದು. ಹಿಮಾಲಯದ ತುದಿಗೆ ನಮ್ಮ ಧ್ವಜ ಹಾರಾಡ್ತಾ ಇದೆ, 6 ಕಡೆ ಶಾಖಾ ಮಠವನ್ನು ಮಾಡಿದ್ದೇನೆ, ಅದಕ್ಕೆ ಈ ಭಾಗದವರು ಬೆಳ್ತಂಗಡಿ ಜನತೆ ನೀವು ಖುಷಿ ಪಡುವುದಿಲ್ಲ, ಸಂತೃಪ್ತಿ ಪಡುವುದಿಲ್ಲ ಅಂದ್ರೆ ಅದಕ್ಕಿಂತ ದೊಡ್ಡ ಇದೆ ಏನಿದೆಪ್ಪ. ಇದನ್ನು ಯಾಕೆ ಹೇಳ್ತೇನೆ ಅಂದ್ರೆ, ಇವತ್ತು ಎಲ್ಲ ಕಡೆ ಇನ್ನೂ 3 ಕಡೆ ಇದೆ. ಅದು ವಾರಣಾಸಿ ಇರ್ಬೋದು, ತಿರುಪತಿ ಇರ್ಬೋದು, ಅಯೋಧ್ಯೆ ಇರ್ಬೋದು, ಅಲ್ಲಿ ಕೂಡ ನಮ್ಮ ಯೋಜನೆಗಳನ್ನ ನಾವು ಆಲೋಚನೆ ಮಾಡ್ತಾ ಇದ್ದೇವೆ. ಇದರ ಮುಖ್ಯ ಉದ್ದೇಶ ಏನೆಂದ್ರೆ, ನೀವೆಲ್ಲ ಆಧ್ಯಾತ್ಮದ ಹಸಿವಿನಲ್ಲಿದ್ದೀರಿ, ತಾಯಿಯಂದು ಇದ್ದಾರೆ, ಮಕ್ಕಳಿದ್ದಾರೆ, ಅವರಿಗೆ ಅಧ್ಯಾತ್ಮ ಬೇಕು, ಸಂಸ್ಕಾರ ಬೇಕು ಅಂತ ಇದೆ. ಅದನ್ನು ಕೊಡುವಲ್ಲಿ ನಾವು ವಿಫಲರಾಗಿದ್ದೇವೆ. ನಾವು ಮೊನ್ನೆ ನಮ್ಮ ಮಂತ್ರಿಗಳ ಹತ್ರ ಹೇಳಿದ್ದೇವೆ, ಪೂಂಜರೆ ನೀವೊಂದು 100 ಕೋಟಿ ರಿಲೀಸ್ ಮಾಡಿದ್ರೆ ನಾನೊಂದು 5,000 ಮಕ್ಕಳನ್ನು ಕಲಿಸ್ತಕ್ಕಂಥ ಒಂದು ಗುರುಕುಲವನ್ನು ಮಾಡ್ತೇನೆ, ನಾನೇ ಒಂದು ವೈಸ್ ಚಾನ್ಸಲರ್ ಆಗಿ ಇದ್ದುಕೊಂಡು ನಡೆಸ್ತೇನೆ. ನಮ್ಮ ಮಕ್ಕಳಿಗೆ ಪೂರ್ಣ ರೂಪದ ಸಂಸ್ಕಾರ ಸಿಗಬೇಕು. ಇವತ್ತು ನಮ್ಮ ಜನತೆ ಸಂಸ್ಕಾರದ ಕೊರತೆಯಿಂದಾಗಿದೆ. ಅನ್ಯ ಜನಾಂಗದ ಮಕ್ಕಳಿಗೆ ಬೆಳಿಗ್ಗೆನೆ ಅವರ ಶಿಕ್ಷಣದ ಮಾಹಿತಿ ಕೊಡ್ತಾರೆ. 5 ಗಂಟೆಗೆ ಕರ್ಕೊಂಡೋಗಿ 6 ಗಂಟೆವರೆಗೆ ಅವರ ಧರ್ಮ ಹೇಗಿದ್ದಂತೆ ಬೋಧಿಸ್ತಾರೆ. ನಾವು ಕೂಡ ಆ ಮಟ್ಟಕ್ಕೆ ಹೋಗಿ ಪ್ರತಿ ಗ್ರಾಮದಲ್ಲಿ ಕೂಡ ನಮ್ಮ ಸನಾತನ ಧರ್ಮದ ಭಗವದ್ಗೀತೆ, ಭಾಗವತ ಅಥವಾ ಏನು ನಮ್ಮ ವೇದಾಂತ ಉಪನಿಷತ್ತುಗಳೇ ಅದನ್ನೆಲ್ಲ ಲಿಸ್ಟ್ ಮಾಡಿ ಮಕ್ಕಳಿಗೆ ಕೊಟ್ಟರೆ ಖಂಡಿತ ನಾವು ನಿನ್ನೆ ಕೂಡ ಒಂದು ವೇದಿಕೆ ಹೇಳಿದೆ, ಧರ್ಮದ ತಲೆಗೆ ನಾವು ನೀರು ಹಾಕುದಲ್ಲ, ಬೇರಿಗೆ ನೀರು ಹಾಕಬೇಕು. ನಮ್ಮ ಮಕ್ಕಳಿಗೆ ಸನಾತನ ಧರ್ಮವನ್ನು ಚೆನ್ನಾಗಿ ಬೋಧಿಸಿದ್ರೆ ಆಗ ಪ್ರಬುದ್ಧವಾದಂತಹ ಸಮಾಜ ಕಟ್ಟಲಿಕ್ಕೆ ಆಗ್ತದೆ. ಮುಂದಿನ ದಿವಸದಲ್ಲಿ ಖಂಡಿತ ಅದು ಒಂದು ಆಗುವಂತಹ ಸಾಧ್ಯತೆ ಇದೆ. ಅದಾಗಬೇಕಂದ್ರೆ ಪೂಂಜಾರಂತ ನಾಯಕವರು ಹೆಚ್ಚೆಚ್ಚು ಭಾರತದಲ್ಲಿ ಸೃಷ್ಟಿಯಾಗಿ ಬರಲಿಂತೆ ಹಾರೈಸೋಣ. ಆ ಮುಖೇನ ಲೋಕ ಕಲ್ಯಾಣದ ಕೆಲಸ ಹೆಚ್ಚಾಗಲಿಂತೆ ಹಾರೈಸೋಣ. ನಾನು ಈಗಾಗಲೇ ಹೇಳಿದಿಲ್ಲ, ಇವುಗಳೆಲ್ಲ ನಮ್ಮ ದ್ರಾವಿಡ ಪರಂಪರೆಯ ಎಲ್ಲ ದೊಡ್ಡ ಬೆಳಕು, ದೊಡ್ಡ ಶಕ್ತಿಗಳು. ನೀವು ಕಣ್ಣು ಮುಚ್ಚಿ ಕೇಳಿದ್ರೆ ಪಟ್ಟನೆ ಕೊಡುವಂಥದ್ದು. ದೇವರಷ್ಟು ಸುಲಭ ಅಲ್ಲ. ದೇವರ ಹತ್ರ ಕೇಳಿದ್ರೆ 1000 ಸಲ ನೀವು ಬೇಡಬೇಕು, ಅದು ನಮ್ಮ ಕೆಲಸ. ನಿಮಗೆ ನಾಳೆ ಬೆಳಿಗ್ಗೆ ಏನು ಗೊತ್ತುಂಟ, ನಿಮ್ಮ ಭೂಮಿಯಲ್ಲಿ ಚೆನ್ನಾಗಿ ಮಳೆ ಬರಬೇಕು, ಬೆಳೆ ಬೆಳಿಬೇಕು, ನಿಮ್ಮ ದನಕ್ಕೆ ಚೆನ್ನಾಗಿರ್ಬೇಕು, ಹೆಂಡತಿ ಮಕ್ಕಳು ಆರೋಗ್ಯ ಇರಬೇಕು, ಒಳ್ಳೆ ಕೆಲಸ ಸಿಗಬೇಕು, ಆರೋಗ್ಯ ಸಿಗಬೇಕು. ಇದಕ್ಕೆಲ್ಲ ಪಟ್ಟನೆ ಉತ್ತರ ಕೊಡುವಂತಹ ಅಥವಾ ಪಟ್ಟನೆ ಆಶೀರ್ವದಿಸಕ್ಕಂತಹ ದೊಡ್ಡ ಶಕ್ತಿಗಳು ಏನಿದೆ ಅಂದ್ರೆ
ಅದು ನಮ್ಮ ಇದರಲ್ಲಿ ಭಾರತದಲ್ಲಿ ದೈವಗಳು ನಮ್ಮ ದ್ರಾವಿಡ ಸಂಸ್ಕೃತಿ ಪರಂಪರೆಯ ದೊಡ್ಡ ಶಕ್ತಿ ಅಂತ ಹೇಳ್ಬೋದು. ಅದಕ್ಕೆ ನಾವೆಲ್ಲ ಪೂರಕವಾಗಿ ಕಾರಕವಾಗಿ ಕೆಲಸ ಮಾಡೋಣ. ಇನ್ನೊಂದು, ನಾನು ಬೇಗ ಹೋಗ್ತಿದ್ರೆ ಇನ್ನೊಬ್ಬ ಶಿಷ್ಯ ನಮ್ಗೆ ಸಿಗ್ತಿರ್ಲಿಲ್ಲ ಕಾಣ್ತದೆ, ನಾನು ಬೇಗ ಹೋಗ್ಬೇಕಿದ್ದೆ. ಮತ್ತೊಬ್ಬರು ನಳಿನ್ ಕುಮಾರ್ ಅವರ ಪ್ರತಿ ಹಂತದಲ್ಲಿ ಪ್ರತಿ ಸಲ MP ಆಗುವಾಗ ನಮ್ಮ ರಾಮನ ದರ್ಶನ ಮಾಡಿ ಹೋಗ್ತಿದ್ರು. ತುಂಬಾ ಪುಣ್ಯಾತ್ಮರು ಅಂತ ನಾಯಕರನ್ನು ಪಡೆದಂತ ನೀವೆಲ್ಲ ಪುಣ್ಯಾತ್ಮರು ಆಗಿರುವಾಗ ಅವರ ನಾಯಕತ್ವ ಇನ್ನೂ ಕೂಡ ಉಜ್ವಲವಾಗಿದ್ದ ನೀವೆಲ್ಲ ಹಾರೈಸಿ ಹಾಗೆ ನಮ್ಮ ಸನಾತನ ಧರ್ಮ ಎಲ್ಲಿ ಕೂಡ ನಮಗೆ ಏನು ಶಾಂತಿಯನ್ನ ಅಥವಾ ಮಿತ್ರತ್ವವನ್ನು ಬಂಧುತ್ವವನ್ನು ಬೋಧಿಸ್ತಕ್ಕಂಥದ್ದು. ನಮ್ಮ ಒಂದು ಯಜುರ್ವೇದ ಸೂಕ್ತ ಇದೆ, ಓಂ ಸಾನಾವತು ಸಾನೌ ಪುನಕ್ತು ಸವೀರ್ಯಂ ಕರಾವಿ ತೇಜಸ್ವಿ ನಾವದೀತಮಸ್ತು ಮಾ ವಿದ್ಯುಷಾಯಿ ಓಂ ಶಾಂತಿ ಶಾಂತಿ. ನಮ್ಮ ಜಿಲ್ಲೆಯಲ್ಲಿ 3 ವಿಶಿಷ್ಟವಾಗಿರ್ತಕ್ಕಂಥ ಸಾನ್ನಿಧ್ಯಗಳಿದ್ದಾವೆ. ಒಂದು ಪುರಾಣ ಪ್ರಸಿದ್ಧವಾಗಿರ್ತಕ್ಕಂಥ ಕ್ಷೇತ್ರಗಳು, ಒಂದು ಸಾಮಾಜಿಕ ಜಾಗೃತಿ ಅಡಿಯಲ್ಲಿ ಬೆಳೆದಿರ್ತಕ್ಕಂಥ ಕ್ಷೇತ್ರಗಳು, ಇನ್ನೊಂದು ಪರಂಪರೆಯಲ್ಲಿ ಬಂದಿರತಕ್ಕಂಥ ಸಾನ್ನಿಧ್ಯಗಳು. ಈ 3 ಸಾನ್ನಿಧ್ಯಗಳ ಮಧ್ಯೆ ದೇವರನ್ನ ನಂಬುವ ಜೊತೆಗೆ ದೈವಗಳನ್ನು ನಂಬುವಂತ ಏಕೈಕ ಜಿಲ್ಲೆ ಇದ್ರೆ ಅದು ತುಳುನಾಡು ಅಂತ ಬಹಳ ಹೆಮ್ಮೆಯಿಂದ ಹೇಳಬಹುದಾದಂಥ ಜಿಲ್ಲೆ. ಹಾಗಾಗಿ ನಮ್ಮ ಹಿರಿಯರು ಮೂಢನಂಬಿಕೆಯಿಂದ ಈ ದೈವಾರಾಧನೆಯನ್ನ ಮಾಡಿಲ್ಲ. ನಮ್ಮ ಹಿರಿಯರು ಈ ತುಳುನಾಡು ವಿಶಿಷ್ಟವಾಗಿ ಇದು ಕೃಷಿ ಪ್ರಧಾನವಾಗಿರ್ತಕ್ಕಂಥ ಜಿಲ್ಲೆಯಾಗಿತ್ತು. ಈ ಕೃಷಿ ಪ್ರಧಾನವಾಗಿರ್ತಕ್ಕಂಥ ಜಿಲ್ಲೆಯಲ್ಲಿ ಕೃಷಿ ಆಧಾರಿತವಾಗಿರ್ತಕ್ಕಂಥ ಆರಾಧನೆ ನಂಬಿಕೆಗಳು ಬೆಳೆದವು. ಹಾಗಾಗಿ ಭಗವಂತನನ್ನ ಚರಾಚರ ಜೀವಿಯಲ್ಲಿ ಕಂಡ ದೇಶದ ಭಾರತ ಆದರೂ ಚರಾಚರ ಪ್ರಕೃತಿಯಲ್ಲಿ ಕಂಡಿರ್ತಕ್ಕಂಥ ನೆಲ ತುಳುನಾಡು. ಹಾಗಾಗಿ ನಾವು 3 ವಿಶಿಷ್ಟ ಪರಂಪರೆಗಳನ್ನು ಬೆಳೆಸಿದ್ದು. ಕೃಷಿ ಆಧಾರಿತವಾಗಿರ್ತಕ್ಕಂಥ ನಾಗಾರಾಧನೆ ನಾಗಮಂಡಲ ವಿಶಿಷ್ಟ ಆಯಿತು. ಕೃಷಿ ಆಧಾರಿತವಾಗಿ ದೈವಗಳನ್ನು ನಂಬತಕ್ಕಂಥ ಕೃಷಿ ಆಧಾರಿತವಾಗಿಯೇ ದೈವ ಆರಾಧನೆ ಬಂತು. ಮೂರನೇದು ಕಂಬಳದಲ್ಲೂ ನಾವು ದೇವರನ್ನ ಕಂಡೆವು, ಕ್ರೀಡೆಯಲ್ಲೂ ದೇವರನ್ನ ಕಂಡಿರ್ತಕ್ಕಂಥ ತುಳುನಾಡು. ಈ ದೈವಾರಾಧನೆಯಲ್ಲಿ ವಿಶಿಷ್ಟವಾಗಿರ್ತಕ್ಕಂಥ ಸಂಪ್ರದಾಯಗಳನ್ನು ನಮ್ಮ ಹಿರಿಯರು ನಂಬಿದರು. ಹಾಗಾಗಿ ದೈವಕ್ಕೆ 2 ವಿಶೇಷತೆಗಳಿದ್ದಾವೆ. ಯಾವುದು ಅಂತ ಕೇಳಿದ್ರೆ ಇಲ್ಲಿ ಆಗಮ ಶಾಸ್ತ್ರ ಬಂತು. ಆಗಮ ಶಾಸ್ತ್ರಕ್ಕಿಂತಲೂ ಪುರಾತನ ಯಾವುದು ಅಂತ ಹೇಳಿದ್ರೆ ದೈವಾರಾಧನೆ. ಹಾಗಾಗಿ ದೈವಕ್ಕೆ ಶ್ಲೋಕಗಳಿಲ್ಲ, ಸಂಸ್ಕೃತ ಶಬ್ದಗಳಿಲ್ಲ. ದೈವ ಪಾರ್ಧನದ ಮುಖೇನ ಇರ್ತಕ್ಕಂಥ ನುಡಿಗಟ್ಟಿನ ಮುಖಾಂತರ ಇರ್ತಕ್ಕಂಥದ್ದು. ತುಳುನಾಡಿನ ತುಳು ಭಾಷೆಯ ಪರಂಪರೆಯ ಜೊತೆಗೆ ನಮ್ಮ ಜೊತೆಗೆ ಇರತಕ್ಕಂಥ ಸಂಬಂಧಗಳನ್ನ ದೈವಾರಾಧನೆಯಲ್ಲಿ ಕೊಡ್ತೀವಿ. ಆ ದೈವಾರಾಧನೆಯಲ್ಲಿ 3 ರೀತಿ. ಒಂದು ಶಿವಸಂಭೂತವಾಗಿರ್ತಕ್ಕಂಥ ದೈವಗಳು, ಅದರಲ್ಲಿ 2 ಬರತಕ್ಕಂಥದ್ದು ವೈದ್ಯನಾಥ ಮತ್ತು ಧೂಮಾವತಿ. ಅದು ದೈವ ಧೂಮಾವತಿ ಮತ್ತು ವೈದ್ಯನಾಥನಿಗೆ ಮಂತ್ರಾಧೀನ ದೈವಗಳು ಅಂತ ಹೇಳ್ತಾರೆ. ಅದಕ್ಕೆ ಮಂತ್ರಗಳಿದ್ದಾವೆ. ಬಾಕುಳದಂಥ ದೈವಗಳಲ್ಲಿ 2. ಒಂದು ಜಾಗ ಕೇಂದ್ರಿತವಾಗಿ ನಿರ್ಮಾಣ ಆಗಿರ್ತಕ್ಕಂಥ ದೈವಗಳು. ಜಾರ ಅನ್ನತಕ್ಕಂಥ ಪ್ರದೇಶದಲ್ಲಿ ಆಯಿತು, ಕೊಡಮಣಿತಾಯ ಕೊಡಮಣಿ ಅನ್ನತಕ್ಕಂಥ ಪ್ರದೇಶದಲ್ಲಿ ಆಯಿತು. ಹೀಗೆ ಆ ಜಾಗಗಟ್ಟಿನ ಆಧಾರದಲ್ಲಿ ಉಳಿದಿರತಕ್ಕಂಥ ಶಕ್ತಿಯ ಆಧಾರದಲ್ಲಿ ಬೆಳೆದಿರತಕ್ಕಂಥ ದೈವಗಳು. 3ನೇ ದೈವಗಳು ಸಾಮಾಜಿಕ ಜಾಗೃತಿಯ ಅಡಿಯಲ್ಲಿ ಅನ್ಯಾಯದ ವಿರುದ್ಧ ಹೋರಾಟವನ್ನು ಮಾಡಿ ಸಮಾಜಕ್ಕೆ ನ್ಯಾಯವನ್ನು ತಂದು ಕೊಟ್ಟಿರ್ತಕ್ಕಂಥ ದೈವಗಳು. ಇವತ್ತು ಕೋಟಿ ಚೆನ್ನೈ ಇರ್ಬೋದು, ಕೋಡದಪ್ಪ ಇರ್ಬೋದು, ಇಂತಹ ದೈವಗಳು ಆ ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಬೆಳೆದಿರ್ತಕ್ಕಂಥ ದೈವಗಳು ಅಂತ ನಂಬ್ತೀವಿ. ಹಾಗಾಗಿ ಶಕ್ತಿ ಮಾನವ ಶಕ್ತಿ ರೂಪಾದ ಮಾನವ ದೇವತ್ವವನ್ನು ಪಡೆದಿರ್ತಕ್ಕಂಥ ಕಾಲಘಟ್ಟದಲ್ಲಿ ಈ ದೈವಾರಾಧನೆ ಬಂತು. ಇಂಥ ಶ್ರೇಷ್ಠವಾಗಿರ್ತಕ್ಕಂಥ ಪರಂಪರೆಯಲ್ಲಿ ನಾವು ನಂಬಬೇಕಾದ್ದು ಇವತ್ತು ಇದು ಮೂಢನಂಬಿಕೆಯಿಂದ ನಂಬಿಲ್ಲ ಅನ್ನೋದಕ್ಕೆ ಸಾಕ್ಷಿಗಳು ಪುರಾವೆಗಳು ಸಿಗ್ತವೆ. ಅಂತಹ ಹಿರಿತನದ ಬಂದಿರತಕ್ಕಂಥ ದೈವಸ್ಥಾನಗಳಲ್ಲಿ ಒಂದು ಇವತ್ತು ಕೊಡಮಣಿತಾಯ ಕ್ಷೇತ್ರ. ಈ ಕ್ಷೇತ್ರ ಬಹಳ ಅಜೀರ್ಣಾವಸ್ಥೆಯಲ್ಲಿರ್ತಕ್ಕಂಥ ಕ್ಷೇತ್ರವನ್ನು ಇವತ್ತು ಜೀರ್ಣೋದ್ಧಾರ ಮಾಡಿದ್ರಿ. ನಾನು ಹೇಳ್ತೇನೆ, ಮನುಷ್ಯನಿಗೆ ಒಂದು ಯೋಗ ಮತ್ತು ಭಾಗ್ಯ ಬೇಕು, ಎಲ್ರಿಗೂ ಬರುವುದಿಲ್ಲ. ನನಗೆ ಪೂಜ್ಯ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ನಾವು ಬೆಳೆದವರು. ಹರೀಶ್ ಪುಂಜಿಯವರಿಗೆ ಯೋಗ ಭಾಗ್ಯ ಇದೆ. 10 ದೇವಸ್ಥಾನಗಳನ್ನು ಜೀರ್ಣೋದ್ಧಾರ ಮಾಡತಕ್ಕಂಥ ಯೋಗ ಭಾಗ್ಯ ಬಂದಿದೆ. ಹೇಳಿದ್ರೆ ಯೋಗ ಭಾಗ್ಯ ಹೇಗೆ ಬರುತ್ತೆ ಹೇಳಿದ್ರೆ, ಹಿಂದಿನ ಜನ್ಮದಲ್ಲಿ ನಾವು ಮಾಡಿರ್ತಕ್ಕಂಥ ಒಳ್ಳೆಯ ಕೆಲಸ ಈ ಜನ್ಮದಲ್ಲಿ ನಮಗೆ ಬರುತ್ತೆ ಅಂತ ಹೇಳ್ತೀವಿ. ಹಾಗೆ ನನಗೆ ಅನ್ನಿಸ್ತೆ, ಈ ಊರಿನ ಜನ ಹಿಂದಿನ ಜನ್ಮದಲ್ಲಿ ಈ ದೈವಕ್ಕೆ ಸರಿಯಾಗಿ ನಡ್ಕೊಂಡ್ರು, ಹಾಗಾಗಿ ನಮಗೆ ಇವತ್ತು ಈ ಯೋಗ ಭಾಗ್ಯ ಬಂದಿದೆ, ಇದರ ಜೀರ್ಣೋದ್ಧಾರ ಮಾಡತಕ್ಕಂಥದ್ದು ಅಂತ ನಾನು ನಂಬ್ತೇನೆ. ಹಾಗಾಗಿ ನಿಮಗೆ ಅಭಿನಂದನೆ ಸಲ್ಲಿಸ್ತೇನೆ. ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಕಾರ್ಯ. ಹೇಳ್ತಾರೆ, ಹೊಸ ದೇವಸ್ಥಾನ ಒಂದು ಕಟ್ಟಿದ್ರೆ
ಹಳೆಯ ದೇವಸ್ಥಾನ ಒಂದು ಜೀರ್ಣೋದ್ಧಾರ ಮಾಡಿದರೆ 100 ದೇವಸ್ಥಾನಗಳನ್ನು ನಿರ್ಮಾಣ ಮಾಡಿದ ಪುಣ್ಯ ಇದೆ. ಇವತ್ತು ಈ ಭಾಗದ ಜನರಿಗೆ 100 ದೈವಸ್ಥಾನಗಳನ್ನು ರಕ್ಷಣೆ ಮಾಡಿರ್ತಕ್ಕಂಥ ಭಾಗ್ಯ ಇದೆ. ಹಾಗೆ ಹೆಚ್ಚು ಉಲ್ಲೇಖ ಮಾಡ್ಲಿಕ್ಕೆ ಹೋಗುವುದಿಲ್ಲ. ನಾನು ದೈವಾರಾಧನೆ ಬಗ್ಗೆ ಬಹಳಷ್ಟು ಚರ್ಚೆಗಳಿದ್ದಾವೆ, ಚಿಂತನೆಗಳಿದ್ದಾವೆ. ಅಧ್ಯಯನ ಮಾಡಿದಷ್ಟು ಅದು ಜನಪದೀಯವಾಗಿರ್ತಕ್ಕಂಥದ್ದು ಆದರೂ ಸಮೇತ ನಮ್ಮ ನಂಬಿಕೆ. ನಾನು 2 ಶಬ್ದ ಹೇಳ್ತೇನೆ. ಎಂಥ ಸುಂದರವಾಗಿರ್ತಕ್ಕಂಥ ಪರಿಕಲ್ಪನೆಯನ್ನು ನಮ್ಮ ತುಳುನಾಡಿನ ಹಿರಿಯರು ನಂಬಿದ್ರು ಅಂತ. ಆ ನಂಬಿಕೆಗೆ ಆಧಾರ ನಿಮಗೆ ಕೊಡಬಲ್ಲೆ ನಾನು. ಯಾವುದು ಅಂತ ಕೇಳಿದರೆ, ಒಂದು ನೋಡಿ, ನಮ್ಮ ಜಿಲ್ಲೆಯಲ್ಲಿ ಅಸ್ಪೃಶ್ಯತೆ ಇರಲಿಲ್ಲ ಅನ್ನೋದಕ್ಕೆ ಯಾವುದು ಉದಾಹರಣೆ ಹೇಳಿದ್ರೆ ತುಳುನಾಡಿನ ಕೊಡಿಯಡಿ. ಅದರಲ್ಲಿ ಅಸ್ಪೃಶ್ಯತೆ ಇಲ್ಲ, ಕೊಡಿಯಡಿಯಲ್ಲಿ ಅಸ್ಪೃಶ್ಯತೆಗಳಿಲ್ಲ. ನೋಡಿ ಎಂಥ ಸುಂದರ ಪರಿಕಲ್ಪನೆಗಳು. ಆ ದೈವ ಯಾರಲ್ಲಿ ಬರುತ್ತೆ? ಯಾರನ್ನು ನಾವು ಹಿಂದಿಟ್ಟಿದ್ದೀವೋ ಅವ್ರ ಮುಖಾಂತರ ದೈವ ಇದ್ದು ನಿಲ್ಲುತ್ತೆ. ಅಲ್ಲಿರ್ತಕ್ಕಂಥ ಪ್ರತಿಯೊಂದು ಸಮಾಜಕ್ಕೂ ಗೌರವ ಕೊಡ್ತಕ್ಕಂಥ ರಾಜ ಪರಂಪರೆಯಲ್ಲಿರ್ತಕ್ಕಂಥ ಕೊಡಿಯಡಿ ಇದ್ರೆ ಅದು ನಮ್ಮ ತುಳುನಾಡಿನ ಕೊಡಿಯಡಿಯಲ್ಲಿ ಇಲ್ಲಿ ಏಕತೆ ಇತ್ತು. ಹಾಗಾಗಿ ಸಾಮರಸ್ಯತೆಗಳಿತ್ತು, ಯಾವುದೇ ಅಸ್ಪೃಶ್ಯತೆಗಳಿರಲಿಲ್ಲ. ಬಹಳಷ್ಟು ಜನ ನಮ್ಮನ್ನು ಕೋಮುವಾದಿಗಳಂತ ಕರೀತಾರೆ. ಕೋಮುವಾದಿಗಳು, ಹಿಂದೂಗಳು ಕೋಮುವಾದಿಗಳು. ನಾವು ಯಾವತ್ತೂ ತುಳುನಾಡಿನಲ್ಲಿ ಕೋಮುವಾದಿಗಳಾಗಿರಲಿಲ್ಲ. ಯಾಕೆ ಅಂತ ಕೇಳಿದ್ರೆ ನಮ್ಮಲ್ಲಿ ಒಂದು ನಂಬಿಕೆ ಇದೆ. ಇಲ್ಲಿ ಒಂದು ಆಲಿಭೂತ ಅಂತ ಇದೆ, ನೀವು ಕೇಳಿದ್ರೆ ಗೊತ್ತಿಲ್ಲ, ಆಲಿಭೂತ ಅಂತ. ಅದೊಬ್ಬ ಮುಸಲ್ಮಾನ ಹುಡುಗ, ಅದು ದೈವ ಆದ್ದು. ಅದರ ಕಥೆ ಬೇರೆ ಇದೆ, ನಾನು ಹೇಳಲಿಕ್ಕೆ ಹೋದ್ರೆ ಸಮಯ ತಡ ಆಗುತ್ತೆ. ಆ ಆಲಿಭೂತಕ್ಕೆ ಇವತ್ತು ದೈವಾರಾಧನೆ ಮಾಡುವವರು ಹಿಂದೂಗಳು. ಹಾಗಾಗಿ ನಮ್ಮಲ್ಲಿ ಯಾವತ್ತೂ ಮತೀಯ ಭಾವನೆಗಳಿರಲಿಲ್ಲ, ಕೋಮುವಾದಗಳಿರಲಿಲ್ಲ. ಅದರ ಹಿಂದೆ ನೀವು ಇವತ್ತಿಗೂ ಕೆಲವು ದೈವಸ್ಥಾನಗಳ ಅಡಿಯಲ್ಲಿ ಹೋಗಿ ಮಸೀದಿಗೆ ಗೌರವ ಕೊಡ್ತಕ್ಕಂಥ ನಮ್ಮ ಗುರುಪುರದಲ್ಲಿ ಕಂದಾವರ ಬೈಲು ಮಸೀದಿ ಇದೆ. ದೈವ ಎದ್ದು ನಿಂತು ಫಸ್ಟಿಗೆ ಹೋಗುದು ಆ ಮಸೀದಿಗೆ. ಮಂಜೇಶ್ವರದಲ್ಲಿ ಮಂಜೇಶ್ನಾರ್ ಎದ್ದು ನಿಲ್ಬೇಕು ಅಂತಂದ್ರೆ ಮಸೀದಿಯ ಯಾರು ಪ್ರಮುಖ ಬರಬೇಕು. ಹೀಗೆ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಏಕತೆ ಅದರಲ್ಲಿ ಇತ್ತು, ಸಾಮರಸ್ಯತೆ ಇತ್ತು. ಮೂರನೇದ್ದು, ಈ ಕೊಡಿಯಡಿಯ ಪ್ರಭಾವ ಎಷ್ಟು ಅಂತ ಕೇಳಿದ್ರೆ, ಸುಪ್ರೀಂ ಕೋರ್ಟಿಗೆ ಹೋಗಿ ತೀರ್ಮಾನ ಆಗದೇ ಇರತಕ್ಕಂಥ ನ್ಯಾಯ ಕೊಡಿಯಡಿಯಲ್ಲಿ ಮುಗಿದದ್ದಿದೆ. ನಮ್ಮ ದೈವಗಳು ಸುಪ್ರೀಂ ಕೋರ್ಟ್ಗಿಂತ ಪವರ್ಫುಲ್ ಅನ್ನತಕ್ಕಂಥದ್ದನ್ನು ತೋರಿಸಿದ ತುಳುನಾಡಿನ ದೈವಗಳಿದ್ದಾವೆ. ಹಾಗಾಗಿ ಹೇಳಿದೆ, ದೈವಾರಾಧನೆ ಅನ್ನತಕ್ಕಂಥದ್ದು ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಮೂಢನಂಬಿಕೆ ಅಲ್ಲ, ಮೂಲ ತುಳುನಾಡಿನ ಪರಂಪರೆ ಅಡಿಯಲ್ಲಿ ಬೆಳೆದಿರುವಂಥದ್ದು. ಅಂತಹ ದೈವಸ್ಥಾನವನ್ನು ಜೀರ್ಣೋದ್ಧಾರ ಮಾಡತಕ್ಕಂಥ ಪುಣ್ಯ ಇದೆಯಲ್ಲ, ಅದು ಶ್ರೇಷ್ಠವಾಗಿರ್ತಕ್ಕಂಥ ಭಾಗ್ಯ ಅಂತ ಹೇಳಿದೆ. ಕೇಶವ ಬಂಗೇರ ನಿಮ್ಮ ಇಡೀ ತಂಡಕ್ಕೆ ಅಭಿನಂದನೆ ಸಲ್ಲಿಸ್ತೇನೆ. ಹರೀಶ್ ಮುಂಜರವರ ಮಾರ್ಗದರ್ಶನದಿಂದ 10 ಕಾರ್ಯಗಳು ನಡೆದಿದ್ದಾವೆ. ಬೆಳ್ತಂಗಡಿ ಅದಕ್ಕೆ ಒಳ್ಳೆಯ ಪರಂಪರೆಯನ್ನು ಕೊಟ್ಟಿದೆ. ಎಂಥ ಕಾಲಘಟ್ಟದಲ್ಲಿ ಆಗಿದೆ ಜೀರ್ಣೋದ್ಧಾರ. ನಾವು ಭಾಗ್ಯದಲ್ಲಿ ಭಾಗವಹಿಸ ಸುಮಾರು 100-150 ದೇವಸ್ಥಾನಗಳ ಜೀರ್ಣೋದ್ಧಾರ ಮಾಡ್ತಕ್ಕಂಥ ಭಾಗ್ಯ ನನಗೆ ಸಿಕ್ಕಿದೆ. ಆದರೆ ಇಲ್ಲಿ ಎಂತಹ ಕಾಲಘಟ್ಟದಲ್ಲಿ ಯಾವ ಅಯೋಧ್ಯೆಯ ಪ್ರಭು ಶ್ರೀರಾಮಚಂದ್ರನಿಗೆ ಮಂದಿರದ ಶಿಲಾನ್ಯಾಸ ಆಗಿ ಆ ಮಂದಿರ ನಿರ್ಮಾಣ ಆಗತಕ್ಕಂಥ ಕಾಲಘಟ್ಟದಲ್ಲಿ, ಯಾವ ಕಾಶಿ ಹಿಂದೂಗಳ ಪರಮ ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರ ಕಾಶಿ ದಿವ್ಯ ಕಾಶಿಯಾಗಿ ಭವ್ಯ ಕಾಶಿಯಾಗಿ ಇವತ್ತು ಜಗತ್ತಿನ ಎತ್ತರಕ್ಕೆ ನಿಂತಿರ್ತಕ್ಕಂಥ ಕಾಲಘಟ್ಟದಲ್ಲಿ, ಯಾವ ಕೇದಾರನಾಥ ಇದೆಯಾ ಆ ಮಂದಿರ ನಿರ್ಮಾಣ ಆಗಿ ಆ ಮಂದಿರದ ಜಾಗದಲ್ಲಿ ಶಂಕರಾಚಾರ್ಯರ ಪೀಠ ಎದ್ದು ನಿಂತಿರ್ತಕ್ಕಂಥ ಕಾಲಘಟ್ಟದಲ್ಲಿ, ಯಾವ ಮತಾಂತರ ಇದೆಯೋ ಆ ಮತಾಂತರ ನಿಷೇಧ ಕಾಯ್ದೆ ಬಂದಿರತಕ್ಕಂಥ ಕಾಲಘಟ್ಟದಲ್ಲಿ ಇಡೀ ಹಿಂದೂ ಸಮಾಜ ಒಂದಾಗತಕ್ಕಂಥ ಪರಮ ವೈಭವ ಸ್ಥಿತಿಯಲ್ಲಿರ್ತಕ್ಕಂಥ ಕಾಲಘಟ್ಟದಲ್ಲಿ ಆಗಿದೆ. ಅಭಿನಂದನೆಗಳು, ಶುಭ ಆಗಲಿ. ಸಲಹೆ ಮಾರ್ಗದರ್ಶನವನ್ನು ನೀಡಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಮರ್ಪಿಸ್ತಾ ಇದ್ದೇನೆ. ನಮ್ಮ ಊರದ ಈ ದೈವಸ್ಥಾನದ ಕಲಶಾಭಿಷೇಕದ ಕಾರ್ಯಕ್ರಮ ಪಾಲು ಪಡೆಯುವುದೊಂದೇ ಪನ್ಪುನಚಿನ ಉದ್ದೇಶಡೇನಿ ಸಭಾ ಕಾರ್ಯಕ್ರಮ ಕೇಶವಣ್ಣಲೆಲ್ಲ ಪಾತ್ರರಂದಿತ್ತು. ಸಭಾ ಕಾರ್ಯಕ್ರಮ ಮುಗಿಬುಕ್ಕೆ ಎತ್ತುವರೆದನ್ನ ಅಂದು ಪ್ರಾಯಶಃ ಆ ದೈವದ ಸಂಕಲ್ಪ ಇನಿ ಊರುದಕ್ಲೆಗೆಂಚ ಆ ಒಂಜಿ ದೈವಾನುಗ್ರಹ ಬೈದಿನ ಅವೇ ದೈವಾನುಗ್ರಹ ಇನಿ ಆ ದೈವಲು ಈರ್ನ ಮಿತ್ತಲದಿದ್ದು ಈ ಸಭಾ ಕಾರ್ಯಕ್ರಮದ ಮೂಲಕ ಎಂಕ್ಲೆಗಳ ರಡ್ಡು ಪಾತ್ರಕ್ಕೆ ಏನಂಚಿನ ಅವಕಾಶನ ಆ ದೈವದ ಮೂಲಕ ಇನಿ ಈ ಕಾರ್ಯಕ್ರಮ ಪಾಲ್ಪಡುವಿನ ಮೂಲಕ ಇರೆಗಳ ಅನುಗ್ರಹ ಮಲ್ತದನ್ನ ಪನ್ಪುರೆಲ್ಲ ಈ ಸಂದರ್ಭ ಪನಂದು ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ರೆ ಅಂಜನೆ ವೇದಿಕೆದ ಮಿತ್ತು ಉಪಸ್ಥಿತರಿಪನಚಿನ ಧಾರ್ಮಿಕ ಪರಿಷತ್ ಸದಸ್ಯರ ದೇವೇಂದ್ರ ಹೆಗ್ಡೆರೆ, ನಮ್ಮ ಜನಪ್ರಿಯ ರೈಸ್ ಮಿಲ್ದ ಮಾಲಕರ ಮಂಜುನಾಥರೆ, ಈ ಹಿರಿಯರು ನಮ್ಮ ಬೆಳ್ತಂಗಡಿ ತಾಲೂಕದ ಬೇತೆ ಬೇತೆ ರೀತಿಯ ಧಾರ್ಮಿಕ ಕಾರ್ಯಡು ನಮ್ಮನ್ನೊಟ್ಟಿಗೆ ಪುನಚಿನ ಬೆಂಗಳೂರದ ಉದ್ಯಮಿಲ ಅನಿಚಿದ ನಾರಾಯಣ ಬೇಗೂರು ಮೇರೆ ಅಂಜನೆ ಈ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರ ಸುವರ್ಣೇಂದ್ರ ಜೈನ್ರೆ ಅಂಜನೆ ಕಾರ್ಯಾಧ್ಯಕ್ಷರ ವಸಂತ್ ಮಜಲ್ರೆ, ಕಲಶಾಭಿಷೇಕ ಸಮಿತಿಯ ಅಧ್ಯಕ್ಷರ ಕೇಶವ ಬಂಗೇರ್ರೆ, ವೇದಿಕೆದ ಮಿತ್ತುಪುನಚಿನ ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಕಾರ್ಯದರ್ಶಿ ನವೀನ್ ನೇರಿಯ ಮೇರೆ, ವೇದಿಕೆದ ಮುಂಭಾಗದ ಪುನಚಿನ ಮಾತಾ ಗಣ್ಯರೇ, ಭಕ್ತಾಭಿಮಾನಿ ಬಂಧುಲೆ, ಪತ್ರಿಕಾ ಮಾಧ್ಯಮದ ಬಂಧುಲೆ, ಏನ್ ಜಾಸ್ತಿ ಪಾತ್ರ ಪೂಪುಜಿ ಇನಿ ಬಾರಿ ಪೊರ್ಲುಡು ಕೇಶವ ಬಂಗೇರ್ರು
ಸೇರಿನಂಚಿತನ ಈ ಸಭೆ ತೆದುರುಡು ಕರಿಣ 3 ವರ್ಷದಿಂಚಿ ಈ ದೈವಸ್ಥಾನದ ಜೀರ್ಣೋದ್ಧಾರದ ಪ್ರಕ್ರಿಯೆ ಪ್ರಾರಂಭ ಆದ ಕಲಶಾಭಿಷೇಕದ ಇನಿಮುಟ್ಟ ಏರು ಮಾತ ಈ ಜೀರ್ಣೋದ್ಧಾರ ಬ್ರಹ್ಮ ಕಲಶಾಭಿಷೇಕದ ಕಾರ್ಯಡ ಸೇವೆ ಮಲ್ಪನಂಚಿನ ಯೋಗ ಭಾಗ್ಯನ ದೆತ್ತೊಂದು ಸೇವೆನ ಮಲ್ತೀರ ಅಕ್ಲಿಗೆ ಅಭಿನಂದನೆ ಸಲ್ಲಿಸವನಂಚಿನ ಕೆಲಸನ ಕೇಶವ ಬಂಗೇರು ಮಲ್ತೀರು ನಿಕ್ಲಿಗೆ ಪೂರ ಆ ಅಭಿನಂದನೆ ಮಲ್ಪನಂಚಿನ ಕೆಲಸನ ಮಲ್ತನಂಚಿನ ಕೇಶವ ಬಂಗೇರಿಗೆ ಅಭಿನಂದನೆ ಪನ್ನಡ ఆయన ಜವಾಬ್ದಾರಿ ಗೌರವ ಅಧ್ಯಕ್ಷನಾಯನಚಿನ ಎನ್ನ ದಯಂದ ಕೇಂಡ ಕರಿಣ 3 ವರ್ಷದಿಂಚಿ ಈ ದೈವಸ್ಥಾನದ ಜೀರ್ಣೋದ್ಧಾರದ ನಿಮಿತ್ತ ಇನ್ನು ಈತ ಮಲ್ಲ ಒಂಜಿ ಪಡೆನ ಕಟ್ಟೊಂದು ಭಕ್ತ ವೃಂದನ ಕಟ್ಟೊಂದು ಈತ ಪೊರ್ಲುಡು ಪ್ರಾಯಶಃ ಕೊರೋನಾದ ಬುಕ್ಕ ಆಯ್ನಂಚಿತನ ದೈವಸ್ಥಾನದ ಕಲಶಾಭಿಷೇಕ ಜೀರ್ಣೋದ್ಧಾರಡು ಇನಿ ಪುಗರ್ತದ ಕೀರ್ತಿ ಈ ಬದಿ ನಡುತ್ತಾ ಈ ಬ್ರಹ್ಮ ಕಲಶಾಭಿಷೇಕಕ್ಕೆ ಬೈದನೆಂದು ಬಂದ್ರೆ ಬಾರಿ ಸಂತೋಷನ ಈ ಸಂದರ್ಭ ಪಡೆಪೆ ಈ ಸಂತೋಷದ ಈ ಸಂದರ್ಭಡು ಅದಕ್ಕೆ ಕಾರಣ ಆಯ್ನಂಚಿತನ ಕೇಶವ ಬಂಗೇರಿಗೆ ಜೋರಾಯನ ಚಪ್ಪಾಳದ ಮೂಲಕ ನಿಕ್ಲಿ ಅಭಿನಂದನೆ ಸಲ್ಲಿಸೋಳು ನಾನು ಈ ಸಂದರ್ಭ ಪಂಪೆ ಆರ್ನ ಮೂಲಕ ಇನಿ ಮಾತ ಒಂದು ವ್ಯವಸ್ಥೆಲ ಅಚ್ಚುಕಟ್ಟದ ನಡೆ ಇನಿ ಜೀರ್ಣೋದ್ಧಾರ ಬ್ರಹ್ಮ ಕಲಶೋತ್ಸವ ಸಂದರ್ಭ ನಡೆತಿದ್ದಾನೆ ಪ್ರಾಯಶಃ ಯಾನು 2-3 ಸರ್ತಿ ಈ ಕ್ಷೇತ್ರಕ್ಕೆ ಬಂದಾಗ ತುಯಿನಂಚಿತ್ ನಾವು ಅಕ್ಕನಕ್ಕಲ್ಲಿ ಅಂಬೆ ಅಡುಪು ನಡೆದು ಬರ್ತದೆ ನಮ್ಮ ಜವನೀರು ಒಂಜಿ ಬಾರಿ ಪೊರ್ಲುದ ಅಲಂಕಾರಣ ಮಲ್ಪನಾಡೆ ಮುಟ್ಟಲ್ಲ ಪ್ರತಿ ಒಂಜಿ ಕೆಲಸಡ್ಲ ಅಚ್ಚುಕಟ್ಟುತನ ಬೊಕ ಶ್ರದ್ಧೆನ ದೀವೊಂದು ಮಲ್ತನಂಚಿತ್ ನಾವು ಪ್ರಾಯಶಃ ಬೈಯದ ಪುರ್ತುಗೂ ಸ್ವಯಂ ಸೇವಕರಾದ ಏತ ಮಲ್ಲ ಸಂಖ್ಯೆಡೆ ಕೆಲಸ ಮಲ್ಪೊಲಿ ಇಂದು ಪನ್ಪುನಕ್ಕೆ ಇನಿ ತಾಲೂಕು ಜಿಲ್ಲೆಡೆ ಉದಾಹರಣೆ ಕೊರ್ಪನಂಚಿದ್ದ ಕ್ಷೇತ್ರ ನನ್ನ ದುಂಬುಗಿತ್ತಂದಾಂಡ ಸುಮಾರು 250-300 ಜನ ಪ್ರತಿನಿತ್ಯಲ ಈ ಕ್ಷೇತ್ರದ ಸ್ವಯಂ ಸೇವಕರಾದ ರಾತ್ರಿ ಪಗೆಯಲ್ಲಿ ಬೆಂದನವು ನಿಜವಾದ ಬದಿ ನಡೆದ ಈ ಕಲಶಾಭಿಷೇಕದ ಸ್ವಯಂ ಸೇವಕರೆಂದು ಬಂದ್ರೆ ಭಾರಿ ಹೆಮ್ಮೆಯನ್ನು ಪಡೆಪೆ ಭಾರಿ ಸಂತೋಷ ಈ ಸಂದರ್ಭ ಪಡೆಪೆ ಆತ ಪೊರ್ಲುಡು ಈ ಜೀರ್ಣೋದ್ಧಾರ ಕಾರ್ಯಡ ನಿಖಿಲ್ ಮಾತಿರ್ಲ ಪಾಲು ಪಡಿತಾರೆ ಇನಿ ನಳಿನ್ ಕುಮಾರ್ ಕಟೀಲ್ರು ಬನ್ಲೆಕನೆ ಪ್ರಾಯಶಃ ಇನಿ ಹಿಂದೂ ಸಮಾಜದ ಸ್ವರ್ಣ ಯುಗದ ಕಾಲಘಟ್ಟಡಿ ಈ ದೈವಸ್ಥಾನದ ಬ್ರಹ್ಮ ಕಲಶೋತ್ಸವ ಆತನು ಅಯೋಧ್ಯದ ರಾಮ ಮಂದಿರ ನಿರ್ಮಾಣದ ಕಾಲಘಟ್ಟ ಕಾಶಿದ ವಿಶ್ವನಾಥ ದೇವರನ ನಿರ್ಮಾಣದ ಕಾಲಘಟ್ಟ ಕೇದಾರದ ದೇವರನ ದೇವಸ್ಥಾನ ನಿರ್ಮಾಣದ ಕಾಲಘಟ್ಟ ಸೋಮನಾಥ ದೇವರನ ನಿರ್ಮಾಣದ ಕಾಲಘಟ್ಟಡೆ ಬದಿ ನಡತ ದೈವಲ್ಲ ಲೈನಿ ಲಕ್ಕದುನ್ಪುನಂಚಿನ ಕಾಲಘಟ್ಟಡೆ ಇನಿ ಉಣ್ಣೊಂದಾಂಡ ಸತ್ಯ ಬನ್ಪಯನೆ ಇಂದು ಹಿಂದೂ ಸಮಾಜದ ಸುವರ್ಣ ಯುಗದ ಕಾಲಘಟ್ಟಡೆ ಇನಿ ಯೋಗ ಭಾಗ್ಯ ನಂಗೆ ಕೊಡುದು ಬೈದನೆಂದು ಪಂಡ್ರೆ ಬಾರಿ ಸಂತೋಷನ ಈ ಸಂದರ್ಭ ಪಡೆಯೊಂದಿಲ್ಲ ಇನಿ ನಮ್ಮ ಏರ್ಲ ಜಗತ್ತಿಡು ಹಿಂದೂ ಸಮಾಜಕ್ಕೆ ಒಂದು ಶಕ್ತಿ ತಿಕ್ಕನಂಚಿನ ಕಾಲಘಟ್ಟ ನಮ್ಮ ಇನಿ ಈ ದೇಶದ ಹಿಂದೂ ಸಮಾಜ ಈ ಹಿಂದೂ ಸಮಾಜದ ಸಂಸ್ಕೃತಿ ಸಂಸ್ಕಾರ ಒರಿಪುನಂಚಿನ ರೀತಿಡು ಇನಿ ಜಗತ್ತದ ಮಾತ ದೇಶ ಅಲ್ಲ ಭಾರತದಾದ ಪನ್ಪುನಂಚಿನ ಕೇನುನ ಕಾಲಘಟ್ಟಡು ಪುನಂಚಿನ ಸಂದರ್ಭಡು ಇಡೀ ಹಿಂದೂ ಸಮಾಜಕ್ಕೆ ಶಕ್ತಿ ಆಪನ ಸುಮಾರು ವರ್ಷದ ಕಾಲ ಉಂಟು ಬೋಧಿತ್ತನಂಚಿನ ನಮ್ಮ ಹಿರಿಯರು ಮೂಲ ಆಪನ ನರ್ತನ ಸೇವೆಯನ್ನು ತೂತು ನಂಚಿದ್ದನ ಒಂಜಾತ್ ವ್ಯಕ್ತಿ ನಕಲು ಮೂಲು ಇಜ್ಜೇರಿ ನರ್ತನ ಸೇವೆ ಆತನ ಆ ಕಾಲನ ತೂತು ನಕಲು ಇಜ್ಜೇರಿ ಅಂಚಿತ್ತನ ಕ್ಷೇತ್ರನೇ ಇನಿ ನಮ್ಮ ಕನ್ನಡ ನರ್ತನ ಸೇವೆನೆ ತೂಪನ ಯೋಗ ಭಾಗ್ಯ ಆ ದೈವಲು ನಮಕ್ಕಿನಿ ಕೊರ್ತಂದಾಂಡ ನಮ್ಮ ಅರ್ಥ ಭಾಗ್ಯವಂತರು ಬೇತೆ ಎಲ್ಲ ಇಜ್ಜಿಯಿಂದ ಬಂದ್ಬಿಟ್ಟೇನೆ ಈ ಸಂದರ್ಭ ಅನ್ಪಂಡ್ರೆ ಭಾರಿ ಸಂತೋಷ ಪಡಿಪೆ ಖಂಡಿತ ಇನ್ನಿಡ್ದು ಬುಕ್ಕ ಈ ನರ್ತನ ಸೇವೆದ ಮೂಲಕ 40 ವರ್ಷದ ಕಾಲ ಈ ದೈವದ ಆಶೀರ್ವಾದ ಈ ಸಮಾಜಕ್ಕೆ ನಮಕ್ ಮಾದರಿಗಳಿಕೊಂಡು ಈ ಗ್ರಾಮದ ಪ್ರತಿ ಕುಟುಂಬಗಳ ಆ ದೈವದ ಆಶೀರ್ವಾದದ ಮೂಲಕ ನಮ್ಮ ಜೀವನ ಎಡ್ಡೆ ರೀತಿಯಲ್ಲಿ ಸಾಗೋಡು ಪನ್ಪುನಚಿನ ಅಪೇಕ್ಷೆಯನ್ನು ದೀವೊಂದಿನಿ ನಮ್ಮ ಬಾರಿ ಪೊರ್ಲುಡು ಆ ದೈವದ ಸೇವೆನ ಇನಿ ಮಲ್ತದ ಆ ಸೇವೆದ ಮೂಲಕ ಆ ದೈವಲು ಇಡೀ ಕಳಿಯಾಗ ನ್ಯಾಯ ತಲುಪದ ಇಡೀ ಸಮಾಜ ಗೆಡ್ಡೆನ ಮಲ್ಪನಂಚಿನ ಆಶೀರ್ವಾದನ ಖಂಡಿತವಾದ್ಲ ನಾನು ದುಂಬುದು ದಿನಟು ದೈವಲು ಮಲ್ಪೇರು ಪನ್ಪನಂಚಿನ ಭಾವನೆಯನ್ನು ದೀವೊಂದು ಇನಿ ಎಂಕಲೊಂಜಿ ಯೋಗನ ನಿಖಲ ಮಾತೇರಿನ ಮೂಲಕ ಎಂಕಲ ತಿಕ್ಕದನೆ ಪ್ರಾಯಶಃ ಏನನ್ನ ಗೌರವಾಧ್ಯಕ್ಷರು ಎಂದು ಮಲ್ದಾರೆ ಅಣ್ಣ ಹೆಂಗೆ ಏತ ಸರ್ತಿ ಬರ್ರೆ ಹಾಕೊಂಡು ಒಂದು ಪನ್ಪನೇನೆ ಏನು ಆನಿಯ ಪಂಡದಿತ್ತೆ ಹೆಂಗೆ ಏತ್ ಸರ್ತಿ ಬರ್ರೆ ಹಾಕೊಂಡು ಕಡೆಗೆ ಕೇನೋಡ್ಚಿನ್ ಆಂಡಲ 2-3 ಸರ್ತಿ ಈ ಕ್ಷೇತ್ರಕ್ಕೆ ಬರ್ತದೆ ಆ ಮೂಲಕ ಎನ್ನಾಡ್ದು ಎನ್ನಂದು ಪನ್ಪುಜನ್ ಸ್ವಾಮೀಜಿಯರು ಪಂಡಿರು ಸರ್ಕಾರದ ತಿಕ್ಕು ನಂಚಿತ್ನ ಒವ್ವೊಂದು ವ್ಯವಸ್ಥೆನೆ ಒಂಜಿ ದೈವಸ್ಥಾನ ಆ ರೀತಿ ಕೊರಪೇರ ಸಾಧ್ಯ ಉಂಡ
ಪ್ರಾಮಾಣಿಕತೆ ಇನಿ ಅನುದಾನ ಕನತದೀನಿ ಅಭಿವೃದ್ಧಿದ ಕೆಲಸ ಕೋರ್ಪುನಂಚಿನ ಕೆಲಸ ಈ ಕ್ಷೇತ್ರದವರಿ ಭಕ್ತಿಯಾದ ಮಲ್ಪುನಂಚಿನ ಆ ಯೋಗ್ಯ ಭಾಗ್ಯನ ಕೋರ್ನಂಚಿನ ನಿಕ್ಲೆಗೆ ಮಾತಿರಗಳೇ ಏಪಲ ಅಭಾರಿ ಅದಿಪ್ಪು ಏನ್ ಬಂದಂಚಿನ ಪಾತ್ರ ಈ ಸಂದರ್ಭ ಪನಂದು ಖಂಡಿತವಲ್ಲ ಇನಿ ಬೆಳ್ತಂಗಡಿ ಕ್ಷೇತ್ರ ಈ ರೀತಿಯ ಅನೇಕ ದೇವಸ್ಥಾನದ ಜೀರ್ಣೋದ್ಧಾರ ಸಂದರ್ಭದಲ್ಲಿ ಒಂದು ಪಾಲು ಪಡೆಯುವ ಅವಕಾಶ ನೀನಿ ಎಂಕ್ ತಿಕ್ಕದ ನಂಡ ಅವು ಪೂರ ನಿಖಲ್ನ ಮೂಲಕ ಎಂಕ್ ತಿಕ್ಕದ ಯೋಗ ಭಾಗ್ಯ ಅನ್ಪನ್ಪನೇನಿ ಈ ಸಂದರ್ಭಡು ಏಪಲ ನೆನಪು ದೀವನ್ ಅನ್ಪನ್ಪನೇನಿ ಈ ಸಂದರ್ಭಡು ಪನಂದು ಪ್ರಾಯಶಃ ಇನಿ ಸ್ವಾಮಿಲ್ನ ಬಗ್ಗೆ ಅನ್ಪನೋಡು ದಯನ್ ಪಂಡ ಸ್ವಾಮಿಲ್ನ ಆಶೀರ್ವಚನ ಆಯ್ನ ಹಿಡಿದು ಬುಕ್ಕ ಆರ್ ವಾಸ ವೇದಿಕೆ ಇಡ್ಲ ಆರು ಒಂತುನ ಕ್ರಮ ಇಜ್ಜಿ ಅಣ್ಣ ಇನಿ ಒಂಜಿ ಬದಿ ನಡತ್ತ ಭಕ್ತ ಸಮೂಹದ ಒಂಜಿ ಒಕ್ಕರುಳದ ಆಗ್ರಹದ ಮಿತ್ತು ನಿಖಲೊಟ್ಟಿಗೆ ಎಂಕಲು ಉಲ್ಲ ನಿಖಲ ಪ್ರೀತಿ ವಿಶ್ವಾಸದ ಮೂಲಕ ಯಾನ್ ನಿಖಲೊಟ್ಟಿಗೆ ಪೂರ್ತಿ ಇಪ್ಪನ್ ಬಂದ ಒಂಜಿ ಭಾವನೆ ಎಡ್ಡೆ ಭಾವನೆ ಇನಿ ಕಡೆ ಮುಟ್ಟಲ ಸ್ವಾಮೀಜಿಯರ ಆಶೀರ್ವಾದ ಇನಿ ಬದಿ ನಡತ ಈ ದೈವದ ಸಾನ್ನಿಧ್ಯ ಕಳಿಯ ನ್ಯಾಯ ತರ್ಪದಕ್ಲಿಗೆ ತಿಕ್ಕದಳನ್ ಪಂಡ್ರೆ ಬಾರಿ ಸಂತೋಷ ಈ ಸಂದರ್ಭ ಬಾರಿ ಸಂತೋಷ ಪಡೆಪೆ ಆ ಮೂಲಕ ಯತಿವರಿಯರ ಆಶೀರ್ವಾದ ನಿರಂತರವಾದಿ ಪಡೆ ಆ ಮೂಲಕ ಸಮಾಜದ ಹಿಂದೂ ಸಮಾಜದ ಪ್ರತಿಯೊಂದು ಭಾವನೆಗಳ ಪ್ರತಿಯೊಂದು ವ್ಯವಸ್ಥೆಗಳ ಆರ್ನ ಆಶೀರ್ವಾದದೊಟ್ಟಿಗೂ ಈ ಹಿಂದೂ ಸಮಾಜ ಎಡ್ಡೆ ರೀತಿ ಬೆಳವಣಿಗೆ ಪನ್ನೊಂಚಿನ ಆರ್ನ ಆಶೀರ್ವಾದನ ಈ ಸಂದರ್ಭಕ್ಕೆ ಏನೊಂದು ಮಾತೆರೆಗಳ ಶುಭಾವಣೆ ಪನ್ನೊಂದು ನಮ್ಮ ಸಂಸದರಿ ನಳಿನನ್ನೇ ಏತ್ ಕೆಲಸದ ಒತ್ತಡ ಇತ್ತಂದಲ್ಲ ಇನಿ ಕೇಶವಣ್ಣನ ನಮ್ಮ ಈ ಗ್ರಾಮದ ಮಾತ ಕಾರ್ಯಕರ್ತರ ಮಾತ ಭಕ್ತಾಭಿಮಾನಿಲ್ಲ ಪ್ರೀತಿದ ಮಿತ್ತು ಇನ್ನು ಬೆಂಗಳೂರದ್ದು ಬಯ್ಯದ ಪುರ್ತುಗು ಈ ಕಾರ್ಯಕ್ರಮದಿಂದ ಈ ಕಾರ್ಯಕ್ರಮ ಪಾಲು ಪಡುತ್ತೀರಿ ಅರೆಗೆ ವಿಶೇಷವಾದ ಮಾತೆರ್ನಲ್ಲ ಪರವಾದ ಈ ಕ್ಷೇತ್ರದ ಗೌರವಾಧ್ಯಕ್ಷ ಅನ್ನು ಕೊಡೋರು ಅರೆಗೆ ಧನ್ಯವಾದ ಅಭಿನಂದನೆ ಈ ಸಂದರ್ಭ ಸಲ್ಲಿಸ ಒಂದು ಮಾತೆರೆಗಳ ಶುಭವಾಡನ್ ಪನಂದು ಎರಡು ಪಾತ್ರ ಮುಗಿಸವೆ ಭಾರತ್ ಮಾತಾ ಕಿ ಜೈ. ಸೇವೆ ಮಂತ್ರಂಚಿನ ಧರ್ಮಾತ್ಮೇರು ಈ ಕ್ಷೇತ್ರಗಳ ಕಲಶಾಭಿಷೇಕ ಸಮಿತಿದ ಮಾನದಿಗೆದ ಗುರುಕರಾದ ಬೊಡಿತನಾಥ್ ಅನುದಾನ ಮಾರ್ಗದರ್ಶನ ಕೊರದು ಈ ಕ್ಷೇತ್ರದ ದೈವಲ್ನ ಅನುಗ್ರಹವನ್ನು ಪಡೆಯುವನೆಂಚಿನ ಶಾಸಕರು ನನ್ನ ದುಂಬುಗಳ ಮಸ್ತ್ ಸೇವೆನ ಕೊಡುಗೆನೆ ಈ ಕ್ಷೇತ್ರಕ್ಕೆ ಕೊರಪ್ಲೆಕ ಆವಡೆ ಪಂಪನಂಚಿನ ಹಾರೈಕೆ ನಾರೆಗೆ ಕೊರಂದು ಅವರನ್ನ ಪೊರ್ಲುದ ಮದಿಪ್ಪುಗು ಮೌಕ್ಯದ ಸೊಲ್ಮೆನ ಸಂದಾಯಿತ ಮತ್ತೊಂದು ಈ ಧರ್ಮಾಲೇಸದ ಕ್ರೇತ ಭಾಗವಾದ ಸೊಲ್ಮೆನ ಸಂದ ಅವರಲ್ಲಿ ಸಂಘಟನಾ ಕಾರ್ಯಂತರ ನೆಂಚಿನ ಸನ್ಮಾನ್ಯ ರಾಜೇಶ್ ಪೆರ್ಮಡ ಮೇರು ಕಳಿಯ ಬದಿ ನಡೆ ಉಳ್ಳಾಕ್ಲು ಉಳ್ಳಾಲ್ದಿ ಪರಿವಾರ ಸಾನ್ನಿಧ್ಯ ಧರ್ಮ ಕೊಡಮನಿತಾಯಿಯ ಪರಿವಾರ ಸಾನ್ನಿಧ್ಯದ ಈ ಜೀರ್ಣೋದ್ಧಾರ ಬ್ರಹ್ಮಕಲಶದ ಸಮಾಪನದ ಧಾರ್ಮಿಕ ಲೇಸದ ಆಶೀರ್ವಚನ ಮಲ್ತಿರಂಚಿನ ಸದ್ಗುರು ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿ ಶ್ರೀರಾಮ ಕ್ಷೇತ್ರ ಕನ್ಯಾಡಿ ಮೇರೆಗೆ ಮಾತ ಭಗವದ್ಭಕ್ತರ ಪರವಾದ ಪ್ರೀತಿದ ಧನ್ಯವಾದ ಅಧ್ಯಕ್ಷರಾಯ ನೆಂಚಿನ ಶ್ರೀಯುತ ನಳಿನ್ ಕುಮಾರ್ ಕಟೀಲ್ ಮೇರೆಗಳ ಪ್ರೀತಿದ ಧನ್ಯವಾದ ಸಮರ್ಪಿಸುವುದಿಲ್ಲ.
ರಾಜ್ಯ ಗುರುಮಂದಾಯ ಕನ್ಯಮಾರ ದೈವ ಬಂಗೇರಿ ತಿಮ್ಮೆದ ಪದ್ನಾಜಿಮ ಗಳೆದ ಕಳೆದ ಬೂಡುಗು ಯಾವ ಕಾಲ ಬತ್ತು ಎಲ್ಲ ತನ್ಮನ್ಪನ ಮಡಿಕು ಮಾಯೋಗೋಚಾರ ತಂದೆ ಮಡಿಪುಗಾಡು ನಂಬಿ ಸಂಸಾರ ಗಾಡು ಸೀಮೆ ಮಾಗಣದ ಕೆಳಗಳ ಏರೆಗಳ ಗೋಚಾರ ತಿಕ್ಕಂಡು ಆ ಕಾಲದ್ದು ಈ ಕಾಲ ಮುಟ್ಟ ಊರದ ಐವೇರು ಮಾಯಗಾರರು ನಿಖಲನ ಕಾಲಾದಿ ಕಟ್ಟಕಟ್ಟಾರ ವಿದ್ಯಂದ್ರೆ ನಂಬಿ ಸಂಸಾರ ಸೀಮೆ ಮಾಗಣದ ಕೆಳನ್ನು ದುಮ್ಮುದಿ ಒಂದು ನಿಖಲನ ಕಾಲಾದಿಂದ ಕಟ್ಟನ್ನು ಕಟ್ಪಡ ಒಂದು ಬರ್ತನ ದೇವಾಗಿನ ಅವೇ ಆಗಾಮ ಪ್ರಕಾರ ಕಲಿಕಾಲದು ದೈವ ಬಟ್ಟದ ಪಂಜುರ್ಲಿಗೆ ಬೂಡುಡು ಗಗಾರ ಸೇವೆ ನಡಪಡು ಬರ್ತದ ಪಟ್ಟದ ಪಂಜುರ್ಲಿ ನುಡಿ ಪ್ರಕಾರ ಈ ಕಾಲಡು ಕೋಟದ ದಿನಕ್ಕೂ ಬೂಡುಡು ಪಾಡಿ ಸಾರಿ ಕಟ್ಟಿ ಕಲಿ ಐತಪಿರಾಗು ಜಪಡಾಯಿ ಬಂಡಾರಡು 18 ಬಂಗಾಡಿ ದೈವ ಉಲ್ಲಾಲ್ದಿಗ ಅಂಚೆ ರಕ್ತೇಶ್ವರಿಗಳ ಭೂಮಿ ವಾರ ರಕ್ತೇಶ್ವರಿಗಳ ಅಂಗನ ಪಂಜುರಿಗಳ ಗಗ್ಗಾರ ಸೇವೆ ನಡಪತ್ತಲ ಕಂಡು ಐತಪಿರಾಗು ಇನ್ನಿತ್ತು ದಿನಕ ರಾಜ್ಯ ಕುರಮಂದಾಯಾಗ ಸಾನದ ಮಂಜಲಡ್ಕದ ಸಾನದ ಕಟ್ಟಡ ಇಲ್ಲಿ ಗಗ್ಗಾರ ಸೇವೆ ನಡಪಣಂಡು ಮಾಗಡದಾಗಲ ಆಸನ ನಮಿ ಸಂಸಾರ ಸೀಮೆ ಮಾಗಡದ ಸಂಸಾರ ಈ ಕಾಲಡು ಪ್ರಣಮಾರಿಗೂ ನಡಪಡಾದು ಕೊಟ್ಬಿಟ್ಟಿದೆ ಗಗ್ಗಾರ ಸೇವೆ ಆ ಪ್ರಕಾರ ದೀಪಾಯಿ ಗಗ್ಗರು ಪ್ರಣಮಾರ ದೈವ ಪರಿಪೂರ್ಣ ಪದ್ನಾಧಿಕರು ಸೀಮೆ ಮಾಗಣ ಸಮಸ್ಯೆ ಮಲ್ಪಿಂಟಿದ್ದೆ ಪ್ರಾರ್ಥನೆ ರಾಜ್ಯಗುರಮಂದಾಯ ಅನೇಕ ತರದ ಹೆಚ್ಚಿಗಮ್ಮಿ ತಪ್ಪಿಪ್ಪು ಅಂಚಿ ತಪ್ಪಿತ್ತಿಲ್ಲ ಉಪ್ಪು ಮಲ್ತಲ್ಲ ಕಟ್ಟಿ ನೀರು ನುಡಿಯದ ದೇವಾಗಿನಿಲ್ಲ ಮತ್ತಿದ್ದಂತಾರೆ ನೀ ಪರಮಾಗಂಡಿದ್ದು ಏನು ನಡ ನಾಲ್ ಮಾಗಂಡಿದ್ದು ಅಜಿರ್ಯಾಲು ಅಸನರು ನಂಬಿ ಸಂಸಾರಂಡು ಕೂಡಿಂಚಿತಿ ಸೀಮೆ ಮಾಗಂಡ ಸಂಸಾರ ಉಂಡು ನೀರು ಸೀಮೆ ಮಾಗಂಡು ರಾಜ್ಯದ ಕಲ ಉಂಡು ಕನ್ಯಮಾರ ದೈವ ಸಂತದಾರ್ ಪಂಪಿ ಪಾರಿಕೇನಲ್ಲ ಅಸಂಡರ್ ಪಂಪಿ ಪಾರಿಕೇನಲ್ಲ ನಡ ನಾಲ್ಮಾಗಂಡು ಅಜಿರಾಲ್ ಪಂಪಿ ಪಾರಿಕೇನಲ್ಲ ಇನ್ನಿತದಿ ನೋಡ್ಕೊಂಡು ಇನ್ನ ಕೊಟ್ಟಿಟ್ಟು ಶಂಕರಗೊಂಡೆ ಪಾರಿಕೇನಲ್ಲ ನಾಯ್ಕೇರು ಪಂಪಿ ಪಾರಿಕೇನಲ್ಲ ಕುಟ್ಯಾರು ದೇವಸ್ಥಾನದ ಕುಟ್ಯಾರ ದೇವಸ್ಥಾನ ಸೋಮನಾಥ ದೇವರನ್ನ ನಿರೂಪಣು ತುಂಬುತ್ತೀವಲ್ಲ ಇತ್ತ ಗಂಗಾದ ಕಟ್ಟಡ ಗುಂಡಿರದ ಹುಟ್ಟದು ಪುಣ್ಯಾನ್ವಡು ಕಂಚಿಪುವಾಣಿ ಮಲ್ತನ ಕಟ್ಟಡ ರಾಜ್ಯ ಗುರಮಂಡೆ ಬೆಂಜಮಾರಲಿವ ಮಂಜಲಾಡ್ಕಡು ಕಟ್ಟಿ ಪರಿಪೂರ್ಣ